ನಮಸ್ಕಾರ. ಇವತ್ತಿನಿಂದ 3 ದಿವಸ ನಡೀತಾ ಇರುವ ಈ ಪ್ರವಚನ ಮಾಲೆಯನ್ನು ನಮ್ಮ ಸಂಸ್ಥೆಯ ನಿರಂತರ ಅಭಿಮಾನಿಗಳು ಶ್ರೀ ದೇವತಾ ನಾಗರಾಜ್, ಶ್ರೀಮತಿ ನಾಗರಾಜ್ ಪರಿವಾರದವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಶ್ರೇಯಸ್ಸಾಗಲಿ ಅಂತ ಹಾರೈಸ್ತೇನೆ. ಈ 3 ದಿವಸದ ಪ್ರವಚನ ಮಾಲೆಯನ್ನು ವಿದ್ವಾಂಸರಾದ ಶ್ರೀ ಲಕ್ಷ್ಮೀಶ ತೋಳ್ಪಾಡಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸೀಮೆಯ ಶಾಂತಿಗೋಡು ಗ್ರಾಮದಲ್ಲಿ ನೆಲೆಸಿದ್ದಾರೆ. ಕೃಷಿಕರು, ಚಿಂತಕರಾಗಿಯೇ ಇವರನ್ನು ಸಾರಸ್ವತ ಲೋಕ ಗುರುತಿಸಿದೆ. ಇವತ್ತಿನಿಂದ 5 ದಿವಸ ಅಂತ ತಿದ್ದುಪಡಿ ಹೇಳ್ತಾ ಇದ್ದಾರೆ. ಮೊದಲ ಯೋಜನೆಯಂತೆ 3 ದಿವಸ ಅಂತಾಗಿತ್ತು. ಅದನ್ನು ಈ ಸಂತೋಷದ ತಿದ್ದುಪಡಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸಾಂಪ್ರದಾಯಿಕ ಕ್ರಮದಲ್ಲಿ ಅಧ್ಯಯನ ಮಾಡಿದವರು ಲಕ್ಷ್ಮೀಶ ತೋಳ್ಪಾಡಿ. ಆಸಕ್ತಿ ವೈವಿಧ್ಯದಿಂದಾಗಿ ಕವಿ ಗೋಪಾಲಕೃಷ್ಣ ಅಡಿಗರ ಮತ್ತು ಇತರರ ನಿಕಟತೆ ಇವರ ಮೇಲೆ ಪ್ರಭಾವ ಬೀರಿತ್ತು. ಒಂದಷ್ಟು ಸಮಯ ಬೆಂಗಳೂರನ್ನು ವಾಸ್ತವ್ಯ ಮಾಡಿಕೊಂಡಿದ್ದರು. ಹಾಗಾಗಿ ನನ್ನ ಮತ್ತು ಸಾಹಿತಿ ಪತ್ರಕರ್ತ ಮಿತ್ರರ ಒಡನಾಡಿಯಾಗಿಯೂ ಇದ್ದರು. ಆ ದಿನಗಳಲ್ಲಿ ಇಲ್ಲಿಯ ನಾಟಕ ವಲಯದಲ್ಲಿಯೂ ಕೂಡ ಸಕ್ರಿಯರಾಗಿದ್ದರು. ಬಾದಲ್ ಸರ್ಕಾರ್ ನಾಟಕವೊಂದನ್ನು ಅನುವಾದಿಸಿದ್ದಲ್ಲದೆ ಬಿ ವಿ ಕಾರಂತರು ತೆರೆಗೆ ತಂದ ಆ ಕೊನೆಯಲ್ಲಿ ರಂಗಪ್ರಯೋಗದಲ್ಲಿಯೂ ಇವರ ಪಾತ್ರ ಇತ್ತು. ಅಲ್ಲಿಂದ ಈಚೆಗೆ ಊರಿಗೆ ತೆರಳಿ ಕೃಷಿಯಲ್ಲಿ ಮತ್ತು ಸಾಹಿತ್ಯ ಕೃಷಿಯಲ್ಲಿ ತೊಡಗಿದರು. ತುರ್ತು ಪರಿಸ್ಥಿತಿಯಲ್ಲಿ ಸೆರೆಮನೆಯ ಅತಿಥಿಯೂ ಆಗಿದ್ದರು. ಆಮೇಲಿನ ದಿನಗಳಲ್ಲಿ ಯಕ್ಷಗಾನ ತಾಳಮದ್ದಳೆ ವಲಯದಲ್ಲಿ ಇದ್ದ ಇವರಿಗೆ ಶೇಣಿ ಗೋಪಾಲಕೃಷ್ಣ ಭಟ್ರು, ದೇರಾಜಿಯ ಸೀತಾರಾಮಯ್ಯ ಮೊದಲಾದ ಹಿರಿಯರ ಒಡನಾಟ ಸಿಕ್ಕಿತ್ತು. ತಾರುಣ್ಯದಿಂದ ಆಂತರಂಗಿಕ ಸಾಧನೆಯ ಕಡೆ ಒಲವಿದ್ದ ಇವರಿಗೆ ಅನುಭಾವಿಯಾಗಿ ಆಮೇಲೆ ವಿಶಾಲ ಗಮನ ಸೆಳೆದ ಪುತ್ತೂರಜ್ಜ ಮತ್ತು ಸೂಫಿ ಬ್ಯಾರಿ ಅವರ ಸಾಮೀಪ್ಯ ಇವರ ಚಿಂತನೆ ಸಾಧನೆಗಳಿಗೆ ಪಕ್ವತೆ ತಂದುಕೊಡ್ತು. ಪ್ರತಿಭಾವಂತ ಲೇಖಕರಾಗಿಯೂ ವಿಕಾಸ ಪಡೆದರು. ಭಗವದ್ಗೀತೆ ಕುರಿತು ಮಹಾಯುದ್ಧಕ್ಕೆ ಮುನ್ನ ಹಾಗೂ ಇವರ ಇತರ ಬರಹಗಳು ವಿಶಾಲ ಮನ್ನಣೆ ಪಡೆದಿವೆ. ಕಳೆದ ವಾರವಷ್ಟೇ ಭಾಗವತ ಕುರಿತು ಇವರು ಬರೆದ ಒಂದು ಗ್ರಂಥ ಇದೇ ವೇದಿಕೆಯಲ್ಲಿ ಲೋಕಾರ್ಪಣೆ ಆಯಿತು. ಈ 5 ದಿವಸ ಲಕ್ಷ್ಮೀಶ್ ತೋಳ್ಪಾಡಿಯವರು ಭಾಗವತ ಕುರಿತೇ ಪ್ರವಚನ ಮಾಡೋರಿದ್ದಾರೆ. ಶ್ರೀಮದ್ ಭಾಗವತಕ್ಕೆ ನಮ್ಮ ಪರಂಪರೆಯಲ್ಲಿ ಮೂರ್ಧನ್ಯಭೂತವಾದ ಸ್ಥಾನ ಇದೆ. ಉದ್ದಕ್ಕೂ ಕಥನ ಮತ್ತು ದಾರ್ಶನಿಕತೆ ಈ 2 ಚಕ್ರಗಳ ಮೇಲೆ ನಡೆದಿದೆ ಈ ಭಾಗವತ ರಥ. ದಾರ್ಶನಿಕ ಬೋಧೆ ಭಾಗವತದಲ್ಲಿ ಇರುವಷ್ಟು ಸಾಂದ್ರವಾಗಿ ಬಹುಶಃ ಬೇರೆ ಯಾವ ಪುರಾಣದಲ್ಲೂ ಕಾಣೋದಿಲ್ಲ. ಇದರ ಬಂಧ ಬಿಗಿಯಾದದ್ದು. ಇದನ್ನು ಒಂದು ವಿಶ್ವಕೋಶವಾಗಿಸುವ ಆಶಯವೇ ವೇದವ್ಯಾಸರಿಗೆ ಇದ್ದ ಹಾಗೆ ಅನಿಸುತ್ತೆ. ಪುರಾಣಗಳ ಭಾಷೆಯನ್ನು ಪುರಾಣಶಾಸ್ತ್ರ ಪರಾಮರ್ಶಕರು ಸಮಾಧಿ ಭಾಷಾ, ಲೌಕಿಕಿ ಭಾಷಾ, ಪರಕೀಯ ಭಾಷಾ ಅಂತ ಹೇಳಿ 3 ಬಗೆಯಾಗಿ ವಿಂಗಡಿಸ್ತಾರೆ. ಆತ್ಮ ಪ್ರಕೃತಿ, ಧರ್ಮಾಧರ್ಮಗಳನ್ನು ಬೋಧಿಸುವುದು ಸಮಾಧಿ ಭಾಷಾ, ಆಲಂಕಾರಿಕ ವರ್ಣನೆಗಳದು ಲೌಕಿಕಿ ಭಾಷಾ. ಈ 2 ಆಯಾಮಗಳ ಅರ್ಥದ ದೃಢೀಕರಣಕ್ಕಾಗಿ ಆಖ್ಯಾನಗಳನ್ನು ಯೋಜಿಸಿರುವ ಕ್ರಮ ಅದು ಪರಕೀಯ ಭಾಷಾ. ಹೀಗೆ ಒಟ್ಟೊಟ್ಟಿಗೆ ಹಲವು ಸ್ತರಗಳಲ್ಲಿ ಸಂಚಾರ ಮಾಡುವ ಗ್ರಂಥ ಭಾಗವತ. ನಮಗೆ ಕಥೆ ಸಾಕು ಅನ್ನೋರಿಗೆ ಇಲ್ಲಿ ಕಥೆ ಉಂಟು, ಶ್ರೇಷ್ಠ ಕಾವ್ಯ ಬೇಕು ಅನ್ನೋರಿಗೆ ಇಲ್ಲಿ ಕಾವ್ಯ ಉಂಟು.
ಅದಕ್ಕೂ ಮಿಗಿಲಾದ ಆತ್ಮವಿವೇಕ ಬೇಕು ಅನ್ನುವವರಿಗೆ ಇಲ್ಲಿ ಅದೂ ಇದೆ. ಇಷ್ಟನ್ನು ವ್ಯಾಸರು ಒಂದೇ ಕಡೆ ಒದಗಿಸಿದ್ದಾರೆ ಲೋಕಕಾರುಣ್ಯದಿಂದ. ಈ ವೇದಿಕೆಯಲ್ಲಿ ಭಾಗವತ ಕುರಿತು ಅನೇಕ ಪ್ರವಚನ ಮಾಲೆಗಳು ನಡೆದಿವೆ, ಈಗಲೂ ನಡೀತಾ ಇವೆ. ಕಥಾಸರಣಿ ಅಂತೂ ಹೆಚ್ಚಿನವರಿಗೆ ಪರಿಚಿತವೇ ಆಗಿದೆ. ಒಳಹೊಕ್ಕು ನೋಡಿದ ಹಾಗೆಲ್ಲ ಹೊಸ ಅರ್ಥಗಳನ್ನು ಸ್ಫುರಿಸುವುದು ಅಭಿಜಾತ ವಾಂಗ್ಮಯದ ಒಂದು ಲಕ್ಷಣ. ಲಕ್ಷ್ಮೀಶ ತೋಳ್ಪಾಡಿಯವರು ಶಾಸ್ತ್ರಾಧ್ಯಯನದಲ್ಲಿ ಬೇರು ಬಿಟ್ಟಿರುವವರು, ಜೊತೆಗೆ ಈಗಿನ ಸಾಮಾಜಿಕ ಸ್ಥಿತಿಗತಿಗಳನ್ನು ಪರಾಮರ್ಶಕ್ಕೆ ಒಳಪಡಿಸಿರುವವರು. ಈ ಹಿನ್ನೆಲೆಯ ಒಬ್ಬ ಜಿಜ್ಞಾಸುವಿನ ಮನಸ್ಸಿನಲ್ಲಿ ಭಾಗವತ ಯಾವ ಬಗೆಯ ವೀಚಿಕೆಗಳನ್ನು ಹೊಮ್ಮಿಸಬಲ್ಲದು ಅನ್ನೋದು ಕುತೂಹಲಕರ. ಲಕ್ಷ್ಮೀಶ ತೋಳ್ಪಾಡಿಯವರು ತಮ್ಮ ಪ್ರವಚನ ಮಾಲೆಯನ್ನು ಉಪಕ್ರಮಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಯಂ ಪ್ರವ್ರಜಂತಂ ಅನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇತುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಗೋಖಲೆ ಸಂಸ್ಥೆಯ ಈ ಸಭಾಂಗಣದಲ್ಲಿ ಬಂದಿರುವುದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. 1972ರಲ್ಲಿ ನಾನು ಬೆಂಗಳೂರಲ್ಲಿ ಇದ್ದಾಗ 2 ಕಾರ್ಯಕ್ರಮಗಳಿಗೆ ನಾನು ಈ ಅಂಗಳಕ್ಕೆ ಬಂದಿದ್ದೆ. ಒಂದು ರಾಳ್ಳಪಳ್ಳಿಯ ಅನಂತಕೃಷ್ಣ ಶರ್ಮರ ರಾಮಾಯಣ ವಾಚನ DVಜಿಯವರಾಗ ಇದ್ದು, ಮತ್ತು ಒಂದು GP ರಾಜರತ್ನಮ್ಮ ಅವರ ಭಾಷಣ ಉಪನ್ಯಾಸ. ರಾಳ್ಳಪಳ್ಳಿಯವರ ವಾಚನ ಕಿಷ್ಕಿಂಧಾಕಾಂಡದ್ದು ಅವರು ಮಾಡಿದ್ದು. ಅದರಲ್ಲಿ ರಾಮನನ್ನು ಹನುಮಂತ ಭೇಟಿಯಾದಾಗ ಹನುಮಂತನ ಮಾತುಗಾರಿಕೆಯನ್ನು ಮೆಚ್ಚಿ ರಾಮ ಮಾತಾಡುವ ಕೆಲವು ಮಾತುಗಳಿದ್ದಾವೆ. ಅದನ್ನು ಭಾಳ ಸೊಗಸಾಗಿ ರಾಳ್ಳಪಳ್ಳಿಯವರು ವಾಚನ ಮಾಡುವಾಗ DVಜಿಯವರು ಅವರ ಪಕ್ಕದಲ್ಲಿ ಕೂತಿದ್ದ ರಾಮಸ್ವಾಮಿ, ರಾಮನ ಹತ್ತಿರ ಕೂತ ಹನುಮಂತನ ಹಾಗೆ ಅವರ ಪಕ್ಕದಲ್ಲಿ ಕೂತಿದ್ದ ರಾಮಸ್ವಾಮಿಯವರ ಬೆನ್ನಿಗೆ ಗುದ್ದಿದ್ದು ನನಗೆ ಈಗಲೂ ನೆನಪಿದೆ. ಅದೃತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಎನ್ನುವ ಮಾತು ಬರುವಾಗ ರಾಮನಿಗೆ ಹನುಮಂತನ ಮಾತು ಕೇಳಿ ಎಷ್ಟು ಸಂತೋಷ ಆಗಿದೋ ಅಷ್ಟೇ ಸಂತೋಷ DVಜಿಯವರಿಗೂ ಆಗಿದೆ ರಾಳ್ಳಪಳ್ಳಿಯವರ ವಾಚನಕ್ಕೆ. ಮತ್ತು ಅದರ ಫಲ ಸಿಕ್ಕಿದ ರಾಮಸ್ವಾಮಿಯವರಿಗೆ. ರಾಜರತ್ನಮ್ಮ ಅವರ ಭಾಷಣವನ್ನು ಕೇಳುವಾಗಲೂ ಇವರಿಬ್ಬರೂ ಇದ್ದರು. ರಾಮಸ್ವಾಮಿಯವರು ಆಗ ತೆಳ್ಳಗಿದ್ದು, ಅಂದರೆ ಅವರ ಕಣ್ಣು ನಮ್ಮ ಕಣ್ಣು ಹುಡುಕಿದರೆ ಮಾತ್ರ ಅವರು ಕಣ್ಣಿಗೆ ಬೀಳ್ತಿದ್ರು, ಅಷ್ಟು ತೆಳ್ಳಗಿದ್ದರು. ಈಗ ಅವರು ಸ್ವಲ್ಪ ಮಟ್ಟಿಗೆ DVಜಿಯವರ ಹಾಗೆ ಆಗ್ತಾ ಇದ್ದಾರೆ. ತುಂಬ ಸಂತೋಷ ಆಗಿದೆ ನನಗೆ ಅವರನ್ನು ನೋಡಿ. ಅವರು ಇನ್ನೂ DVಜಿಯವರ ಹಾಗೇ ಆಗಲಿ. ಅವರಿಗೆ ಕಳೆದ ವರ್ಷ, ಈ ವರ್ಷ ಅಲ್ವ, ನಾಡೋಜ ಪ್ರಶಸ್ತಿ ಬಂದದ್ದು. ನಾನು ಬೆಂಗಳೂರು ಬಿಟ್ಟ ಮೇಲೆ ನನಗೆ ಸಂಪರ್ಕ ಕಡಿಮೆ ಆಗಬೇಕು ಅಂತಲೇ ಬಿಟ್ಟದ್ದು. ಕಡಿಮೆ ಆದರೂ ಅವರ ಸಾಹಿತ್ಯ ಮತ್ತಿತರ ಅವರ ಸಾಮಾಜಿಕವಾದ ಚಟುವಟಿಕೆಗಳಿಂದ ರಾಮಸ್ವಾಮಿಯವರು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇದ್ದಾರೆ. ಹಾಗೆ ಅವರು ಮುಂದೆ ಕೂತಿರುವಾಗ ವಿದ್ವಾಂಸರು ಮುಂದೆ ಕೂತರೆ ಭಾಳ ನಿರ್ಭೀತಿಯಿಂದ ಮಾತಾಡುವುದು ಕಷ್ಟ, ಮತ್ತು ವಿದ್ವಾಂಸರು ಕೂತ್ಕೊಳ್ಳುವುದು ಅದಕ್ಕೋಸ್ಕರವೇ. ಆದರೆ ನಾನು
ಅವರನ್ನು ನನ್ನ ಹಿರಿಯರೂ ಹೌದು, ದೊಡ್ಡ ವಿದ್ವಾಂಸರು ಹೌದು, ಸ್ನೇಹಿತರೂ ಹೌದು. ಮತ್ತು ಅವರು ಇಷ್ಟು ಕಾಲ ಅವರು ಕಲಿತದ್ದು ಎಲ್ಲರನ್ನೂ ಕ್ಷಮಿಸಲಿಕ್ಕೆ. ಆದ್ದರಿಂದ ಅವರು ನನ್ನನ್ನು ಕ್ಷಮಿಸ್ತಾರೆ ಅಂತ ಭಾವಿಸಿ ನಾನು ಆ ಕುರಿತು ಯೋಚನೆಯೇ ಮಾಡದೆ ನನಗೆ ಭಾಗವತ ಏನು ಅನ್ನಿಸ್ತದೆ ಅದನ್ನು ನಿಮ್ಮ ಮುಂದೆ ನಾನು ಹೇಳುವುದಕ್ಕೆ ನನಗೆ ಇಷ್ಟ. ರಾಮಸ್ವಾಮಿಯವರು ಪ್ರಸ್ತಾಪ ಮಾಡುವಾಗಲೇ ಹೇಳಿದರು, ಕಥೆ ಎಲ್ಲರಿಗೂ ಗೊತ್ತಿದೆ ಅಂತ. ಅದು ಒಂದು ರೀತಿ ಒಳ್ಳೆಯದೂ ಹೌದು, ಒಂದು ರೀತಿ ಸ್ವಲ್ಪ ಸಂಕಷ್ಟವೂ ಹೌದು. ಯಾಕಂದರೆ ನಮಗೆ ಬೇರೆ ವಿಷಯಗಳು ಮನಸ್ಸಿಗೆ ಬಾರದೇ ಇದ್ದಾಗ ಕಥೆ ಹೇಳಿ ತುಂಬಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವ ಒಂದು ಸೌಲಭ್ಯ ಭಾಗವತ ಪ್ರವಚನದಲ್ಲಿ ಇದೆ, ಎಲ್ಲ ಪ್ರವಚನದಲ್ಲಿಯೂ ಇದೆ. ಹರಿಕಥೆ ಮಾಡಲಿಕ್ಕಾಗ್ತದೆ, ಕತೆ ಹೀಗಿದೆ ಅಂತ. ಈಗ ಕತೆ ನಿಮಗೆ ಗೊತ್ತಿದೆ ಅಂತ ಹೇಳಿದ ಮೇಲೆ ನನಗೆ ಕತೆ ಹೇಳಿ ಬಚಾವಾಗುವ ಸಾಧ್ಯತೆ ಇಲ್ಲ, ನಾನು ವಿಚಾರಗಳನ್ನೇ ಮಾತಾಡಬೇಕು. ಆದ್ದರಿಂದ ಇವತ್ತು ನಾನು ಪೀಠಿಕಾ ರೂಪವಾಗಿ ಭಾಗವತದ ಕುರಿತು ನಾನು ಏನು ಗ್ರಹಿಸಿದ್ದೇನೆ ಅದನ್ನು ನಿಮ್ಮ ಮುಂದೆ ಒಪ್ಪಿಸ್ತೇನೆ. ಭಾಗವತಕ್ಕೆ ಕೊನೆಯ ಪುರಾಣ ಅಂತ ಹೆಸರು, ಪ್ರಸಿದ್ಧಿ, ಕೊನೆಯದ್ದು ಅಂತ. 18 ಪುರಾಣಗಳಲ್ಲಿ ಅದು ಕೊನೆಯ ಪುರಾಣ ಅಂತ. ಈ ಪುರಾಣ ಸಾಹಿತ್ಯ, ಪುರಾಣ ವಾಂಗ್ಮಯಕ್ಕೆ ಕೊನೆಯ ಪುರಾಣ ಅಂತ ಹೇಳಬಾರ್ದು, ಅದೊಂದು ಲೆಕ್ಕಾಚಾರಕ್ಕೆ ಮಾತ್ರ ಹೇಳು. 18 ಪುರಾಣ ಸುಪ್ರಸಿದ್ಧವಾದದ್ದಿದೆ, ಅದರಲ್ಲಿ ಇದು 18ನೇದ್ದು ಅಂತ ಒಂದು ಲೆಕ್ಕ ಹೇಳಲಿಕ್ಕೆ ಮಾತ್ರ ಹೊರತು ಪುರಾಣಕ್ಕೆ ಕೊನೆಯೇ ಇಲ್ಲ. ಪುರಾಣಕ್ಕೆ ಕೊನೆ ಇದ್ದರೆ ಅದು ಪುರಾಣವೇ ಅಲ್ಲ. ಆದರೂ ಅದಕ್ಕೊಂದು ಕೊನೆ ಇದೆ ಅಂತ ಹೇಳುವುದು. ಯಾಕೆ ಹೇಳ್ತಾರೆ ಅದನ್ನು? ಯಾಕೆ ಹೇಳ್ತಾರೆ ಅಂದರೆ, ವ್ಯಾಸರು 18 ಪುರಾಣಗಳು, ಮಹಾಭಾರತದಂತಹ ಇತಿಹಾಸ ಗ್ರಂಥ, ಸೂತ್ರ ಗ್ರಂಥಗಳು, ಇದನ್ನೆಲ್ಲ ಬರೆದು ನಮ್ಮ ಸಂಸ್ಕೃತಿಯಲ್ಲಿ ಇಷ್ಟು ದೊಡ್ಡ ವಾಂಗ್ಮಯ ವ್ಯಕ್ತಿಯೇ ಇಲ್ಲ ಅಂತ ಅನ್ನಿಸಿಕೊಂಡ ವೇದವ್ಯಾಸರು ಭಾಗವತವನ್ನು ಬರೆದು ಒಂದು ಕೃತಕೃತ್ಯತೆಯನ್ನು ಅನುಭವಿಸಿದ್ರಂತೆ. ಭಾಗವತವನ್ನು ಬರೆಯದೇ ಅವರಿಗೆ ಕೃತಕೃತ್ಯತೆ ಉಂಟಾಗಲಿಲ್ಲವಂತೆ. ಕೃತಕೃತ್ಯತೆ ಅಂದ್ರೇನು? ಇನ್ನು ಸಾಕು. ಕೃತಕೃತ್ಯತೆ ಅಂದರೆ ನಾನು ಹೇಳಬೇಕಾದ್ದನ್ನು ಹೇಳಿ ಆಯಿತು ಅಂತ. ಭಾಗವತವನ್ನು ಹೇಳದೇ ಇರ್ತಿದ್ರೆ ಹೇಳಬೇಕಾದದ್ದು ಹಾಗೆಯೇ ಉಳಿತಿತ್ತು. ಉಳಿದದ್ದು ಏನು ಎಲ್ಲವನ್ನೂ ಹೇಳಿದ್ರೂ ಕೂಡ ಬಹಳ ಸಾಕಲ್ಯವಾಗಿ ಈ ಎಲ್ಲ ವಿಷಯಗಳನ್ನು ಪರಾಮರ್ಶೆ ಮಾಡುವ ಉದ್ಗ್ರಂಥಗಳನ್ನು ರಚನೆ ಮಾಡಿದ್ರೂ ಕೂಡ ಯಾವುದೋ ಒಂದು ಅಂಶ ಹೇಳದೆ ಬಾಕಿ ಆಗಿದ್ದದ್ದನ್ನು ಅವರು ಭಾಗವತದಲ್ಲಿ ಹೇಳಿದ್ರಿಂದ ಒಂದು ಕೃತಕೃತ್ಯತೆ ಉಂಟಾಗಿ ಆ ಕೃತಕೃತ್ಯತೆಯ ಕಾರಣದಿಂದ ಅದನ್ನು ಕೊನೆಯ ಪುರಾಣ ಅಂತ ಹೇಳೋದು. ಪುರಾಣಗಳಿಗೆ ಕೊನೆ ಇಲ್ಲ ಎನ್ನುವುದು ಏನು ಕಥೆ ಅದರದ್ದು ಅಂತ ಮತ್ತೆ ನೋಡುವ. ಆದರೆ ಮಹಾಭಾರತವನ್ನು ಬರೆದು ವ್ಯಾಸರಿಗೆ ಮತ್ತೆ ಭಾಗವತವನ್ನು ಮರಳಿ ಬರೆಯಬೇಕಾದ ಒಂದು ಏನು ಹೇಳುವುದು, ಒಂದು ತುಡಿತ ಯಾಕೆ ಉಂಟಾಯಿತು? ಮಹಾಭಾರತವನ್ನು ನೋಡಿದರೆ, ಮಹಾಭಾರತದಂಥ ಒಂದು ಗ್ರಂಥ ಈ ಲೋಕದಲ್ಲಿ ಇಷ್ಟರವರೆಗೆ ಇಲ್ಲ, ಇನ್ನು ಮುಂದೆ ಆಗುವುದು ಕಷ್ಟ, ಮತ್ತು ಒಂದು ರೀತಿಯಲ್ಲಿ ಅದು ಆಗುವುದು ಬೇಡ. ಮಹಾಭಾರತ ಒಂದು ಅದದ್ದೇ ಸಾಕು. ಅಥವಾ ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಆಗ್ತಾ ಇರೋದೆಲ್ಲ ಮಹಾಭಾರತದ ಭಾಗಗಳೇ, ಅದು ಪ್ರಕ್ಷೇಪ ಆಗಲಿ ಏನು ಬೇಕಾದರೂ ಆಗಲಿ, ಆಗ್ತಾ ಇರೋದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಮಹಾಭಾರತಕ್ಕೆ ಸೇರುವ ಹಾಗೆಯೇ ಇದೆ. ಈಗ ಏನಾಗ್ತಾ ಇದೆ, ಇಂಥ ಒಂದು ಮಹಾಭಾರತವನ್ನು ಬರೆದು ವೇದವ್ಯಾಸರು ಭಾಗವತದಲ್ಲಿ ಇದೆ, ಭಾಗವತದ ಪ್ರಾರಂಭದಲ್ಲಿ ಇದೆ. ಭಾಗವತವನ್ನು ವ್ಯಾಸರು ಬರೆಯಬೇಕಾದ ಪ್ರಮೇಯ ಯಾಕೆ ಉಂಟಾಯಿತು ಅಂದರೆ, ಮಹಾಭಾರತವನ್ನು ಬರೆದು ಒಂದು ಹೇಳಲಾಗದ,
ಏನು ಹೇಳಿದರೂ ಯಾರಿಗೂ ಅದು ಸರಿಯಾಗಿ ಅರ್ಥ ಆಗಲಿಕ್ಕಿಲ್ಲ. ಆ ರೀತಿಯ ಹೇಳಲಾಗದ, ಹೇಳದೆ ಉಳಿಯಲಾಗದ ಒಂದು ತೀವ್ರವಾದ ರೀತಿಯ ವಿಷಾದವನ್ನು ವ್ಯಾಸರು ಮಹಾಭಾರತವನ್ನು ಬರೆದು ಅನುಭವಿಸಿದರು. ಇದು ಬಹಳ ಬಹಳ ಮಾರ್ಮಿಕವಾದ, ಬಹಳ ವಿಶೇಷವಾದ ಒಂದು ಸಂಗತಿ. ಮಹಾಭಾರತದ ಕೊನೆಯಲ್ಲಿ ಭಾರತ ಸಾವಿತ್ರಿ ಅಂತ ಒಂದು ಭಾಗ ಇದೆ. ಆ ಭಾಗದಲ್ಲಿ ಇದೆಲ್ಲ ನಿಮಗೆ ಗೊತ್ತಿರ್ಬೋದು, ಯಾಕಂದರೆ ಎಲ್ಲರೂ ಅದನ್ನು ಹೇಳ್ತಾರೆ. ಮಹಾಭಾರತವನ್ನು ಪೂರ್ತಿ ಓದದೇ ಇದ್ದವರು ಕೂಡ ಆ ಭಾಗವನ್ನು ಓದ್ತಾರೆ. ಯಾವುದು? ಭಾರತ ಸಾವಿತ್ರಿ ಭಾಗವನ್ನು ಓದ್ತಾರೆ. ಯಾಕೆಂದರೆ ಅದರಲ್ಲಿ ಪ್ರಸಿದ್ಧವಾಗಿರತಕ್ಕ ಒಂದು ಉಕ್ತಿ ಇದೆ. ಅದೇನು ಅಂದರೆ, ನಾನು ಕೈ ಎತ್ತಿ ಹೇಳ್ತಾ ಇದ್ದೇನೆ, ನನ್ನ ಮಾತನ್ನು ಕೇಳುವ ಒಬ್ಬನಿಲ್ಲ ಅಂತ. ನಚ ಕಶ್ಚಿತ್ ಶೃಣೋತಿ ಮಾಂ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ ಎನ್ನುವ ಬಹಳ ಪ್ರಸಿದ್ಧ ಇಡೀ ಒಂದು ಮಹಾಭಾರತದ ಒಂದು ಸಂದೇಶ ಎನ್ನುವಂಥದ್ದು ವ್ಯಾಸರ ನೋವಿನ ಮಾತಿನಲ್ಲಿ ಕೊನೆಗೆ ಪ್ರಕಟ ಆಗಿದೆ. ಕೆಲವು ಮಹಾಭಾರತದ ಪ್ರತಿಗಳಲ್ಲಿ ಆ ಭಾಗ ಇಲ್ಲ. ಆದರೆ ಬಹಳ ಮಾರ್ಮಿಕವಾದ ಒಂದು ಮಾತು ಏನು ಅಂದರೆ, ನನ್ನ ಮಾತು ಕೇಳುವವರೇ ಇಲ್ಲ. ಅದು ವ್ಯಾಸರೇ ಹೇಳಬೇಕಷ್ಟೆ. ಯಾಕಂದರೆ ಎಷ್ಟೋ ಜನರ ಮಾತು ಕೇಳುವುದೇ ಒಂದು ವಿಷಾದ. ಇವರು ಏನು ಹೇಳ್ತಾರೆ ವ್ಯಾಸರು ಅಂತ ಕೇಳಿದರೆ, ನನ್ನ ಮಾತು ಕೇಳುವವರಿಲ್ಲ ಅಂತ. ಇದು ಇಡೀ ಮಹಾಭಾರತದ ಒಳಗಿನ ಒಂದು ಸಂದರ್ಭ ಕೂಡ ಆಗಿದೆ. ಮಹಾಭಾರತದ ಒಳಗೆ ಕೂಡ ಅಲ್ಲಿ ಕಾಣುತ್ತಾ ಇರುವ ಪಾತ್ರಗಳು ಕೆಟ್ಟದ್ದು ಉಪದೇಶ ಕಮ್ಮಿಯಾಗಿ ಅಲ್ಲ, ಉಪದೇಶ ಸಾಲದೇ ಅಲ್ಲ, ಉಪದೇಶ ಇಲ್ಲದೇ ಅಲ್ಲ, ಉಪದೇಶ ಕಿವಿಗೆ ಬೀಳದೆ ಅವರು ಪಾಪ ಅವರಿಗೆ ಯಾರೂ ಹೇಳಲಿಲ್ಲ ಎನ್ನುವ ಕಾರಣದಿಂದ ಅವರು ಕೆಟ್ಟು ಹೋದದ್ದಲ್ಲ. ಯಾರೂ ಕೇಳಲಿಲ್ಲ, ಎಲ್ಲರೂ ಬೇಕಾದಷ್ಟು ಹೇಳಿದ್ದಾರೆ, ಹೆಚ್ಚಿಗೆ ಹೇಳಿದ್ದಾರೆ. ಕೇಳುವವರು ಬೇಕಲ್ಲ. ಇದು ಮಹಾಭಾರತದ ಒಳಗಿನ ಒಂದು ಸ್ಥಿತಿ. ಮತ್ತು ಒಂದು ಆಶ್ಚರ್ಯ ಅಂತ ಕೇಳಿದರೆ, ಬಹಳ ಹೆಚ್ಚು ಉಪದೇಶವನ್ನು ಮಹಾಭಾರತದಲ್ಲಿ ಪಡೆದವರು ಇಬ್ಬರು. ಒಬ್ಬನು ದುರ್ಯೋಧನ. ಅವನು ಪಡೆದದ್ದು ಅಂತ ಕೇಳಿದರೆ ಅವನು ಕೇಳುವಾಗ ಪ್ರಾರಂಭದಲ್ಲಿಯೇ ಇವರದ್ದು ಯಾವಾಗ ಮುಕ್ತಾಯ ಆಗ್ತದೆ ಅಂತ ಕೂತ್ಕೊಂಡು ಅವನು ಕೇಳಿದ್ದು. ಅಂದರೆ ಅವರನ್ನು ಒಲಿಸಿಕೊಳ್ಳುವುದಕ್ಕೆ. ಈಗ ಮಾತು ಕೇಳುವುದು ಅಂದರೆ ಏನು? ಕಿವಿಯಿಂದ ಕೇಳುವುದು ಒಂದು, ಮಾತನ್ನು ಅಂತರಂಗದಿಂದ ಆಲಿಸುವುದು ಒಂದು, ಅದನ್ನು ಪಾಲಿಸುವುದು ಒಂದು. ಈ ರೀತಿ ಕೇಳದೆ ಇವರ ಮಾತನ್ನು ಕೇಳಿ ಹಾಗೆ ಕೇಳಿದ್ರಿಂದಲೇ ಅವರನ್ನು ಅರ್ಧ ತೃಪ್ತರನ್ನಾಗಿ ಮಾಡುವ ಒಂದು ತಂತ್ರ ಅದು. ಒಬ್ಬನು ದುರ್ಯೋಧನ. ಅವನು ಬಹಳ ಉಪದೇಶ ಕೇಳಿದ್ದಾನೆ, ಉಪದೇಶ ಕೇಳಿಯೇ ಹಳಾದ ಅಂತ ಹೇಳಿದರು ನನ್ನ ರೀತಿಯಲ್ಲಿ. ಮತ್ತೊಬ್ಬ ಅದಕ್ಕಿಂತ ಹೆಚ್ಚಿಗೆ ಉಪದೇಶವನ್ನು ಕೇಳಿದವನು ಧರ್ಮರಾಯ. ಇಷ್ಟು ಉಪದೇಶ ಕೇಳಿದ ಅಂತ ಕೇಳಿದರೆ, ಎಷ್ಟು ಉಪದೇಶ ಕೇಳಿದರೂ ಅವನ ದುಃಖ ನಿವೃತ್ತಿ ಆಗಲೇ ಇಲ್ಲ. ಉಪದೇಶ ವ್ಯರ್ಥವೇ. ಅದು ದುರ್ಯೋಧನನಿಗೂ ವ್ಯರ್ಥವೇ ಈ ಅರ್ಥದಲ್ಲಿ, ಧರ್ಮರಾಯನಿಗೂ ಕೂಡ ವ್ಯರ್ಥವೇ. ಅವನ ದುಃಖ ನಿವೃತ್ತಿಯೇ ಆಗಲಿಲ್ಲ. ಅದು ಮೂಲಭೂತವಾದ ದುಃಖ. ಅದು ಉಪದೇಶದಿಂದ ನಿವೃತ್ತಿ ಆಗುವಂಥದ್ದು ಭಾಳ ಕಷ್ಟ ಇದೆ. ಉಪದೇಶದಿಂದ ನಿವೃತ್ತಿ ಆಗೋದಾಗಿದ್ದರೆ ಬಹಳ ಸುಲಭ ಇತ್ತು. ಮತ್ತು ಉಪದೇಶದಿಂದ ಅದು ಬಹಳ ಬೇಗ ನಿವೃತ್ತಿ ಆಗುವಂಥದ್ದಾಗಿದ್ದರೆ ಉಪದೇಶವೂ ಒಳ್ಳೆಯ ಉಪದೇಶ ಆಗ್ತಿರಲಿಲ್ಲ. ಉಪದೇಶಕ್ಕೂ ಕೂಡ ಒಂದು ಚಾಲೆಂಜ್ ಬೇಕು. ಇವನನ್ನು ಹೇಗಾದರೂ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ವ್ಯಕ್ತಿಯನ್ನು ಉಪದೇಶ ಮಾಡಿ ಸರಿ ಮಾಡುವುದು ಹೇಗೆ ಅಂತ, ಅದು ಉಪದೇಶಕ್ಕೂ ಒಂದು ತಪಸ್ಸು. ಧರ್ಮರಾಯನ ಸಾತ್ವಿಕವಾದ ದುಃಖ ನಿವೃತ್ತಿ ಆಗಲಿಲ್ಲ ಉಪದೇಶದಿಂದ. ಎಲ್ಲರೂ ಕೃಷ್ಣನೇ ಹೇಳಿದ್ದಾನೆ. ಕೊನೆಗೆ ಕೃಷ್ಣನಿಗೆ ಸಾಕಾಗಿ ಕೊನೆಗೆ ಭೀಷ್ಮಾಚಾರ್ಯರು ಶರಶಯ್ಯೆಯ ಮೇಲೆ ಮಲಗಿದಾಗ ಆ ಸ್ಥಿತಿಯಲ್ಲಿ ಇವನು ಉಪದೇಶ ಕೇಳಿದರೆ ಸ್ವಲ್ಪ ಇವನ ದುಃಖ ನಿವೃತ್ತಿ ಆದೀತೋ ಅಂತ ಒಂದು ಭೀಷ್ಮಾಚಾರ್ಯರಿಂದ ಉಪದೇಶವನ್ನು ಕೃಷ್ಣ ಮಾಡಿಸಿದ. ತನಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲದೇ ಅಲ್ಲ. ಕೃಷ್ಣನ ಮಾತುಗಳನ್ನು ಕೇಳಿದರೆ ಧರ್ಮರಾಯನಿಗೆ ಅಲಿಗೆ ಜಾಸ್ತಿಯಾಗಿ ಮಾತು ಭಾಳ ಚೆನ್ನಾಗಿದ್ದರೂ ಕೂಡ, ಯಾಕಂದರೆ ಅರ್ಜುನನಿಗೂ ಕೂಡ ಹಾಗೇ ಆಗಿದೆ. ಭಗವದ್ಗೀತೆಯನ್ನು ಕೇಳಿದ್ದು, ಇವನಿಗೆ ಯಾಕೆ ನಾನು ಭಗವದ್ಗೀತೆಯನ್ನು ಹೇಳಿದೆ ಅಂತ ಕೃಷ್ಣನ ಬಾಯಿಂದ ಬರುವ ಹಾಗೆ ಅರ್ಜುನ ನಡ್ಕೊಂಡಿದ್ದಾನೆ. ಇದೆಲ್ಲ ಮಹಾಭಾರತದಲ್ಲಿದೆ. ಅಂದರೆ ವ್ಯಾಸರಿಗೆ ಉಂಟಾದ ದುಃಖ ಅದು ತಾನು ಬರೆದ ಕಾವ್ಯವನ್ನು, ಆ ಕಾವ್ಯದ ಒಂದು ಮುಖ್ಯ ಪಾತ್ರವಾಗಿ ತಾನು ಇದ್ದು
ಆ ಕಾವ್ಯದ ಅನುಭವವನ್ನು ಕವಿಯೇ ಪಡೆದದ್ದು. ಮಹಾಭಾರತದ ಅಂತರಂಗದಲ್ಲಿ ಇರುವಂಥದ್ದು ಏನು ಅಂದರೆ, ಉಪದೇಶದಿಂದ ಇದು ಸರಿಯಾಗುವಂಥದ್ದಲ್ಲ, ಇದೇನು, ಇದು ಕಾಲದ ಗತಿ, ಇದು ಸ್ವಭಾವ, ಇದು ಪ್ರಕೃತಿ ಅಂತ ನಾವು ನಮಗೆ ಏನು ಮಾಡೋದಕ್ಕೂ ಸಾಧ್ಯತೆ ಇದ್ದಾಗ ಈ ಕೆಲವು ಮಾತುಗಳನ್ನು ಹೇಳಿ ಸ್ವಲ್ಪ ಮಟ್ಟಿನ ಸಮಾಧಾನವನ್ನು ಪಡೆದುಕೊಳ್ಳುತ್ತೇವೆ ಅಂತ ಭಾವಿಸ್ತೇವಲ್ಲ. ಆ ರೀತಿಯ ಮಾತುಗಳನ್ನು ಹೇಳಿ ಅದಕ್ಕೆ ಉತ್ತರಿಸಬೇಕಲ್ಲದೆ ಉಪದೇಶ ಕಡಿಮೆಯಾಗಿ ಯಾರೂ ಅಲ್ಲಿ ಕೆಟ್ಟು ಹೋದದ್ದಲ್ಲ. ಉಪದೇಶವನ್ನು ಪಾಲಿಸದೆ ಅದನ್ನೇ ತನ್ನ ಅನುಭವವನ್ನಾಗಿ ವ್ಯಾಸರು ಮಾಡಿಕೊಂಡು ನನ್ನ ಮಾತನ್ನು ಕೇಳುವವರಿಲ್ಲ ಅಂತ. ಇಷ್ಟು ಹೇಳಿದವರು ಆ ಮಾತು ಹೇಳಬೇಕು. ಇನ್ನು ಇವರ ಹಾಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ವಿಸ್ತಾರವಾಗಿ, ವ್ಯಾಸ ಅಂದರೆ ವಿಸ್ತಾರ ಅಂತಲೇ ಅರ್ಥ, ಇಷ್ಟು ವಿಸ್ತಾರವಾಗಿ ವೇದಗಳ ಸಂಗ್ರಹ, ವೇದಗಳ ಸಂಯೋಜನೆ, ಉಪನಿಷತ್ತಿನ ಅರ್ಥ ವಿಸ್ತಾರಕ್ಕೆ ಬೇಕಾದಂತಹ ಬ್ರಹ್ಮಸೂತ್ರಗಳ ಸಂಯೋಜನೆ ಮತ್ತು ರಚನೆ, 18 ಪುರಾಣಗಳು, ಆಮೇಲೆ ಮಹಾಭಾರತ, ಆಮೇಲೆ ಮಹಾಭಾರತ ಅಲ್ಲ, ಭಾಗವತವನ್ನು ಬಿಟ್ಟು 17 ಪುರಾಣಗಳು, ಆಮೇಲೆ ಮಹಾಭಾರತ, ಆಮೇಲೆ ಇಷ್ಟು ಮಾಡಿ ಭಾಗವತವನ್ನು ಹೇಳುವುದಕ್ಕೆ ಮುಂಚೆ ಅವರು ಹೇಳಿದ್ದೇನೆಂದರೆ, ನನಗೆ ನನ್ನ ಮಾತನ್ನು ಯಾರೂ ಕೇಳುವವರಿಲ್ಲ, ಒಬ್ಬ ಶ್ರೋತ್ರ ಇಲ್ಲ. ಯಾವಾಗಲೂ ಸಮಾರಂಭ ಪಡಿಸುವವರು ಕೇಳ್ತಾರೆ, ಜನ ಬಂದಾರೋ ಅಂತ. ಜನ ಬಂದರೆ ಸಕ್ಸಸ್ ಅಂತ. ಬಹಳ ಆಶ್ಚರ್ಯ. ಹಾಗೆ ಜನ ಕೇಳಲಿಲ್ಲ, ನಮ್ಮ ಮಾತು ಕೇಳುವವರಿಲ್ಲ ಅಂದರೆ ಮಹಾಭಾರತದ ಅನುಭವವನ್ನು ಕವಿ ತಾನು ಪಟ್ಟದ್ದು. ಒಂದು ತನ್ನ ಕೃತಿಯ ಅನುಭವವನ್ನು ಕವಿ 2 ರೀತಿಯಲ್ಲಿ ಪಡೆದುಕೊಳ್ಳುವುದು ಸಾಧ್ಯ. ಒಂದು, ನಮ್ಮ ಪುಟ್ಟಪ್ಪನವರು ಹೇಳಿದ್ದಾರೆ, ತನ್ನ ಕಾವ್ಯಕ್ಕೆ ತಾನು ಮಹಾಕವಿ ಮಣಿಯುವಂತೆ. ಅದು ಒಂದು ರೀತಿ, ಅದೊಂದು ಕೃತಕೃತ್ಯತೆ ಭಾವ ಹೇಳಬೇಕು. ಅದು ಎಲ್ಲ ಸೃಜನಶೀಲವಾದ ಒತ್ತಡಗಳನ್ನು ಪಡೆದು ಆ ಒತ್ತಡಗಳನ್ನೆಲ್ಲ ಒಂದು ಸಲ ಬಿಡುಗಡೆಗೊಳಿಸಿ, ನನಗೇ ಗೊತ್ತಿಲ್ಲದ ಯೋಚನೆ ಮಾಡದೇ ಇದ್ದ ದಾರಿಯಲ್ಲಿ ತನ್ನ ವಾಂಗ್ಮಯ ಸಾಗಿ ಅದನ್ನು ಅದು ಪೂರ್ತಿಯಾದ ಮೇಲೆ ತನ್ನ ಕಾವ್ಯಕ್ಕೆ ತಾಂ ಮಹಾಕವಿ ಮಣಿಯುವಂತೆ, ಇದು ಒಂದು ರೀತಿಯ ತನ್ನ ಕಾವ್ಯವನ್ನು ತಾನೇ ಅನುಭವಿಸತಕ್ಕ ಒಂದು ಸಂಗತಿ. ಇದು ವ್ಯಾಸರ ಭಾಗವತದ ತನಕ ವ್ಯಾಸರ ಜಾತಕದಲ್ಲಿ ಇದನ್ನು ಬರೆದಿರಲಿಲ್ಲ. ವ್ಯಾಸರಿಗಿದ್ದದ್ದು ನೋವು, ಮತ್ತು ನೋವು ಕೂಡ ಬಹಳ ಬಹಳ ಅರ್ಥಪೂರ್ಣವಾಗಿರತಕ್ಕ ಸಂಗತಿ. ಮಣಿಯುವುದಕ್ಕಿಂತ ಹೆಚ್ಚು ಒಂದು ಕಾವ್ಯ ಬರೆದು ಪೂರ್ತಿ ಮಾಡಿಬಿಟ್ಟೆ ಎನ್ನುವ ಸಂಭ್ರಮವನ್ನು ವೈಯಕ್ತಿಕ ಮಟ್ಟದಲ್ಲಿ ಅನುಭವಿಸುವುದೇನೋ ಸರಿಯೇ, ಆದರೆ ಅದಕ್ಕಿಂತಲೂ ಹೆಚ್ಚು ಇಷ್ಟು ಹೇಳಿಯೂ ಹೇಳಬೇಕಾದ್ದನ್ನು ಹೇಳಿದ ಹಾಗೆ ಆಗಲಿಲ್ಲ ಎನ್ನುವ ನೋವು ಉಂಟಲ್ಲ, ಇದು ಅದ್ಭುತವಾಗಿರತಕ್ಕ ಸಂಗತಿ. ನಿಜವಾಗಿ ಯಾರೂ ಹೇಳುವುದಿಲ್ಲ ಅಷ್ಟೇ, ವ್ಯಾಸರಂಥವರು ಹೇಳಿದರೆ ಮಾತ್ರ ಅದಕ್ಕೆ ಮರ್ಯಾದೆ, ಅದು ಬೇರೆ ಯಾರೂ ಹೇಳೋದಿಲ್ಲ. ಎಲ್ಲರಲ್ಲಿಯೂ ಇರ್ತದೆ ಹೇಳಬೇಕಾದ್ದನ್ನು ಹೇಳಲಿಲ್ಲ ಅಂತ. ಅದು ಪ್ರಶಸ್ತಿ ಸಿಕ್ಕಲಿ ಬಿಡಲಿ, ಹೇಳಬೇಕಾದ್ದನ್ನು ಹೇಳಿ ಆಗಲಿಲ್ಲ, ಹೇಳಿ ಆದರೆ ಮತ್ತು ಕೆಲಸವೇ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಒಬ್ಬರು ಕಳೆದ ಶತಮಾನದಲ್ಲಿ ಒಬ್ಬರು ಒಳ್ಳೆಯ ಯಕ್ಷಗಾನ ಕವಿ ಇದ್ದರು. ಅವರು ಪಂಚವಟಿ ಪ್ರಸಂಗವನ್ನು ತುಳು ಭಾಷೆಗೆ ಮಾಡಿದ್ದಾರೆ. ಕನ್ನಡದಲ್ಲಿಯೂ ಬಹಳ ಒಳ್ಳೆಯ ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದಾರೆ. ಅವರು ಒಂದು ಪ್ರಸಂಗದಲ್ಲಿ ಒಂದು ಮಾತು ಬರ್ತದೆ, ಉದರಕ್ಕೆ ಕೊಂಬ ಹಾಲು ವಿಷವಾದರೆ ಬದುಕುವುದೆಂತಯ್ಯ ಅಂತ ಒಂದು ಸಾಲು ಬರ್ತದೆ. ಸಾಲು ಚೆನ್ನಾಗಿದೆ. ಸ್ವಲ್ಪ ಕಾಲ ಕಳೆದ ಮೇಲೆ ಬರೆದ ಕವಿಗಳಿಗೆ ಹೊಟ್ಟೆ ಶೂಲೆ ಪ್ರಾರಂಭ ಆಯಿತು, ಬಹಳ ತೀವ್ರ ಆಯಿತು, ಪ್ರಾಣಾಂತಕದ ಘಟ್ಟಕ್ಕೆ ಬಂತು. ಆಗ ಅವರು ಹೇಳ್ತಿದ್ರಂತೆ, ನಾನು ಬರೆದದ್ದೇ ನನಗೆ ಆಯಿತು ಅಂತ, ನಾನು ಬರೆದದ್ದೇ ನನಗೆ ಆದದ್ದು ಅಂತ. ಉದರಕ್ಕೆ ಕೊಂಬ ಹಾಲು, ಬಹಳ ಆಶ್ಚರ್ಯ ಆಗುತ್ತೆ. ಒಂದು ಮಾತು ಅದು ಯಾವ ಸನ್ನಿವೇಶವೋ, ಯಾವ ನಮ್ಮ ಮಾನಸಿಕತೆಯ ಒಂದು ಸ್ಥಿತಿಯೋ, ಯಾವುದೋ ಒಂದು ಸನ್ನಿವೇಶದಲ್ಲಿ ಯಾವುದೋ ಒಂದು ಮಾತು ಯಾರೋ ಆಡಿದ್ದು, ಯಾರೋ ಹೇಳಿದ್ದು, ಅಥವಾ ನಾವು ಯಾವುದೋ ಓದಿದ್ದು, ನಮ್ಮ ಭಾಗ್ಯದಲ್ಲಿ ಬರೆದದ್ದು, ಅದು ನಮ್ಮ ಮನಸ್ಸಿನ ಒಳಗೆ ಕಂತಿ ಸಾಯುವವರೆಗೆ ಇರ್ತದಲ್ಲ ಒಂದು ಮಾತು. ಬಹಳ ಆಶ್ಚರ್ಯ. ಉದರಕ್ಕೆ ಕೊಂಬ
ಹಾಲು ಹಾಲದು ವಿಷವಾದರೆ ಬದುಕುಳಿಯಲೆ ಅಂತ ತಾನೇ ಬರೆದದ್ದು. ಆ ಮಾತು ಚೆನ್ನಾಗಿದೆ ಅಂತ ಬರೆಯುವಾಗ ಮನಸ್ಸಿಗೆ ಭಾಸವಾದದ್ದರಿಂದ ಅದು ಆಳವಾಗಿ ತನ್ನ ಒಳಗೆ ಇಳಿದದ್ದು. ಆಳವಾಗಿ ಇಳಿದದ್ದು ತನ್ನ ಒಳಗೆ ಪರಿಣಾಮ ಮಾಡಿದ್ದು. ಅದನ್ನು ಆ ಮನುಷ್ಯ ಹೇಳಿದ ಸಂಖ್ಯೆ ಭಾಗವತರು ಅಂತ ಹವಿಕರು ಅವರು ಹೇಳಿದ್ದು, ನಾನು ಬರೆದದ್ದು ನನಗೆ ಆದದ್ದು ಅಂತ. ನಾವು ಸಾಮಾನ್ಯವಾಗಿ ಹೇಳ್ತೇವೆ ನನಗೆ ಆದದ್ದನ್ನು ನಾನು ಬರೆದದ್ದು ಅಂತ. ಸಾಮಾನ್ಯವಾಗಿ ನಮ್ಮ ಕಾರಂತರಂತೂ ಅದನ್ನೇ ಹೇಳೋದು, ನನಗೆ ಆದದ್ದನ್ನು ನಾನು ಬರೆದದ್ದು, ನನ್ನ ಸ್ವಾನುಭವ, ನನ್ನದು ಅನುಭವ, ಉಳಿದದ್ದು ನನಗೆ ಗೊತ್ತಿಲ್ಲ, ಅದನ್ನು ಬರೆದದ್ದು ಅಂತ. ಈಗ ನನಗೆ ಆದದ್ದನ್ನು ನಾನು ಬರೆದದ್ದು ಎನ್ನುವುದು ಚೆನ್ನಾಗಿದೆ, ಸರಿಯಾದದ್ದೇ. ಅದರ ವಾಂಗ್ಮಯಕ್ಕೆ ಬಹಳ ವಿಚಿತ್ರವಾದ ಒಂದು ತಿರುವಿದೆ. ಅದು ಏನು ಅಂದರೆ, ನಾನು ಬರೆದದ್ದೇ ನನಗೆ ಆದದ್ದು ಅಂತ. ವ್ಯಾಸರಿಗೆ ಆದದ್ದು ತಾನು ಬರೆದದ್ದೇ ತನಗೆ ಆದದ್ದು. ಅದು ಎಲ್ಲಿಯವರೆಗೆ ಅವರಿಗೆ ತಾದಾತ್ಮ್ಯ ಇತ್ತು ಅದರದ್ದು ಪಾತ್ರ, ಅದು ಅವರೊಂದು ಮಹಾಭಾರತದಲ್ಲಿ ಒಂದು ಪಾತ್ರವೂ ಕೂಡ. ಅವರು ಅದರಲ್ಲಿ ಏನು ಬರೆದಿದ್ದಾರೆ, ಏನು ಹೇಳಿದ್ದಾರೆ, ಏನು ಯಥಾವತ್ ಸಂಪ್ರಕಾಶಿತಂ ಲೋಕಗರ್ಭಗೃಹಂ ಕೃತ್ಸನಂ ಯಥಾವತ್ ಸಂಪ್ರಕಾಶಿತಂ, ಹೇಗೆ ಇದೆಯೋ ಹಾಗೆ ಅಂತ. ಇದಕ್ಕಿಂತ ದೊಡ್ಡ ಒಂದು ಚಾಲೆಂಜೇ ಇಲ್ಲ ಮನುಷ್ಯನಿಗೆ. ಹೇಗೆ ಇದೆಯೋ ಹಾಗೆ ನೋಡುವುದೇ ಕಷ್ಟ. ನಮಗೆ ಹೇಗೆ ಬೇಕೋ ಹಾಗೆ ನಾವು ನೋಡುವುದರಲ್ಲಿಯೇ ಪಳಗಿದ್ದವರು. ನಾಗರಿಕತೆ ನಮ್ಮನ್ನು ಪಳಗಿಸುವುದು ಹೇಗೆ ಅಂದರೆ, ನಿನಗೆ ಹೇಗೆ ಬೇಕೋ ಹಾಗೆ ನೋಡು ಅಂತ. ಇದು ಕಲಿತು ಅಭ್ಯಾಸ ಆಗಿ ಯಾವತ್ತೋ ಒಂದು ದಿವಸ ನಮ್ಮ ಗ್ರಾಚಾರ ನೆಟ್ಟಗಿದ್ದರೆ ಗೊತ್ತಾಗ್ತದೆ ಇದೆಲ್ಲ ನಾವು ಕಲಿತದ್ದು ನಿಜವಾದದ್ದು ಬೇರೆಯೇ ಉಂಟು ಅಂತ. ಯಥಾವತ್ ಸಂಪ್ರಕಾಶಿತಂ ಲೋಕ ಗರ್ಭಗೃಹಂ ಕೃತ್ಸನಂ, ಹೇಗೆ ಇದೆಯೋ ಹಾಗೆ ಒಳಗಿನ ಸ್ಥಿತಿ, ಅಂತರಂಗದ ಸ್ಥಿತಿ ಹೇಗೆ ಇದೆಯೋ ಈ ಲೋಕದ್ದು, ಅದನ್ನು ಹಾಗೆ ಬೆಳಗಿಸ್ತಾ ಇದ್ದೇನೆ ಅಂತ. ಅದನ್ನು ಅವರು ಅಷ್ಟು ಆಳಕ್ಕೆ ಇಳಿದದ್ದರಿಂದ ವ್ಯಾಸರು ಅದನ್ನು ಅನುಭವಿಸಿದರೆನ್ನುವುದು ವ್ಯಾಸರ ಮಹತ್ವ. ಆದರೆ ಅದರ ಒಟ್ಟಿಗೆ ಇನ್ನೂ ಒಂದು ಬಹಳ ಸೃಷ್ಟಿಶೀಲವಾದ ಒಂದು ಮಿಡಿತ ತುಡಿತ ಅವರಲ್ಲಿತ್ತು. ಏನು ಅಂದರೆ, ಮಾತನ್ನು ಲೋಕಕ್ಕೆ ಮೀಸಲಿಟ್ಟೆ. ಇಷ್ಟು ಬರೆದಿದ್ದೇನಲ್ಲ, 1,00,000 ಶ್ಲೋಕ. ಇವತ್ತು ನೀವು ಲೆಕ್ಕ ಹಾಕಿದರೂ ಕೂಡ ಎಷ್ಟು ಪ್ರಕ್ಷಿಪ್ತ ಅಂತ, ಎಷ್ಟು ತಪ್ಪು ಲೆಕ್ಕಾಚಾರ ಹಾಕಿ ಎಷ್ಟು ಪ್ರಕ್ಷಿಪ್ತ ಅಂತ ನೀವು ಮಾಡಿದರೂ ಒಂದು 75,000 ಶ್ಲೋಕ ಇದೆ. ಒಂದು ಜನ್ಮದಲ್ಲಿ ಅದನ್ನು ಅರ್ಥ ಆಗುವುದು, ಇಡೀ ಓದಿದರೆ ಸಾಕು, ಶ್ವಾಸ ಗಟ್ಟಿಯಾಗ್ತದೆ. ಅರ್ಥ ಮಾಡಿಕೊಳ್ಳೋದು ಬೇರೆ ಬೇರೆ ಭಾಳ ಅದ್ಭುತವಾಗಿರತಕ್ಕಂಥ. ಇಷ್ಟು ಹೇಳಿ ನಾನು ಏನು ಅಂದರೆ ಲೋಕಕ್ಕೆ ಮಾತನ್ನು ಮೀಸಲಿಟ್ಟೆ. ನಮ್ಮ ಕನ್ನಡದ ಕವಿ ಪಂಪ ವ್ಯಾಸರ ಈ ನೋವನ್ನು ತಾನು ತಕ್ಕೊಂಡು ತನ್ನ ವಿಕ್ರಮಾರ್ಜುನ ಪೇಯದಲ್ಲಿ ಒಂದು ಬಹಳ ಅದ್ಭುತವಾದ ಮಾತು ಹೇಳ್ತಾನೆ. ಬೆಳಗುವೆನಿಲ್ಲಿ ಲೌಕಿಕಮಂ ಅಂತ, ಲೋಕ ಗರ್ಭಗೃಹಂ ಕೃತ್ಸನಂ ಯಥಾವತ್ ಸಂಪ್ರಕಾಶಿತಂ ಎನ್ನುವ ವ್ಯಾಸರ ಮಾತಿನ ತದ್ವತ್ ಕನ್ನಡದ ನುಡಿಯದು. ಬೆಳಗುವೆನಿಲ್ಲಿ ಲೌಕಿಕಮಂ ಅಂತ. ಬೆಳಗುವೆ ಎನ್ನುವ ಪದಕ್ಕೆ ಸಂಪ್ರಕಾಶಿತಂ ಎನ್ನುವ ಸಂಸ್ಕೃತಕ್ಕಿಂತ ಹೆಚ್ಚು ಧ್ವನಿಶಕ್ತಿ ಇದೆ. ಎನ್ಲೈಟನಿಂಗ್ ಅಂತ. ಬೆಳಗುವೆನಿಲ್ಲಿ ಲೌಕಿಕಮಂ ಅಂತ ಅದು ಕನ್ನಡದ ಸಾಮರ್ಥ್ಯ. ಅದೇನು ಸಂಸ್ಕೃತದ ಸಾಮರ್ಥ್ಯಕ್ಕಿಂತ ಕಡಿಮೆ ಇಲ್ಲ. ಆದರೆ ಲೋಕಕ್ಕೆ ಮೀಸಲಿಟ್ಟೆ, ಇನ್ನೂ ಇದನ್ನು ಏನು ಹೇಳಬೇಕಾದ್ದನ್ನು ಹೇಳಲಿಲ್ಲ. ಒಂದು ಬಹಳ ವಿಚಿತ್ರವಾಗಿರ್ತಕ್ಕ ವಿಚಾರ. ಯಾಕೆ ಇದು ಅಂದರೆ, ಭಾಗವತಕ್ಕೆ ಪರಮಹಂಸ ಸಂಹಿತೆ ಅಂತ ಹೆಸರು. ಪರಮಹಂಸರು ಅಂದರೆ ವಿರಕ್ತರು, ಲೋಕರಕ್ತಿಯನ್ನು ಬಿಟ್ಟವರು, ಅನುರಕ್ತಿಯನ್ನು ಬಿಟ್ಟವರು, ವಿರಕ್ತಿಯೇ ಸ್ವಭಾವವಾಗಿ ಇರತಕ್ಕವರು, ಲೋಕದ ಮಾತಿನಲ್ಲಿ, ಲೌಕಿಕವಾದ ಮಾತಿನಲ್ಲಿ ಬೆಳಗುವಿಕೆಯನ್ನು ಕಾಣದವರು. ವಿರಕ್ತರು ಮೆಚ್ಚುವ ಹಾಗೆ ಮಾತಾಡಬೇಕಿತ್ತು ಅಂತ. ಇದು ನಮ್ಮ ಕಷ್ಟ ಎಂತ ಗೊತ್ತುಂಟು. ಈಗ ಇದು ನಾನು ಹೇಳಿದ ಕೂಡಲೇ ಭಾಳ ಜನ ಹೇಳಿದ್ದಾರೆ, ನಾನೇ ಅಂತಲ್ಲ, ಹೇಳಿದ ಕೂಡಲೇ ನಮ್ಮಲ್ಲಿ ಸಂಶಯ, ವೇದವ್ಯಾಸರು ಸ್ವಯಂ ಅವತಾರ ಪುರುಷರಲ್ವ, ಅವರಿಗೆ ನೋವಾಗುವುದು ಹೇಗೆ? ಅವರು ಹೀಗೆಲ್ಲ ಮಾತಾಡಿದರು ಅಂದರೆ ಏನು?
ಅಂತ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ನಮ್ಮ ನಂಬಿಕೆಗಳಿಗೆ ಅನುಸಾರವಾಗಿ ತಿರುಗಿಸಲಿಕ್ಕೆ ನಾವು ಪ್ರಯತ್ನಿಸೋದು. ಅವರು ಹೇಳಿದ್ದೇನೋ ಒಂದಿರ್ತದೆ ಆದರೆ ಅದು ಎಲ್ಲವನ್ನು ಬಿಟ್ಟು, ಅದೆಲ್ಲ ಇರಬಹುದು, ಅದೆಲ್ಲ ಹಾಗಿರಲಿ, ಅದೆಲ್ಲವನ್ನು ಬಿಟ್ಟು ಭಾಗವತ ಎನ್ನುವುದು ವಿರಕ್ತರೂ ಕೂಡ ಕೇಳಿ ಸಂತೋಷ ಪಡಬಹುದಾದ ನಿಜವಾದ ಆನಂದವನ್ನು, ತನ್ನ ಒಳಗಿನ ಆನಂದವನ್ನು ಅನುಭವಿಸಿದ ವಿರಕ್ತರೂ ಕೂಡ ಭಾಗವತದ ಕಥೆಯನ್ನು, ಭಾಗವತದ ದರ್ಶನವನ್ನು, ಭಾಗವತದ ಒಳನೋಟಗಳನ್ನು ಕೇಳಿದರೆ ಪುಲಕಿತರಾಗಬಹುದಾದ ಒಂದು ಗ್ರಂಥವಾದ್ದರಿಂದ ಭಾಗವತಕ್ಕೆ ಹೆಸರು ಪಾರಮಹಂಸ್ಯ ಸಂಹಿತೆ ಅಂತ. ಭಾರತ ಪಾರಮಹಂಸ್ಯ ಸಂಹಿತೆ ಆಗಲಿಲ್ಲ ಅಂತ ವ್ಯಾಸರ ಭಾವನೆ. ಲೋಕಕ್ಕೆ ಮಾತನ್ನು ಮೀಸಲಿಟ್ಟೆ. ತಪ್ಪೇನೂ ಅಲ್ಲ, ಮಾತೆನ್ನುವುದು ಲೋಕದಿಂದಲೇ ಹುಟ್ಟಿತ್ತು, ಲೋಕಕ್ಕೆ ಸಂಬಂಧಪಟ್ಟದ್ದು. ಆದರೆ ಬಹಳ ವಿಚಿತ್ರ ಇದೆ. ವಿಚಿತ್ರ ಏನು ಅಂದರೆ ಮಾತಿನ ಸರ್ವಶಕ್ತಿ, ಮಾತಿನ ಸರ್ವಸ್ವ, ಮಾತಿನ ಅರ್ಥಧಾರಣ ಸಾಮರ್ಥ್ಯ, ಧ್ವನಿಧಾರಣ ಸಾಮರ್ಥ್ಯ, ಮಾತು ಏನು ಹೇಳ್ತದೆ, ಏನನ್ನು ಹೇಳಿ ಇನ್ನೇನನ್ನೋ ಅದು ಅನಿಸ್ತದೆ, ಈ ಎಲ್ಲ ವಾಗ್ವ್ಯಾಪಾರದ ರಹಸ್ಯ ಇದು ಎಲ್ಲವೂ ಪ್ರಕಟವಾಗುವುದೇ ಎಲ್ಲಿ? ಇದು ಎಲ್ಲಿ ಪ್ರಕಟವಾಗುವುದು ಅಂದರೆ ಇದನ್ನು ಎಲ್ಲವೂ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಅಂದರೆ ವಿರಕ್ತರ ಮುಂದೆ ಮಾತ್ರ. ಅನುರಕ್ತರ ಮುಂದೆ ಅವರಿಗೆ ಬೇಕಾದ ಮಾತನ್ನು ಮಾತಾಡಬೇಕಾಗ್ತದೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಲೋಕದ ಮುಂದೆ ಮಾತಾಡ್ತೇವಾದರೆ ಲೋಕಕ್ಕೆ ಯಾವುದು ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿರೋದರಿಂದ ಅವರಿಗೆ ಬೇಕಾದ್ದನ್ನು ಕೊಡುವ ಭಾವನೆ ಉಂಟಾಗ್ತದೆ. ಅದು ತಪ್ಪೇನೂ ಅಲ್ಲ. ಆದರೆ ಲೋಕಕ್ಕೆ ಏನು ಬೇಕು ಎನ್ನುವುದನ್ನು, ನಾವು ಲೌಕಿಕರೇ ಆದದ್ದರಿಂದ ಲೋಕಕ್ಕೆ ಏನು ಬೇಕು ಎನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಅದನ್ನು ಕೊಡುತ್ತಾ ಬಂದರೆ ಆಗ ಮಾತಿನ ಸರ್ವ ಸಾಮರ್ಥ್ಯ ವ್ಯಕ್ತವಾಗುವುದರ ಬದಲಿಗೆ ಮಾತನ್ನು ನಾವು ಮ್ಯಾನಿಪುಲೇಟ್ ಮಾಡಿದ ಹಾಗಾಗ್ತದೆ. ವಾಕ್ತಂತ್ರ ತಪ್ಪಲ್ಲದೇ ಇದ್ದರೂ ಕೂಡ ಮಾತಿಗೆ ಸ್ವಯಂ ಸಾರ್ಥಕತೆ ಉಂಟಾಗುವುದು. ಆದ್ದರಿಂದ ಸರ್ವ ಸಾಮರ್ಥ್ಯ ಪ್ರಕಟವಾಗುವುದು ಎಲ್ಲಿ ಅಂದರೆ ಅಂಗಳದಲ್ಲಿ, ಇಂಡೋರ್ ಮೀಟಿಂಗ್ನಲ್ಲಿ ಅಲ್ಲ, ಅದು ಬಯಲಿನಲ್ಲಿ ಮಾತ್ರ. ಬಯಲಿನಲ್ಲಿ ಸರ್ವ ಸಾಮರ್ಥ್ಯ ಪ್ರಕಟ. ಹೇಗೆ ಬೇಕಾದರೂ ನೀವು ಕಸರತ್ತು ಮಾಡಲಿಕ್ಕಾಗ್ತದೆ, ಹೇಗೆ ಬೇಕಾದರೂ ಮಾತಾಡ್ಬೋದು, ಹೇಗೂ ಮಾತಾಡ್ಬೋದು, ಹೇಗೆ ಮಾತಾಡಿದರೂ ಅಡ್ಡಿ ಇಲ್ಲ. ದೇವರ ಮುಂದೆ ಮಾತಾಡುವಾಗ, ದೇವರ ಮುಂದೆ ನಾವು ನಮ್ಮನ್ನು ತೋಡಿಕೊಳ್ಳುವಾಗ, ನಮ್ಮನ್ನು ಒಪ್ಪಿಸುವಾಗ ಆಗ ಈ ಭಾವ ಇರ್ತದೆ. ದೇವರಿಗೆ ಬೇಕಾದ್ದನ್ನು ಯಾವ ಮಾತು ಹೇಳಿದರೆ ದೇವರಿಗೆ ಇಷ್ಟ ಆದೀತು ಅಂತ ಯೋಚನೆ ಮಾಡೋದು ದೇವರ ಬುದ್ಧಿ ಅಲ್ಲ, ಅದು ಮನುಷ್ಯರ ಬುದ್ಧಿ. ನಾವು ಹೀಗೆ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆದೀತು ಅಂತ ಸಮಾರಂಭಕ್ಕೆ ತಕ್ಕದಾಗಿ ಮಾತಾಡೋದು. ದೇವರ ಮುಂದೆ ಬೇಕಾಗಿದ್ದರೆ ನೀನು ಹೇಗೆ ಬೇಕಾದರೂ ಮಾತಾಡ್ಬೋದು, ಮಾತಾಡದೆಯೂ ಇರ್ಬೋದು. ದೇವರು ತಪ್ಪು ತಿಳ್ಕೊಳ್ಳುವ ಪ್ರಶ್ನೆಯೇ ಇಲ್ಲ. ಯಾಕೆ ಅಂದರೆ ದೊಡ್ಡ ಜ್ಞಾನವೊಂದು ಹಾಗೊಂದಿದ್ದರೆ, ದೊಡ್ಡ ಜ್ಞಾನವಾದದ್ದು ತನ್ನನ್ನು ಹೇಗೆ ಬೇಕಾದರೂ ಹಾಗೆ ತಿಳ್ಕೊಳ್ಳುವ ಸ್ವಾತಂತ್ರ್ಯವನ್ನು ಕೊಟ್ಟೆ. ಅದು ದೊಡ್ಡ ಜ್ಞಾನವಾದದ್ದು. ನೀನು ಹೀಗೆಯೇ ತಿಳ್ಕೊಳ್ಬೇಕು ಎನ್ನುವ ಚೌಕಟ್ಟನ್ನು ಹಾಕಿದರೆ ಅದು ದೊಡ್ಡ ಜ್ಞಾನವೇ ಆಗುವುದಿಲ್ಲ. ಇದು ನಮಗೆ ಅರ್ಥ ಆಗಲಿಕ್ಕೆ ಕಷ್ಟ. ಆದರೆ ಅರ್ಥ ಆಗಬೇಕಾದದ್ದು ಇದೆ. ದೊಡ್ಡ ಜ್ಞಾನ ಅದು ತನ್ನನ್ನು ನಿರಾಕರಣೆ ಮಾಡುವ ಸ್ವಾತಂತ್ರ್ಯವನ್ನು ಕೂಡ ಕೊಡ್ತದೆ. ನೀನು ಏನು ಬೇಕಾದರೂ ಹೇಳು, ದೇವರಿಲ್ಲ ಅಂತ ಬೇಕಾದ್ರೆ ಹೇಳು, ಭಾಳ ಗಟ್ಟಿಯಾಗಿ ಹೇಳು ಅಂತ, ಅದನ್ನು ನಂಬಿ ಹೇಳುವಂತ. ಇಬ್ಬರು ಒಟ್ಟಿಗೆ ಇದ್ದರು, ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು. ಒಬ್ಬ ನಂಬಿದವ, ಗುಳ್ಳಪ್ಪನವರ ಭಾಳ ಒಳ್ಳೆಯ ಪದ್ಯ ಇದೆ, ನಂಬಿದನು ಪ್ರಹ್ಲಾದ, ನಂಬದಿದ್ದನು ತಂದೆ. ಇಬ್ಬರು ಒಟ್ಟಿಗೆ ಇದ್ದಾರೆ. ಇಬ್ಬರೂ ಒಟ್ಟಿಗೆ ಇದ್ದಾಗಲೇ, ಇಬ್ಬರೂ ತಮ್ಮ ನಂಬಿಕೆಗಳಲ್ಲಿ ಪರಿಪೂರ್ಣರಾಗಿ ಇದ್ದಾಗಲೇ, ಈ ಅರ್ಧ ಜಾರತೀಯ ಅಲ್ಲ, ಹಾಗೂ ಆಗಲಿ ಹೀಗೂ ಆಗಲಿ ಅಂತಲ್ಲ, ಪರಿಪೂರ್ಣ. ಇಲ್ಲ ಅಂದರೆ ಇಲ್ಲ, ಕಂಬ ಅಂದರೆ ಕಂಬದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಕಂಬದಲ್ಲಿ ಅಲ್ಲ, ಎಲ್ಲಿಯೂ ನಾವು ಹೇಳಿ ಅಲ್ಲ, ಎಲ್ಲ ಕಡೆಯೂ ದೇವರಿದ್ದಾನೆ ಅಂತ. ಒಂದು ಕಡೆ ನಂಬಿಕೆ ಅಷ್ಟು ತೀವ್ರವಾದದ್ದು, ಒಂದು ಕಡೆ ಆ ನಂಬಿಕೆ ಆ ಜ್ಞಾನವನ್ನು ಪೂರ್ತಿ ನಿರಾಕರಣೆ ಮಾಡತಕ್ಕ ಒಂದು ಸನ್ನಿವೇಶ, ಎರಡೂ ಒಟ್ಟಿಗೆ ಇದ್ದಾಗಲೇ ಸ್ಫೋಟ ಆಗುತ್ತೆ.
ಅದಿಲ್ಲದೆ ಸ್ಫೋಟ ಆಗೋದಿಲ್ಲ. ಸುಮ್ಮನೆ ಅದು ಏನಾಗ್ತದೆ ಅಂದರೆ ಚೌ ಅದು ಒಟ್ಟಿಗೆ ಇದ್ದಾಗ, ಅದು ಎರಡೂ ತೀವ್ರವಾಗಿದ್ದಾಗ ಉತ್ಕಟತೆಗೆ, ಜೀವನದಲ್ಲಿ ಉತ್ಕಟವಾದ ಕ್ಷಣ, ಅದು ಆ ಉತ್ಕಟವಾದ ಕ್ಷಣ ಉಂಟಲ್ಲ, ಅಲ್ಲಿರುವುದು ಆ ಪ್ರಾಣದ ಉತ್ಕಟತೆ ಮಾತ್ರ, ಭಾವದ ಉತ್ಕಟತೆ ಮಾತ್ರ. ಅದು ನ್ಯಾಯ ಅನ್ಯಾಯ, ಸರಿಯೋ ತಪ್ಪೋ, ಕಪ್ಪೋ ಬಿಳಿಯೋ, ನಮ್ಮ ನಂಬಿಕೆಗೆ ಸಂಬಂಧಪಟ್ಟದ್ದೋ, ನಮ್ಮ ನಂಬಿಕೆಗೆ ಸಂಬಂಧಪಡದೇ ಇದ್ದದ್ದೋ ಇತ್ಯಾದಿ ಯಾವ ದ್ವಂದ್ವಗಳಿಗೂ ಅದು ಸಂಬಂಧಪಟ್ಟದ್ದಲ್ಲ. ಅದು ತೀವ್ರ ಉತ್ಕಟವಾಗಿರತಕ್ಕ ಒಂದು ಕ್ಷಣ. ಅಂಥದ್ದೊಂದು ಕ್ಷಣ ಮನುಷ್ಯನಿಗೆ ಸಿಕ್ಕಿದರೆ ಸಾಕು. ಅದನ್ನು ಧಾರಣ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ ಇರ್ತದೆ. ಹೀಗಿದ್ದರಿಂದ ಭಾಷೆ ತನ್ನ ಪೂರ್ಣ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವುದು ಎಲ್ಲಿ ಅಂದರೆ, ನೀನು ಹೇಗೆ ಮಾತನಾಡಿದರೂ ನಾನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಎನ್ನುವ ದೇವರಂಥ ಒಬ್ಬ ಕೇಳುಗ ನಮ್ಮ ಮುಂದೆ ಇದ್ದಾಗ ಮಾತ್ರ. ದೊಡ್ಡ ಒಬ್ಬ ಕೇಳುಗನನ್ನು ಕಲ್ಪಿಸದೆ ಮಾತು ಸೃಷ್ಟಿಶೀಲವಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸಾಧ್ಯ ಆಗುವುದು? ಯಾಕೆಂದರೆ ಸಾಮಾನ್ಯವಾಗಿ ಮಾತುಗಾರರೆನ್ನುವ ಹೆಸರು ಪಡೆಯುವುದು ಬೇಕಾದ್ದನ್ನು ಕೊಟ್ಟೆ. ಜನರಿಗೆ ಏನು ಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ. ಗೊತ್ತಿರುವುದು ತಪ್ಪೇನೂ ಅಲ್ಲ, ಆದರೆ ಜನರು ಅಷ್ಟು ಸರಳರಲ್ಲ ಅಂತ ಕಾಣ್ತದೆ ನನಗೆ. ಜನರು ಏನು ಬೇಕು, ತಮಗೆ ಏನು ಬೇಕು ಎನ್ನುವುದನ್ನು ಗೊತ್ತೂ ಮಾಡ್ತಾರೆ. ಅದನ್ನು ಕೊಟ್ಟ ಕೂಡಲೇ ನಮಗೆ ಬೇಕಾದ್ದನ್ನು ಇವ ಕೊಟ್ಟ, ಇವನಿಗೆ ಬೇಕಾದ್ದನ್ನು ಹೇಳಲಿಲ್ಲ ಅಂತ ಕೂಡ ಅವರಿಗೆ ಗೊತ್ತಾಗ್ತದೆ. ಅದು ಎರಡೂ ಗೊತ್ತಾಗ್ತದೆ ಅವರಿಗೆ. ಅದು ಗೊತ್ತಾಗ್ತದೆ. ಅದು ಗೊತ್ತಾಗ್ತದೆ ಅಂತ ನಮಗೆ ಗೊತ್ತಾದರೆ ಸರ್, ನಮಗೆ ಬೇಕಾದ್ದನ್ನು ನಾವು ಹೇಳಲಿಲ್ಲ, ಹೇಳಬೇಕು ಅಂತ. ಹಾಗೆ ಮಾತಿಗೆ ಒಬ್ಬ ದೊಡ್ಡ ಕೇಳುಗನನ್ನು ಕಲ್ಪಿಸದೆ ಮಾತು ಸೃಷ್ಟಿಶೀಲವಾಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಾತು ಕೇಳುವವರಿಲ್ಲ ಅಂತ ಕೊರಗಿದ ವೇದವ್ಯಾಸರಿಗೆ ಮಾತನ್ನು ಇನ್ನೂ ಯಾವುದೋ ಒಂದು ಹೇಗೆ ಬೇಕೋ ಹಾಗೆ ಅಷ್ಟು ಸ್ವತಂತ್ರವಾಗಿರತಕ್ಕ ಒಂದು ತತ್ವ, ಆ ತತ್ವದ ಕುರಿತಾಗಿ ಕಣ್ಣಿಟ್ಟಂತಹ ವಿರಕ್ತರಿಗೆ, ಪರಮಹಂಸರಿಗೆ ಮಾತನ್ನು ಮೀಸಲಿಡದೆ ತೊಂದರೆ ಆಯಿತೇನೋ ಎನ್ನುವ ಭಾವನೆ ಕಾಡ್ತಿತ್ತಂತೆ. ಇದು ಭಾಗವತದ ಪ್ರಾರಂಭದಲ್ಲಿ ವಿಷಾದ ಕಾಡ್ತಿತ್ತು ಅಂತ. ಆಗ ಅಲ್ಲಿಗೆ ನಾರದರು ಬಂದರಂತೆ. ನಾರದರು ಬಂದು, ಇದು ಭಾಗವತದ ಪ್ರಾರಂಭದಲ್ಲಿದೆ. ಅಂದರೆ ಎಲ್ಲ ದೊಡ್ಡ ಗ್ರಂಥಗಳನ್ನು ಪ್ರಾರಂಭಿಸುವಾಗಲೂ ಒಂದು ಪೀಠಿಕೆ ಬೇಕಾಗ್ತದೆ. ಅದು ಹೇಗೆ ಇರ್ತದೆ ಅಂದರೆ, ಇದನ್ನು ನೀವು ಹೀಗೆ ನೋಡಿ ಅಂತ. ಆ ಪೀಠಿಕೆ ಹೇಗಿರ್ತದೆ ಅಂದರೆ, ಈ ಗ್ರಂಥವನ್ನು, ಭಾಗವತವನ್ನು ನೀವು ನೋಡಿ. ಬೇರೆ ಗ್ರಂಥಗಳಲ್ಲಿ ಹೇಗೆ ನೋಡಿದ್ದೀರಿ ಹಾಗಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ. ಯಾಕೆಂದರೆ ವೇದವ್ಯಾಸರು ಅಸಮಾನ ವಾಗ್ಮಿ, ಅವರಿಗೆ ಸರಿಸಾಟಿಯಾದ ಒಬ್ಬ ವಕ್ತಾರನೇ ಇಲ್ಲ. ಅವರಿಗೆ ಒಂದು ರೀತಿ ಮಾತಿನ ಮೇಲೆಯೇ ಜಿಹಾಸೆ ಬಂದು, ಅದು ಎಷ್ಟು ಚೆನ್ನಾಗಿದೆ. ಮಾತಿನ ಮೇಲೆ ವಿಶ್ವಾಸ ಕಡಿಮೆಯಾದಾಗಲೇ ಮಾತು ಚೆನ್ನಾಗಿ ಆಗುವುದು. ಇದೆಷ್ಟು ಕಷ್ಟ. ಮಾತಿಗೆ ಬಹಳ ವಿಶ್ವಾಸ ಇದ್ದರೆ, ಆ ಬಹಳ ವಿಶ್ವಾಸ ಇದ್ದವರು ಮಾತಾಡಿದರೆ ಆ ಮಾತು ಹೇರಿಕೆಯಾಗ್ತದೆ. ಕೇಳಲಿಕ್ಕೆ ಹೆಚ್ಚು ಕಾಲ ಕೇಳಲಿಕ್ಕಾಗೋದಿಲ್ಲ. ಅದು ಪ್ರಭು ಸಂಹಿತ. ಯಾಕೆ ಗೊತ್ತಿದೆ ಅವರಿಗೆ. ನನಗೆ ಗೊತ್ತಿಲ್ಲ ಅಂತ ಹೇಳಿ ಆ ಮಾತು ನಮ್ಮ ಮನಸ್ಸನ್ನು ಮುಟ್ಟುವ ಹಾಗೆ. ನನಗೆ ಗೊತ್ತಿದೆ, ಸ್ವಲ್ಪ ಓದಿದ್ದೇನೆ, ಪೂರ್ತಿ ಗೊತ್ತಿದೆ ಅಂತ ಹೇಳಲಿಕ್ಕೆ ಅದು ಅಹಂಕಾರ ಆಗ್ತದೆ ಅಂತ ಗೊತ್ತಿದ್ದರಿಂದ, ಅಹಂಕಾರ ಇದ್ದರೂ ಕೂಡ ಅಹಂಕಾರ ಆಗ್ತದೆ. ಆದ್ದರಿಂದ ಅಹಂಕಾರ ಪ್ರದರ್ಶಿಸುವುದು ಬೇಡ, ನಮ್ಮಲ್ಲಿ ಇಟ್ಟುಕೊಳ್ಳುವಂಥದ್ದನ್ನು ಇಟ್ಟುಕೊಂಡು ಅದು ಕೃತಕ ಮಾಡಿದರೆ ಆಗೋದಿಲ್ಲ. ನಿಜವಾಗಿ ಪ್ರಾಮಾಣಿಕ, ನನಗೆ ವಿಷಯ ಗೊತ್ತಿಲ್ಲ, ನೋಡೋಣ ಅಂತ ನೀವು ಹೇಳಿದರೆ ಆ ಮಾತು ಮನುಷ್ಯರ ಹೃದಯಕ್ಕೆ ಮುಟ್ಟುವ ಹಾಗೆ, ಗೊತ್ತಿದೆ ಎನ್ನುವ ಧಾಟಿಯಲ್ಲಿ ಮಾತಾಡುವ ಮಾತು ಯಾವ ಕಾಲಕ್ಕೂ ಮುಟ್ಟುವುದಿಲ್ಲ. ಬಹಳ ಆಶ್ಚರ್ಯ ಅಲ್ಲ, ಗ್ರೇಟ್ನೆಸ್ ಇದು. ಮಾತು ಸೋತಾಗ, ಮಾತಿನಲ್ಲಿ ವಿಶ್ವಾಸ ಕಮ್ಮಿ ಆದಾಗ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವಿಷಯ, ಅನುಭವ, ವಾಸ್ತವ ಬೇರೆ ಇದೆ. ಮಾತಿನಲ್ಲಿ ಏನು ಹೇಳಿದರೂ ಕೂಡ ಅದು ಅನುಭವವನ್ನು ಹೇಳಿದ ಹಾಗೆ ಆಗುವುದಿಲ್ಲ, ಅದನ್ನು ಬಿಟ್ಟು ಇನ್ನೇನೋ ಹೇಳಿದ ಹಾಗೆ ಆಗ್ತದಲ್ಲ. ಈ ಒಂದು ತೊಂದರೆಗೆ ಏನು ಮಾಡುವುದು ಎನ್ನುವ ಕಷ್ಟ ನಾವೇ ಅನುಭವಿಸ್ತಾ ಮಾತಾಡುವಾಗ ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆದರೂ ಅಸ್ಖಲಿತತೆ ಕಮ್ಮಿ ಆಗ್ತದಲ್ಲ. ಕೇಳುವಾಗ ಸ್ವಲ್ಪ ಕಷ್ಟ ಆದರೂ ಆ ಮಾತು ಮನಸ್ಸು ಮುಟ್ಟುತ್ತದೆ. ನಾರದರು ಬಂದು ಹೇಳಿದ್ರಂತೆ. ಏನು ಹೇಳಿದರು ಅಂದರೆ, ನಿಮ್ಮ ಮಾತನ್ನು ನೀವು ನ ವಾಸುದೇವಸ್ಯ ಮಹಿಮಾ ಸಮ್ಯಕ್ ಅನುವರ್ಣಿತಃ.
ಮಹಾಭಾರತವನ್ನು ಭಾಳ ಅದ್ಭುತವಾಗಿದೆ, ಅದೆಲ್ಲ ಸರಿ, ಅದೆಲ್ಲ ಸರಿ, ಒಪ್ಪುವ. ಆದರೆ ನಿಮಗೆ ಈಗ ಯಾಕೆ ಹೀಗೆ ನೋವಾಯಿತು ಅಂದರೆ ವಾಸುದೇವಸ್ಯ ಮಹಿಮಾ ನ ಸಮ್ಯಕ್ ಅನುವರ್ಣಿತ. ನೀವು ಭಗವಂತನ ಮಹಿಮೆ ಉಂಟಲ್ಲ, ಅದನ್ನು ನ ಸಮ್ಯಕ್ ಚೆನ್ನಾಗಿ ತೃಪ್ತಿಯಾಗುವಂತೆ ಹೇಳಲಿಲ್ಲ. ಹೇಳದೇ ಇದ್ದದ್ರಿಂದ ನಿಮಗೆ ಈ ಒಂದು ಸಂಕಟ ಈಗ ಉಂಟಾಗಿದೆ. ನಿಮಗೆ ಈ ಸಂಕಟ ಬಾರದೇ ಇದ್ದರೆ ನಾನು ಈ ಮಾತು ಹೇಳ್ತಿರಲಿಲ್ಲ. ಈ ಸಂಕಟ ನಿಮಗೆ ಬಂದದ್ರಿಂದ ಅದಕ್ಕೆ ಕಾರಣ ಇದು ಅಂತ ನನಗೆ ಕಾಣುತ್ತದೆ. ಯಾಕೆಂದರೆ ಪ್ರವೃತ್ತಿ ಮಾರ್ಗದ ಮಾತುಗಳನ್ನು, ಲೋಕಕ್ಕೆ ಸಂಬಂಧಪಟ್ಟ ಲೌಕಿಕವಾದ, ಪಂಪಾದನ್ನು ಚೆನ್ನಾಗಿ ಹೇಳಿದಾನೆ, ಲೌಕಿಕವಾದ ಮಾತುಗಳನ್ನು ಬಹಳ ಅದ್ಭುತವಾಗಿ ಹೇಳಿದ್ದೀರಿ ಅಲ್ಲ. ಸರಿ, ಮಾತಿಗೆ ಲೌಕಿಕದ ಆಯಾಮ ಮಾತ್ರ ಅಲ್ಲ, ಮಾತಿಗೆ ಆಧ್ಯಾತ್ಮಿಕವಾದ ಆಯಾಮ ಇದೆ. ಅದನ್ನು ನೀವು ಮುಟ್ಟದೆ ಉಳಿದಿದೆ ನಿವೃತ್ತಿ ಮಾರ್ಗದ ಮಾತು. ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಏನು ಮಾತು? ಮನಸಾ ಸಹ ಅಪ್ರಾಪ್ಯ ನಿವರ್ತಂತೆ, ವಾಚೋ ಮನಸಾ ಸಹ ನಿವರ್ತಂತೆ ಅಂತ. ಸತ್ಯದ ಕಡೆಗೆ ಹೋಗಬೇಕು, ಸತ್ಯವನ್ನು ನಾನು ಹಿಡಿಯಬಲ್ಲೆ, ಸತ್ಯವನ್ನು ಹಿಡಿದು ನಾನು ಜಗತ್ತಿಗೆ ಪ್ರಕಟಿಸಬಲ್ಲೆ ಎನ್ನುವ ಉತ್ಸಾಹದಿಂದ ಮಾತು ಮತ್ತು ಮನಸ್ಸು ಸತ್ಯದ ಕಡೆಗೆ ಹೋಗಿ ಅದರ ಒಂದು ಝಳಕು ಬಿದ್ದ ಕೂಡಲೇ ಇದನ್ನು ನಮಗೆ ಹೇಳುವುದಕ್ಕೇ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಹಿಂತಿರುಗಿ ನಿವರ್ತಂತೆ, ಹಿಂತಿರುಗಿ ನಮ್ಮಿಂದ ಹೇಳುವುದಕ್ಕೆ ಸಾಧ್ಯ ಇಲ್ಲ, ಸತ್ಯ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಎನ್ನುವ ಮಾತು ಮೊದಲ ಬಾರಿಗೆ ಬಂತಂತೆ. ಅದನ್ನು ಕೇಳಿದವರು ಹೇಳಿದರಂತೆ, ಅಬ್ಬಾ ಇದು ಸತ್ಯ, ಸತ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತಿಗೆ ಗೊತ್ತಾಯ್ತಲ್ಲ, ಈ ವಿನಯ ಉಂಟಲ್ಲ, ಇದು ಸತ್ಯ, ಮಾತಿನ ವಿನಯ. ಸತ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದೇ ಸತ್ಯ. ಸತ್ಯ ಹೇಳಲಿಕ್ಕೆ ಅದು ಸತ್ಯದ ಸ್ತುತಿ ಆಗ್ತದೆ. ನಾನು ನಿನ್ನನ್ನು ವರ್ಣಿಸಲಾರೆ ಅಂತ ಹೇಳಿದರೆ ಅದು ಭಗವಂತನ ಸ್ತುತಿ ಆಗ್ತದೆ ಅಥವಾ ಸತ್ಯದ ಸ್ತುತಿ ಆಗ್ತದೆ. ನಾನು ನಿನ್ನನ್ನು ಬಾಯಿ ತುಂಬ ವರ್ಣಿಸಬಲ್ಲೆ ಅಂತ ಹೇಳಿದರೆ ಅದು ದೇವರ ಸ್ತುತಿ ಆಗುವುದಿಲ್ಲ, ಅದು ಮಾತಿನ ಸ್ತುತಿ ಆಗ್ತದೆ, ಅದು ನನ್ನದೇ ಸ್ತುತಿ ಆಗ್ತದೆ. ಎಷ್ಟು ವಿಚಿತ್ರ ಇದೆ! ಏನು ಇದರ ಸಂಗತಿ ಏನು ಅಂದರೆ ಬಹಳ ಸೂಕ್ಷ್ಮವಾಗಿರತಕ್ಕ ಒಂದು ವಿಷಯದ ತತ್ವದ ಒಟ್ಟಿಗೆ ನಾವು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ನಾನು ಸತ್ಯ ಹೇಳಬಲ್ಲೆ ಅಂದರೆ ನಾನಲ್ಲ, ಮಾತೆನ್ನುವುದೇ ಸತ್ಯ ಹೇಳುವುದಕ್ಕಲ್ವ ಇದ್ದದ್ದು, ಹೌದು. ಆದರೆ ಸತ್ಯವನ್ನು ಹೇಳಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಗೊತ್ತಾದಾಗ ಅದು ನಿಜವಾದ ಮಾತಾಗ್ತದೆ ಅಂತ. ಮಾತಿನ ಜೀವಂತಿಕೆ ತನ್ನ ಸೋಲನ್ನು ಒಪ್ಪಿಕೊಳ್ಳುವುದರಲ್ಲಿ ಇದೆ. ಆದದ್ದರಿಂದ ಆ ಸೋಲನ್ನು ಒಪ್ಪಿಕೊಂಡು ನೀವು ಮಾತನಾಡಿದರೆ ಆ ಮಾತು ದೇವರಿಗೆ ಮೀಸಲಾಗಿರ್ತದೆ, ಸತ್ಯಕ್ಕೆ ಮೀಸಲಾಗಿರ್ತದೆ, ಪರಮಹಂಸರಿಗೆ ಮೀಸಲಾಗಿರ್ತದೆ. ನಿವೃತ್ತಿ ಮಾರ್ಗ ಮತ್ತೊಂದು ಆಶ್ಚರ್ಯ. ಏನು ಆಶ್ಚರ್ಯ? ನಿವೃತ್ತಿ ಮಾರ್ಗ ಅಂದರೆ ಪರಮಹಂಸರಿಗೆ ಸಂಬಂಧಪಟ್ಟ ಮಾರ್ಗ, ಆಧ್ಯಾತ್ಮಿಕವಾದ ಮಾರ್ಗ. ಇದರ ಕುರಿತು ಮಾತಾಡಬೇಕಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಭಾವ ನಿಮಗೆ ಉಂಟಾಗಬೇಕು. ಆ ಭಾವ ನಿಮಗೆ ಉಂಟಾಗದೆ, ಆ ಭಾವ ನಿಮ್ಮಲ್ಲಿ ಅವತರಿಸದೆ, ನಿಮ್ಮಲ್ಲಿ ಅದು ಉಂಟಾಗದೆ ಮಾತು ಬರಲಿಕ್ಕಿಲ್ಲ. ಆದುದರಿಂದ ನಿಮಗೆ ಈ ದುಃಖ ಉಂಟಾದದ್ದು, ಈ ವಿಷಾದ ಉಂಟಾದದ್ದರ ಅರ್ಥ ಎಂಥದ್ದು ಅಂದರೆ ಮಾತನ್ನು ನಿವೃತ್ತಿ ಮಾರ್ಗಕ್ಕೆ ಮೀಸಲಾಗಿಡಿ, ದೇವರಿಗೆ ಮೀಸಲಾಗಿಡಿ. ನಾವು ವಾಸುದೇವಸ್ಯ ಮಹಿಮಾ ಸಮ್ಯಕ್ ವರ್ಣಿತ ಅಂತಿದ್ದದ್ದನ್ನು ವಾಸುದೇವನಿಗೆ ನಿಮ್ಮ ಮಾತನ್ನು ಮೀಸಲಾಗಿಡಿ. ಈ ಮಾತನ್ನು ಕೇಳುವಾಗ ಆಧುನಿಕರಿಗೆ ಏನಾಗ್ತದೆ ಅಂದರೆ ದೇವರ ವಿಷಯ ಎಷ್ಟು ಮಾತಾಡಿದ್ದಾರೆ ಎಂತ ಅದು ಹೇಗಾಗ್ತದೆ. ಕುಮಾರವ್ಯಾಸ ಒಂದು ಮಾತು ಹೇಳ್ತಾರೆ, ಪಂಪ ಹೇಳಿದ ಮಾತಿಗಿಂತ ಪೂರ್ತಿ ಭಿನ್ನವಾಗಿರ್ತಕ್ಕ ಮಾತದು. ಪಂಪನ ಮಾತಿನಲ್ಲಿ ಕ್ಷತ್ರಿಯ ಸಹಜವಾದ ಠೇಂಕಾರ ಇದೆ, ಚೆನ್ನಾಗಿದೆ. ಆ ಅಹಂಕಾರ ಒಂದು ರೀತಿಯಾದ ಅಪ್ಯಾಯಮಾನ. ಅದೇನೆಂದರೆ ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಮಂ.
ಅಂತ. ಕುಮಾರವ್ಯಾಸ ಇದನ್ನು ಏನು ಹೇಳ್ತಾನೆ ಅಂದರೆ, ಅವನು ಏನು ಹೇಳಿದ ಅಂದರೆ, ಇಲ್ಲಿ ನೋಡ್ಬೋದು ಪದುಮನಾಭನ ಮಹಿಮೆ ತುಳಸಿಯ ಉದಕದಂತಿರೆ. ಕುಮಾರವ್ಯಾಸ ಭಾರತದಲ್ಲಿ ಅವನು ಏನು ಹೇಳ್ತಾ ಇರೋದಂದರೆ, ಇದು ಭಾಗವತದ್ದೇ. ಭಾಗವತದಲ್ಲಿ ಹೇಗೆ ಮಹಾಭಾರತ ಮತ್ತು ಭಾಗವತಕ್ಕಿರತಕ್ಕ ವ್ಯತ್ಯಾಸವನ್ನು ಭಾಗವತ ಪ್ರಾರಂಭದಲ್ಲಿ ಏನು ಹೇಳಿದ್ದಾರೆ ಅದನ್ನು ಪಂಪ ಒಂದು ರೀತಿಯಲ್ಲಿ, ಕುಮಾರವ್ಯಾಸ ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ಕುಮಾರವ್ಯಾಸಗಳು ಇಲ್ಲಿ ನೋಡ್ಬೋದು ಪದುಮನಾಭನ ಮಹಿಮೆ, ಧರ್ಮ ವಿಚಾರ ಮಾತ್ರವನ್ನು. ಇದು ದೇವರ ಮಹಿಮೆ, ಕೃಷ್ಣನ ಮಹಿಮೆ ಇದು ಮಾತ್ರ ಅಂತ ಹೇಳಿದರೆ ಬಹಳ ಆಶ್ಚರ್ಯ ಎಂಥದ್ದು ಅಂದರೆ, ಅಲ್ಲಿ ನಮಗೆ ಪದುಮನಾಭನ ಮಹಿಮೆ ಮಾತ್ರ ಅಲ್ಲ ಅಲ್ಲಿ ಗೊತ್ತಾಗುವುದು, ಕುಮಾರವ್ಯಾಸನ ಮಹಿಮೆಯೂ ಗೊತ್ತಾಗ್ತದೆ, ಅಲ್ಲಿ ಕನ್ನಡದ ಮಹಿಮೆಯೂ ಗೊತ್ತಾಗ್ತದೆ, ಅಲ್ಲಿ ದೇಸಿ ಮಹಿಮೆಯೂ ಗೊತ್ತಾಗ್ತದೆ. ಯಾವುದೆಲ್ಲ ಮಹಿಮೆ ಅಲ್ಲ ಅಂತ ಅವನು ಹೇಳದೆ ಬಿಟ್ಟಿದ್ದಾನೆ ಅದು ಎಲ್ಲವೂ ನಮಗೆ ಗೊತ್ತಾಗ್ತದೆ. ಎಲ್ಲವೂ ಗೊತ್ತಾಗುವುದು ಯಾವಾಗ ಅಂದರೆ, ಅದು ಪದುಮನಾಭನ ಮಹಿಮೆ ಎನ್ನುವ ವಿನಯವನ್ನು ತೋರಿಸಿದಾಗ. ಇದೇ ಇರುವುದು ಬಹಳ ಆಶ್ಚರ್ಯ. ದೇವರನ್ನು ಹಿಡ್ಕೊಂಡು ನಾವು ಗೆಲ್ಲುವುದು, ನಾವು ಗೆಲ್ಲಬೇಕು ಅಂತ ನಾವು ಇಟ್ಟುಕೊಂಡ್ರೆ ನಾವು ಸೋಲ್ತೇವೆ. ನಿನ್ನ ಮಹಿಮೆಯನ್ನು ನಾನು ಹೇಳ್ತೇನೆ, ಅದು ನನಗೆ ಅಷ್ಟೇ ಗೊತ್ತಿರುವುದು ಅಂತ. ಈ ಭಾಳ ಈ ಸೋತು ಗೆಲ್ಲುವ ಒಂದು ಏನು ಹೇಳುವುದು ಚಮತ್ಕಾರ ಭಾಷೆಯಲ್ಲಿ ನಮಗೆ ಕಾಣುವ ಹಾಗೆ. ಮಾತು ಮೆತ್ತಗಾದ ಹಾಗೆ ಧಾರಣ ಸಾಮರ್ಥ್ಯ ಅದಕ್ಕೆ ಜಾಸ್ತಿ, ಮಾತು ಗಟ್ಟಿಯಾದ ಹಾಗೆ ಅದಕ್ಕೆ ಧಾರಣ ಸಾಮರ್ಥ್ಯ ಕಮ್ಮಿ. ಅದು ಇಷ್ಟೇ ಅಂದರೆ ಇಷ್ಟೇ, ಅದರ ಆಚೆಯೂ ಇಲ್ಲ ಈಚೆಯೂ ಇಲ್ಲ. ಪ್ರಭು ಸಂಹಿತ ಹೀಗೆ ಅಂದರೆ ಹೀಗೆ. ಅದೇನು ಅಂದರೆ ಅದು ಸಿದ್ಧಾಂತ ಅಷ್ಟೇ, ಅದರ ಬಗ್ಗೆ ಮತ್ತೆ ಮಾತಿಲ್ಲ. ಅಂತೆಯೇ ಸಿದ್ಧಸ್ಸು ಸಿದ್ಧಾಂತ ಅಂತ. ಆದದ್ದರಿಂದಲೇ ಸಿದ್ಧಾಂತದ ಮಾತುಗಳು ನಾನು ಹೇಳಿದರೆ ತಾವು ದಯಮಾಡಿ ನನ್ನನ್ನು ಕ್ಷಮಿಸಬೇಕು. ಕೋಪಿಸಿಕೊಳ್ಬಾರ್ದು, ಕೋಪಿಸಿಕೊಂಡ್ರೂ ಅಡ್ಡಿಲ್ಲ, ಕ್ಷಮಿಸಬೇಕು. ಏನು ಅಂದರೆ, ಸಿದ್ಧಾಂತದ ಮಾತುಗಳು ಜಗಳ ಹುಟ್ಟಿಸಿದ್ದಕ್ಕೆ ಕಾರಣ ಅದೇ. ಯಾವುದು ಅಂದರೆ ಮಾತು ಗಟ್ಟಿಯಾದದ್ದು. ಸಿದ್ಧಾಂತವನ್ನು ಇಟ್ಟುಕೊಂಡು ಕೂಡ ಮಾತು ದಾಸ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಮೆತ್ತಗೆ ಉಂಟು ಅಂದರೆ ಅವನ ಹತ್ರ ಜಗಳ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಜಗಳವೇ ಇಲ್ಲ. ಕೊಂಡಿಯವರು ಹೇಳ್ತಿದ್ರು, ದಾಸರಿಗೆ ಗೊತ್ತಾಗಿದೆ ನೋಡಿ ದೇವರಿಗೆ ಕನ್ನಡ ಬರ್ತದೆ ಅಂತ. ಏನು ಬೇರೆ ಯಾರಿಗೂ ಗೊತ್ತಾಗಲಿಲ್ಲ. ಅಂದರೆ ಇವರೆಲ್ಲ ಸಂಸ್ಕೃತದಲ್ಲಿ ಮಾಡಿದ್ದೇನು ಅಂದರೆ, ಎಲ್ಲರೂ ಹಾಗೆ ಅಂತಲ್ಲ, ಆದರೆ ಕನ್ನಡದಲ್ಲಿಯೂ ನಾವು ಜಗಳ ಮಾಡಿದ್ದೇವೆ. ಭಾಷೆ ಎಲ್ಲದಕ್ಕೂ ಆಗ್ತದೆ, ಆದರೆ ಅದು ಸಂಸ್ಕೃತಿಗೆ ಮಾತ್ರ ಸೀಮಿತ ಅಲ್ಲ, ಅದು ನಮ್ಮ ನಾಲಿಗೆಗೆ ಸೀಮಿತ ಜಗಳ. ಜಿಹ್ವಾ ಪಲ್ಯ ಅದು. ಆದರೆ ಮಾತು ಮೆತ್ತಗಾದಷ್ಟು ಮಾತಿಗೆ ಧಾರಣ ಸಾಮರ್ಥ್ಯ ಅಪಾರ ಎನ್ನುವುದು. ನೀವು ಒಂದು ವಾಕ್ಯ ಬರೆದು ನೋಡಿ, ಆಗ ಗೊತ್ತಾಗ್ತದೆ ನಿಮಗೆ ಆ ಮಾತು ಹೇಗಿದೆ, ನಿಮ್ಮ ಮಾತೇ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ದೇವರಿಗೆ ಮೀಸಲಿಟ್ಟು ಬರೀರಯ್ಯ ನಿಮಗೆ ಏನು ಅಂತ ನಾರದರು ಬಂದು ಹೇಳಿದ ಮೇಲೆ ಹೌದು ಅಂತ ವ್ಯಾಸರಿಗೆ ಅನ್ನಿಸಿತಂತೆ. ವಿಷಯ ಹೌದಿದು, ನನಗೆ ಗೊತ್ತೇ ಇಲ್ಲದೆ ಹೋಯಿತು. ನನಗೆ ಗೊತ್ತಿದ್ದದ್ದೇ ಅದನ್ನು ನಾರದರ ಬಾಯಿಂದ ಕೇಳುವಾಗ ತುಂಬ ಸಂತೋಷ ಆಯಿತು. ವಿಷಯ ಹೌದು. ಹಾಗಾದರೆ ಭಾಗವತವನ್ನು ಬರಿಬಹುದಲ್ಲ? ಬರಿಬಹುದಿತ್ತು. ಕೂತ್ಕೊಂಡವರು ಭಾಗವತವನ್ನು ಅವರಿಗೆಲ್ಲ ಗೊತ್ತಿದ್ದದ್ದೇ, ಎಲ್ಲ ಕಾಣ್ತದೆ. ಭಾರತದಲ್ಲಿದೆ, ಮಹಾಭಾರತದಲ್ಲಿದೆ. ಅವರು ಹೇಗೆ ಬರೋದು, ಸೋಪಶ್ಯತ್ ಸರ್ವಮಂತತಃ, ಎಲ್ಲವನ್ನೂ ತನ್ನ ಒಳಗಡೆ ಕಂಡು ಮಹಾಭಾರತ ಕುರುಕ್ಷೇತ್ರದಲ್ಲಿ ಆದದ್ದು. ಕುರುಕ್ಷೇತ್ರ ಎನ್ನುವುದು ತನ್ನ ಒಳಗಡೆ ಕಂಡು, ಇಡೀ ತನ್ನ ಒಳಗಡೆ ಏನು ನೋಡಿದರು ಅದನ್ನು ಅವರು ಬರೆದಿದ್ದಾರೆ ಅಂತ. ಆದ್ದರಿಂದ ಭಾಗವತವನ್ನು ಬರಲಿಕ್ಕೆ ಅವರು ಒಳಗಡೆ ನೋಡುವುದಷ್ಟೇ ಬಾಕಿ ಇದ್ದದ್ದು. ಆದರೆ ಒಂದು ಭಾಗವತ, ಅದು ಆ ಒಂದು ಭಾಗ ನನಗೆ ಬಹಳ ಇಷ್ಟವಾದದ್ದು. ಅವರು ಬರೆಯದೆ ನಾರದರ ಮಾತು ಕೇಳಿ ತತ್ಕ್ಷಣ ಅವರು ಕೂತು ಧರ್ಮಾದ್ಯಸಯತಃ ಅನ್ವಯ ಇತರತಃ ಅಂತ ಅವರ ಮಂಗಲ ಶ್ಲೋಕ ಉಂಟಲ್ಲ, ಅದನ್ನು ಬರೆಯದೆ ಯೋಚನೆ ಮಾಡ್ತಾ ಇದ್ರಂತೆ.
ಆಗ ಒಂದು ಸಂದರ್ಭ ಆಯಿತು. ಏನು ಸಂದರ್ಭ? ವ್ಯಾಸರಿಗೆ ಒಬ್ಬನೇ ಮಗ. ಮಹಾಭಾರತದ ಪಾತ್ರಗಳೆಲ್ಲವೂ ವ್ಯಾಸರ ಮಕ್ಕಳೇ. ಆದರೆ ವ್ಯಾಸರಿಗೆ ಔರಸ ಪುತ್ರನಾಗಿ ಇದ್ದವನು ಶುಕ. ಎಷ್ಟು ಒಳ್ಳೆಯ ಹೆಸರು. ಒಂದು ಗಿಳಿ ಅಂತ. ಗಿಳಿ ಅಂದರೆ ಗಿಳಿನ ಹಕ್ಕಿಂತಲ್ಲ, ಗಿಳಿ ಅಂದರೆ ಪ್ರೀತಿ ಅಂತ. ಗಿಣಿರಾಮ. ಗಿಳಿ ಅಂದರೆ ಪ್ರೀತಿ ಅಂತ. ಗಿಳಿ ಅಂದರೆ ನಾವು ಹೇಳಿದ್ದನ್ನು ನಮಗೆ ಒಪ್ಪಿಸುವ ಭಾಷೆಯ ಹಕ್ಕಿ. ಶುಕ ಅವನು ಏನು ಅಂದರೆ ಅವನು ಏನಲ್ಲ, ಅವನು ವಿರಕ್ತ. ಹುಟ್ಟಿನಿಂದ ವಿರಕ್ತ. ಹುಟ್ಟಿನಿಂದ ಸ್ವಾಭಾವಿಕ, ಹುಟ್ಟಿನಿಂದಲೇ ವಿರಕ್ತ. ಜಾತಿಯಿಂದಲೇ ವಿರಕ್ತ. ವಿರಕ್ತ ಜಾತಿ ಅಂತ ಒಂದು ಬಾಕಿ ಇದೆ ಇನ್ನು ನಮ್ಮಲ್ಲಿ. ಉಳಿದ ಎಲ್ಲ ಈ ಜಾತಿಗಳ ಒಟ್ಟಿಗೆ ವಿರಕ್ತ ಜಾತಿ ಅಂತ. ಹುಟ್ಟಿನಿಂದ ವಿರಕ್ತ, ಮೋಹವೇ ಇಲ್ಲ. ಭಾಗವತದಲ್ಲಿ ಇದು ಒಳಗಡೆ ನೋಡಿದರೆ, ಕಥೆಯ ಒಳಗಡೆ ನೋಡಿದರೆ, ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಮೊದಲು ಸೃಷ್ಟಿ ಮಾಡಿದ್ದು ಯಾರನ್ನು ಅಂದರೆ ಮಾನಸಪುತ್ರರನ್ನು. ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ, 4 ಜನ. ಸನತ್ ಮಾನಸಪುತ್ರರನ್ನು ಸೃಷ್ಟಿ ಮಾಡಿದ್ದಾರೆ. ಮಾನಸಪುತ್ರರು ಅಂದರೆ ಏನರ್ಥ? ಅರ್ಥ ಏನು ಮತ್ತೆ ನೋಡುವ. ಮಾನಸಪುತ್ರರಿಗೆ ಇವರು ತಂದೆಯಾಗಿರ್ತಕ್ಕ ಬ್ರಹ್ಮದೇವರು ಒಂದು ಆದೇಶವನ್ನು ಕೊಟ್ಟರು. ಏನು ಆದೇಶ ಅಂದರೆ, ನಾನು ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಯಾಕೆ, ಸೃಷ್ಟಿಯ ಉದ್ದೇಶ ಏನು ಅಂತ ಕೇಳಿದರೆ, ನೀವು ಕುಟುಂಬ ಧರ್ಮದಂತೆ ಮದುವೆಯಾಗಿ ಮಕ್ಕಳನ್ನು ಪಡೆದು ಸಂಸಾರವನ್ನು ಬೆಳೆಸಬೇಕು. ಅದಕ್ಕೋಸ್ಕರ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಅಂತ ಬ್ರಹ್ಮದೇವರು ಎಲ್ಲ ಅಪ್ಪ ಅಮ್ಮಂದಿರಂತೆ ಹೇಳಿದರಂತೆ. ಅವರು ಪಾಪ ಅವರು ಬೇರೆ ಯಾರ ಹತ್ರವೂ ಹೇಳಲಿಲ್ಲ, ನಮ್ಮ ಮಕ್ಕಳಿಗೆ ಏನಾದರೂ ನೋಡಿ ಅಂತ. ಅವ್ರ ಹತ್ರವೇ ಹೇಳಿ, ಮಕ್ಕಳ ಹತ್ರವೇ ಹೇಳಿ, ನೇರ ಮನುಷ್ಯ. ಆದರೆ 4 ಜನ ಮಕ್ಕಳು ಏಕಕಾಲದಲ್ಲಿ ಏಕಗಂಟದಿಂದ ಹೇಳಿದರಂತೆ, ಮದುವೆ ಅದಾಗಲಿಕ್ಕೆ. ಮಾನಸ ಪುತ್ರತ್ವ ಅಂದರೆ ಅದು ನಮಗೆ ಮನಸ್ಸಿನಲ್ಲೇ ಗೊತ್ತಾಗಿದೆ. ಮನಸ್ಸು ಮತ್ತು ದೇಹ ಒಂದೂ ಹೌದು, ಬೇರೆಯೂ ಹೌದು. ಇದು ದೇಹಕ್ಕಿಂತ ಬೇರೆ. ಮನೋದೇಹಿಯಾದ ಮಾನವ ಎನ್ನುವುದು ಎಷ್ಟು ನಿಜವೋ, ದೇಹವನ್ನು ಬಿಟ್ಟು ಮನಸ್ಸು ಇರಬಲ್ಲು ಎನ್ನುವುದು ಕೂಡ ಅಷ್ಟೇ ನಿಜ. ಮನಸ್ಸಿನ ಸಾಮರ್ಥ್ಯ ನಮಗೆ ಗೊತ್ತಾಗಿದೆ. ಕಾಮನೆನ್ನುವವನು ಮನಸ್ಸಿಜ ಎನ್ನುವುದು ನಮಗೆ ಗೊತ್ತಾಗಿದೆ. ಆದ್ದರಿಂದ ಒಲ್ಲೆ ಅಂತ ಹೇಳಿ, ಬೇಡ ಅಂತ ಹೇಳಿ, ಸಾಧ್ಯ ಇಲ್ಲ ಅಂತ ಹೇಳಿದರು. ನಾವು ಹೀಗೆಯೇ ಇರ್ತೇವೆ ಅಂತ ಹೇಳಿದ್ರೆ, ಅದು ಅದರ ಅರ್ಥ. ಮಾನಸ ಪುತ್ರರು ಹೀಗೆ ಅಂದ್ರೇನು? ನಾವು ಯಾವಾಗಲೂ ಬಾಲಕರಾಗಿ ಇರ್ತೇವೆ ಅಂತ. ಚಿರ ಐಶವ, ನಾವು ಯಾವಾಗಲೂ ಮಕ್ಕಳೇ. ಬಾಲ್ಯ ಎನ್ನುವುದು ನಮಗೆ ಕಳೆದು ಹೋಗದೇ ಇರಲಿ ಅಂತ. ಹಾಗೆ ನೀವು ನಮಗೆ ಅನುಗ್ರಹ ಮಾಡಿ. ಕಳೆದು ಹೋಗದ ಬಾಲ್ಯಕ್ಕೆ ಅರ್ಥ ಮಾನಸ ಪುತ್ರರು ಅಂತ. ವ್ಯಾಸರು ಇದನ್ನು ಬರೆದದ್ದು ಅವರಿಗೆ ಅಂಥದೇ ಒಬ್ಬ ಮಾನಸ ಪುತ್ರ ಹುಟ್ಟಿದ್ರಿಂದ. ಅವನು ಯಾರು ಅಂದರೆ ಶುಕ. ಅವನು ಬಾಲ್ಯ, ಯಾವಾಗಲೂ ಬಾಲ್ಯ, ಶಿಶು. ವಿರಕ್ತನಾದದ್ದರಿಂದ, ಅವಧೂತನಾದದ್ದರಿಂದ ಮನೆ ಬಿಟ್ಟು ಹೊರಟು ಹೋದ. 16 ವರ್ಷದ ಹುಡುಗ, 16 ವರ್ಷ ಇದ್ದ, ಅದೇ ಹೆಚ್ಚು. 16 ವರ್ಷ ಇದ್ದದ್ದೇ ಹೆಚ್ಚು. ಈ 16 ವರ್ಷದಲ್ಲಿ ಒಂದು ಸಲ ಮನೆ ಬಿಡುವಂತ ಎಲ್ರಿಗೂ ಕಾಣ್ತದೋ ಅಂತ ನನಗೆ ಅದೊಂದು ಆಶ್ಚರ್ಯ. ಯಾಕೆಂದರೆ ನನಗೆ ಕಂಡಿತ್ತು ಇಲ್ಲಿ ಅಲ್ಲ ಇರೋದು ಅಂತ. ಅದು ಯಾಕೆ ಕಂಡಿತ್ತು ಅಂತ ಗೊತ್ತಿಲ್ಲ. ಅದೇನು ಮಾನಸ ಪುತ್ರತ್ವದ ಇದರಿಂದ ಅಲ್ಲ, ಆದರೆ ಏನೋ ಪ್ರತಿಯೊಬ್ಬರ ಹಾಗೆ ಕಾಣ್ತದೋ ಅಂತ. ಯೌವನದ ಒಂದು ಮನೆ ಬಿಡುವ ಅಂತ. ಅವಧೂತ ಮಾರ್ಗ, ಅವಧೂತ ಅಂದರೆ ಮನೆ ಬಿಟ್ಟು ಹೊರಟವ ಅಂತ. ಅವನು ಬಯಲಾದವನು. ಅವನು ಯಾವುದೇ ಆಲಯದಲ್ಲಿ ಇರೋದು ಅಸಾಧ್ಯ. ಮನೆ ಬಿಟ್ಟು ಹೊರಟು ಹೋದ. ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ವ್ಯಾಸರಿಗೆ ಒಬ್ಬಳು ಅಪ್ಸರ ಸ್ತ್ರೀಯಲ್ಲಿ ಅವರು ಶುಕನನ್ನು ಪಡೆದದ್ರಿಂದ ತಾಯಿ ಇಲ್ಲ. ವ್ಯಾಸರಿಗೆ
ಶುಕ ಅಂದರೆ ಜೀವ, ಅವ ಬಿಟ್ಟು ಅವರಿಗೆ ಬೇರೆ ಅಸ್ತಿತ್ವವೇ ಇಲ್ಲ. ಶುಕನಿಲ್ಲದೆ ವ್ಯಾಸರಿಲ್ಲ. ವ್ಯಾಸರಿಗೆ ಶುಕ ಒಂದು ದಿವಸ ಒಳ್ಳೆ ಬೆಳಿಗ್ಗೆ ಶುಕ ಇಲ್ಲ ಮನೆಯಲ್ಲಿ ಅಂತ ಹೇಳಿದ ಕೂಡಲೇ ಇವರಿಗೆ ಆಘಾತ ಆಯಿತು, ಗಾಬರಿ ಆಯಿತು. ಏನು ಹೇಳೋದು, ಆತಂಕ ಆಯಿತು. ಪುತ್ರ ಸ್ನೇಹ ತಡೆದುಕೊಳ್ಳುವುದಕ್ಕೆ ಅಸಾಧ್ಯವಾಯಿತು. ಮಗನೇ ಅಂತ ಕರೀತಾ ಅವರು ಕಾಡು ಮೇಡುಗಳನ್ನು, ನೀನು ಎಲ್ಲಿ ಇದ್ದಿ ಅಂತ, ನಾನು ಕರೆಯುವುದು ಕೇಳ್ತಾ ಉಂಟಾ ಅಂತ, ಬಾ ಅಂತ ಒಂದು ಸಲ ಓಗೊಡು ಅಂತ ಹಂಬಲಿಸ್ತಾ ಹಪಿಸ್ತಾ ದುಃಖದ ಆಳಕ್ಕೆ ಇಳಿದು ಶುಕನನ್ನು ಕರೀತಾ ಅಲೆದಾಡಿದಂತೆ. ಆಗ ಒಂದು ಚಮತ್ಕಾರ ಆಯಿತು. ಏನು ಚಮತ್ಕಾರ? ಇದು ಭಾಗವತದ ಪ್ರಾರಂಭದಲ್ಲಿದೆ, ಮಂಗಲ ಶ್ಲೋಕದ ಪಕ್ಕದಲ್ಲಿರತಕ್ಕ ಶ್ಲೋಕ ಅದು. ನನಗೆ ಮಂಗಲ ಶ್ಲೋಕಕ್ಕಿಂತಲೂ ಈ ಶ್ಲೋಕ ಭಾಳ ಇಷ್ಟ. ಮಂಗಲ ಶ್ಲೋಕವೂ ಇಷ್ಟವೇ, ಈ ಶ್ಲೋಕ ಉಂಟಲ್ಲ, ಇದರಲ್ಲಿ ಭಾಗವತದ ಅರ್ಥ ಇದೆ. ಯಾಕೆಂದರೆ ಭಾಗವತ ಎನ್ನುವುದು ಅವಧೂತ ಗ್ರಂಥ. ಭಾಗವತವು ಅವಧೂತ ಗ್ರಂಥ. ಪಾರಮಹಂಸ ಸಂಹಿತೆ ಅಂದರೆ ಅರ್ಥ ಅದು. ಅವಧೂತ ಗ್ರಂಥವಾಗುವುದಕ್ಕೆ ಕಾರಣವಾಗಿರತಕ್ಕ ಬೀಜ ಘಟನೆ ಇಲ್ಲಿದೆ. ಅದು ಯಾವುದು ಅಂದರೆ, ತನ್ನ ಒಬ್ಬನೇ ಮಗ ಸಂಸಾರಕ್ಕೆ ಮುಖ ತಿರುಗಿಸಿ ವಿಮುಖನಾಗಿ ಸನ್ಯಾಸಿಯಾಗಿ ಹೊರಟು ಹೋದ. ಸನ್ಯಾಸವೂ ಅಲ್ಲ ಅವನು, ಈಗಿನ ಕಾಲದ ಸನ್ಯಾಸ ಅಂತೂ ಖಂಡಿತ ಅಲ್ಲ. ಅದೇನು, ಅದು ಸನ್ಯಾಸಕ್ಕೆ ಸನ್ಯಾಸ ಕೊಟ್ಟರೆ ಮಾತ್ರ ಸನ್ಯಾಸಿಯಾಗೋದು, ಅದು ಇಲ್ಲದಿದ್ದರೆ ಸನ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಏನು ಅಂದರೆ, ಅವನು ಹೊರಟೇ ಹೋದ. ಯಾರತ್ರೂ ಕೇಳಲೇ. ಎಷ್ಟು ತೀವ್ರವಾಗಿರತಕ್ಕ ಅವನ ಭಾವ ಅಂತ ಹೇಳಿದರೆ, ಬಹಳ ಉತ್ಕಟವಾದ ಭಾವ. ನಾನು ಏನು ಮಾಡಲಿ ಎನ್ನುವ ಸಂಕಟವನ್ನು ದಾಟಿರ್ತದೆ. ನಾನು ಏನು ಮಾಡಲಿ ಎನ್ನುವ ಸಂಕಟದಲ್ಲಿ ಇದ್ದರೆ ಅದು ಯಾರಿಂದಾದರೂ ಅದು ಒಂದು ಸಾಂತ್ವನವನ್ನು ಕೇಳ್ತದೆ. ಬುದ್ಧನಿಗೆ ಹೀಗೆಯೇ ಆಯಿತು. ಸಾವು ಎನ್ನುವುದು ಖಚಿತ ಅಂತ ಗೊತ್ತಾದ ಕೂಡಲೇ ಅಷ್ಟವರೆಗೆ ಅದು ಅವನ ಮನಸ್ಸಿನಿಂದ ಮರೆಯಾಗಿದ್ದರಿಂದ ಅದು ಒಂದು ದಿವಸ ಅವನಿಗೆ ಶುಭ ಮುಹೂರ್ತದಲ್ಲಿ ಪ್ರತ್ಯಕ್ಷವಾದ್ದರಿಂದ, ಸಾವು ಎನ್ನುವುದು ಪ್ರತಿ ಮನುಷ್ಯನಿಗೆ, ಹುಟ್ಟಿದವನಿಗೆ ಸಾವು ಎನ್ನುವುದು ಖಚಿತ, ಇದಕ್ಕಿಂತ ದೊಡ್ಡ ಸತ್ಯವೇ ಇಲ್ಲ ಅಂತ ಗೊತ್ತಾದ ತತ್ಕ್ಷಣ ಅವನು ಹೊರಟು ಬಿಟ್ಟ. ನನಗೆ ಯಾವಾಗಲೂ ಆಶ್ಚರ್ಯ, ಆಸ್ಥಾನದಲ್ಲಿದ್ದವನು, ವಿದ್ವಾಂಸರ ಸಹಕಾರ, ಯಾವಾಗಲೂ ವಿದ್ವಾಂಸರೊಟ್ಟಿಗೆಲ್ಲ ಮಾತಾಡಿಕೊಂಡಿದ್ದವನು, ಪಂಡಿತರು ಅಂತ ನಾನು ಹೇಳಬೇಕು. ಇಲ್ಲಿ ನನ್ನ ಅತ್ಯಂತ ಹತ್ತಿರದ ಸ್ನೇಹಿತರೊಬ್ಬರು ಪಂಡಿತರು ಅಂತ ಹೆಸರಿದ್ದವರೇ ಇದ್ದಾರೆ. ಅವರಿಗೆ ಬೇಜಾರಾಗೋದಿಲ್ಲ ಅವರಿಗೆ ಹೇಳಿದೆ ನಾನು, ಪಂಡಿತರಾದರೆ ಬೇಜಾರಾಗೋದಿಲ್ಲ. ಏನು ಅಂದರೆ, ಯಾರ ಹತ್ರವೂ ಕೇಳಲಿಲ್ಲ. ನೋಡಿ, ನನಗೆ ಹೀಗೆ ಅನ್ನಿಸ್ತಾ ಇದೆ, ನನಗೆ ತಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದ ಒಂದು ಭಾವೋದ್ವೇಗ ಉಂಟಾಗ್ತಾ ಇದೆ, ನಾನು ಸಾಯಬೇಕು. ಹಾಗೆ ನನ್ನ ಸಾರಥಿ ಹೇಳಿದ, ಪ್ರತಿಯೊಬ್ಬನೂ ಸಾಯ್ತಾನೆ ಅಂತ, ಇನ್ಕ್ಲೂಡಿಂಗ್ ಮೀ ಮೈಸೆಲ್ಫ್, ಯಾರೂ ಬಾಕಿ ಇಲ್ಲ ಅಂತ. ದಿನ ಮಾತ್ರ ಲೆಕ್ಕ ಅಷ್ಟೇ. ಇದು ಏನು ಕಥೆ ಎನ್ನುವ ಈ ಒಂದು ತಲ್ಲಣಕ್ಕೆ ಬಿದ್ದು, ಈ ತಲ್ಲಣವನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ಯಾರ ಹತ್ರವೂ ಯಾವುದೇ ಸಲಹೆಯನ್ನು ಬುದ್ಧ ಕೇಳಲಿಲ್ಲ ಎನ್ನುವುದು ಇದರಿಂದ ಬುದ್ಧನಾದ. ಯಾಕೆಂದರೆ ವಿದ್ವಾಂಸರ ಹತ್ರ ಹೋದಿ ಮಾತಾಡಿದ ಕೂಡಲೇ ಅವರಿಗೆ ಅರ್ಥ ಆಗ್ತದೆ. ಯಾಕೆಂದರೆ ಇವನಿಗೆ ನಿಜವಾದ ಉತ್ಕಟತೆ ಉಂಟಾಗಲಿಲ್ಲ, ಇವನಿಗೆ ಆದ ನೋವನ್ನು ಕಳ್ಕೊಳ್ಬೇಕಾಗಿದೆ, ಅದಕ್ಕೊಂದು ಮಾತ್ರೆ ಕೊಟ್ಟರೆ ಸಾಕು ಮತ್ತು ಕೊಟ್ಟೇ ಕೊಡ್ತಾರೆ. ಬುದ್ಧನಿಗೆ ಇದು ಉಪದೇಶದಿಂದ, ಮಾತಿನಿಂದ, ಇದು ಆಪ್ತ ಸಲಹೆಯಿಂದ ಇದು ಪರಿಹಾರವಾಗುವ ಸಂಗತಿ ಅಲ್ಲ ಅಂತ ಅವನಿಗೆ ಅಂತರ್ಬೋಧೆಯಾಗಿದೆ. ಹಾಗೆಯೇ ಶುಕನಿಗೂ ಆಗಿದೆ. ಹೊರಟು ಬಿಟ್ಟಿದ್ದಾನೆ. ಅವನನ್ನು ಹಂಬಲಿಸಿಕೊಂಡು ತಂದೆ ವ್ಯಾಸರು ಎಷ್ಟು ದೊಡ್ಡ ಜ್ಞಾನಿ, ಏನು ಕಥೆ. ಪುತ್ರ ವಿರಹಂ ನಿರಂತರ ಅವರು ಕೂಗುತ್ತಾ ಹೋಗುತ್ತಾ ಇದ್ದರೆ ಏನಾಯಿತು ಅಂದರೆ, ತರವೋಭಿನೇದು. ಇವರು ಯಾವ ಕಾಡಿನಲ್ಲಿ ಮಗನ ಹೆಸರು ಹಿಡಿದು ಕೂಗುತ್ತಾ ಹೋಗ್ತಾ ಇದ್ದಾರೋ ಆ ಕಾಡು ಮೇಡುಗಳಲ್ಲಿ ಇರತಕ್ಕ ಗಿಡ ಮರಗಳೆಲ್ಲವೂ, ಚರಾಚರಗಳೆಲ್ಲವೂ ಇವರಿಗೆ ಊಗೊಟ್ಟುವಂತೆ. ತರವೋ ಅಭಿನೇದು, ತರವೋಭಿನೇದು ಎರಡೂ ಆಗ್ತದೆ. ತಂ ಯಂ ಪ್ರವ್ರಜಂತಂ ಅನುಪೇತಂ. ಪ್ರವ್ರಜಂತಂ ಹೊರಟು ಬಿಟ್ಟಿದ್ದಾನೆ, ಅವನು ನಿಂತಲ್ಲಿ ನಿಲ್ಲಲಾರ. ಅನುಪೇತಂ
ಅವನು ಯಾವುದಕ್ಕೂ ಅಂಟಿಕೊಂಡವನಲ್ಲ. ಅಪೇತ ಕೃತ್ಯಂ, ಅವನಿಗೆ ಏನು ಮಾಡಬೇಕು ಏನು ಮಾಡಬಾರದು ಎನ್ನುವ ದ್ವಂದ್ವವನ್ನೇ ದಾಟಿದ್ದಾನೆ. ಅವನು ಮಾಡಿದ್ದವು ಎಲ್ಲವೂ ಸರಿ, ಅವನು ಮಾಡದೇ ಇದ್ದರೂ ಸರಿ. ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಃ. ಆ ಮಾತುಂಟು ಚೆನ್ನಾಗಿದೆ, ವಿರಹ ಕಾತರಃ. ಈ ರೀತಿ ಕೌಟುಂಬಿಕ ಸಂಬಂಧಗಳಲ್ಲಿ ಭಾವೋದ್ವೇಗವನ್ನು ಅನುಭವಿಸದೆ ಮಹಾಭಾರತ ಬರಲಿಕ್ಕೆ ಸಾಧ್ಯ ಇಲ್ಲ. ಭಾವೋದ್ವೇಗವನ್ನು ಅನುಭವಿಸದೆ ಭಾಗವತವನ್ನು ಬರೀಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟು ಅದೊಂದು ಹೊರಗಲ್ಲದು. ದ್ವೈಪಾಯನೋ ವಿರಹ ಕಾತರಃ ಆಜುಹಾವ. ಆಜುಹಾವ ಅಂದರೆ ಕರೆದ. ಪುತ್ರೇತಿ ತನ್ಮಯತೆಯ, ಮಗನೇ ಅಂತ ಇನ್ನೂ ಅದು ಅವನ ಮಗ ನಾನಪ್ಪ ಅಂತ ಇದೆ. ಪುತ್ರೇತಿ ತನ್ಮಯತೆಯ. ಆ ತನ್ಮಯತೆಯ ಎನ್ನುವುದು ಪದ ಉಂಟಲ್ಲ, ಅದು ಎರಡು ಕಡೆಯೂ ಸೇರ್ತದೆ. ಅದು ತನ್ಮಯತೆಯ ದ್ವೈಪಾಯನೋ ಆಜುಹಾವ. ತನ್ಮಯತೆಯಿಂದ, ತಾದಾತ್ಮ್ಯದಿಂದ. ಅಂದರೆ ಅವರು ಹೇಳಿದ ಒಂದು ನಮ್ಮಲ್ಲಿ ಒಂದು ಮಾತುಂಟು, ಜೀವ ಬಿಟ್ಟು ಮಾತಾಡೋದು ಅಂತ. ಜೀವ ಬಿಟ್ಟು ಮಾತಾಡೋದು ಅಂತ ಹೇಳಿದ್ರೆ ಅದು ಅಷ್ಟು ಪ್ರಾಮಾಣಿಕ. ಅದರಲ್ಲಿ ಅವನ ಮಾತಿನಲ್ಲಿ ಅವನ ಜೀವಾಳ ಇದೆ ಅಂತ. ಹಾಗೆ ಜೀವಾಳದಲ್ಲಿ ಮಾತಾಡಿದ ತನ್ಮಯತೆಯ. ಹೀಗೆ ಅವರು ಶುಕನನ್ನು ಕರೆದದ್ರಿಂದ ಶುಕನ ಪರವಾಗಿ ಶುಕನನ್ನು ತಾವೇ ಉಳಿಸಿಕೊಂಡು ಕಾಡುಮೇಡುಗಳಲ್ಲಿರತಕ್ಕ ಎಲ್ಲ ಮರಗಿಡಗಳು ಕೂಡ ಓಗೊಟ್ಟು ತರವೋ ತನ್ಮಯತೆಯ ಅಭಿನಯದು. ಮರಗಿಡಗಳು ಕೂಡ ತಾದಾತ್ಮ್ಯದಿಂದ ಓಗೊಟ್ಟುವಂತೆ. ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ. ಆಗ ಗೊತ್ತಾಯಿತು, ಈ ಪ್ರತಿಧ್ವನಿ ಕೇಳುವಾಗ, ತಾನು ಕರೆದದ್ದಕ್ಕೆ ಈ ಪ್ರತಿಧ್ವನಿ ಬಂದಾಗ ಆಗ ವ್ಯಾಸರಿಗೆ ಗೊತ್ತಾಯಿತು, ಜ್ಞಾನಿ ಆದದ್ದರಿಂದ ಆ ಒಂದು ಕ್ಷಣದ ಭಾವೋದ್ವೇಗದ ಮಹಿಮೆ ಕೂಡ ಗೊತ್ತಾಯಿತು. ಹೀಗೂ ಕರೀಲಿಕ್ಕಾಗ್ತದೆ ಅಂತ. ಸಮಸ್ತ ಪ್ರಕೃತಿ ಅವರಿಗೆ ಓಗೊಟ್ಟಿತು. ಮಹಾಭಾರತದ ಕೊನೆಯ ಮಾತನ್ನು ನಾನು ಆಗ ತಮ್ಮ ಮುಂದೆ ನಿವೇದನೆ ಮಾಡಿದ್ದೆ. ಏನು ಅಂದರೆ, ಒಬ್ಬ ಮನುಷ್ಯ ನನ್ನ ಮಾತು ಕೇಳ್ತಾ ಇಲ್ಲ ಅಂತ. ನಚ ಕಶ್ಚಿತ್ ಶೃಣೋತಿ ಮಾಂ ಅಂತ. ಭಾಗವತದ ಪ್ರಾರಂಭ ಮಾಡಬೇಕಾಗಿದ್ದರೆ ಪ್ರಕೃತಿ ಇಡೀ ಇವರ ಕೇಳುಗನಾಗಿದೆ. ವ್ಯಾಸರ ಶ್ರೋತೃವರ್ಗ ಯಾರು ಅಂದರೆ ಯಾರಲ್ಲ, ಇಡೀ ಪ್ರಕೃತಿ ತನಗೆ ಓಗೊಡುವಂತೆ ಕರೆಯುವುದಕ್ಕೆ ಸಾಧ್ಯವಾದಾಗ ಭಾಗವತವನ್ನು ಬರೀ ಅಂತ. ಭಾಗವತವನ್ನು ಬರೀ. ಈ ಪ್ರಕರಣ ಸಂಭವಿಸದೇ ಇದ್ದರೆ ನಾರದರು ಹೇಳಿರಲಿ, ವ್ಯಾಸರಿಗೆ ವಿಷಾದವಾಗಿರಲಿ, ದೇವರ ಬಗ್ಗೆ ಮಾತಾಡಬೇಕು ಅಂತ ಎಷ್ಟು ಇರಲಿ, ಇದು ಉಂಟಲ್ಲ, ಈ ಉತ್ತೇಜನ, ಈ ಸ್ವಾನುಭವ ಉಂಟಾಗದೇ ಇರ್ತಿದ್ರೆ ಭಾಗವತಕ್ಕೆ, ಆಗ ರಾಮಸ್ವಾಮಿಯವರು ಹೇಳಿದರು ಅದರಲ್ಲಿ ಕಾವ್ಯವೂ ಉಂಟು ಅಂತ. ಆ ಕಾವ್ಯ ಗುಣ ಉಂಟಾಗ್ತಿರಲಿಲ್ಲ. ಆ ಕಾವ್ಯ ಗುಣದಲ್ಲಿ ದರ್ಶನವೂ ಇದೆ, ಶಾಸ್ತ್ರವೂ ಇದೆ. ಓಗೊಡುವಂತೆ ಕರೆಯಬಲ್ಲವನು ಅಪ್ಪನಲ್ಲ, ಮಗುವೆ. ಕರೆಯಬಲ್ಲವನು ಮಗು, ಓಗೊಡುವನು ಅಪ್ಪ. ಪಲ್ಲಟವಾಗ್ತದೆ. ವೇದಗಳಲ್ಲಿ ಒಂದು ಮಾತಿದೆ, ದೇವರು ಮಗು, ದೇವರ ಬಗ್ಗೆ ಗೊತ್ತಿದ್ದವ ಆ ಮಗುವಿನ ಅಪ್ಪ ಅಂತ. ಈ ಮಾತಿದೆ. ಪಿತಾ ಹಿತಸ್ಯೇತಿ ಸ ವೇದವಾದ. ದೇವರಂದ್ರೆ ಏನು ಅಂತ ನಾಮಕರಣ ಮಾಡ್ತಾನಲ್ಲ, ದೇವರಂದ್ರೆ ಇದು ಅಂತ ಗುರುತಿಸ್ತಾನಲ್ಲ. ನಾಮಕರಣ ಯಾರು ಮಾಡ್ತಾನೆ? ಅಪ್ಪ ಅಥವಾ ಅಮ್ಮ. ಮಾಡುವುದು ಅಪ್ಪ ಆದರೂ ಅಮ್ಮನ ಹತ್ರ ಕೇಳಲ್ಲ ಮಾಡುವುದು. ಆದ್ದರಿಂದ ಏನು ಅಂದರೆ, ಯಾರು ಕರೀತಾನೆ ಮಗುವಾಗದೆ ಭಾಗವತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಮಗುವಾಗದೆ ಆ ಆರ್ತತೆ ಉಂಟಾಗುವುದಿಲ್ಲ. ಕೃತಕವಾದದ್ದಕ್ಕೆ ದೇವರು ಎಂದೆಂದೂ ಬಗ್ಗುವುದಿಲ್ಲ. ಸಹಜವಾದದ್ದಕ್ಕೆ, ಉತ್ಕಟವಾದದ್ದಕ್ಕೆ ಬಾಗದೆ ಇರುವುದಿಲ್ಲ. ಮಹಾಭಾರತಕ್ಕೂ ಭಾಗವತಕ್ಕೂ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ, ಮಹಾಭಾರತದಲ್ಲಿ ಬಾಲ್ಯ ಅನುಭವ ಇಲ್ಲ. ಮಹಾಭಾರತದಲ್ಲಿ ಒಂದು ಮಾತಿದೆ,
ವ್ಯಾಸರಿಗೆ ಶೈಶವ ಇರಲಿಲ್ಲ. ವ್ಯಾಸರು ಹುಟ್ಟುವಾಗ 7 ವರ್ಷ. ವ್ಯಾಸರು ಹುಟ್ಟುವಾಗ 7 ವರ್ಷ ಆಗುವುದು ಹೇಗೆ ಅಂತ ಕೇಳಬಾರ್ದು. ಹುಟ್ಟುವಾಗ 7 ವರ್ಷ ಅದು ಹಾಗೆ ಕೇಳುವುದಕ್ಕೆ, ಹಾಗೆ ಕೇಳುವವರು ಮಹಾಭಾರತ ಓದದಿರುವುದೇ ಒಳ್ಳೆಯದು. ಹಾಗೆ ಕೇಳುವುದಲ್ಲ. ಮತ್ತೇನಂದರೆ ಅದರಲ್ಲಿ ಒಂದು ಅರ್ಥ ಇದೆ ಅಂತ. ಏನು ಅದರಲ್ಲಿ ಒಂದು ಅರ್ಥ ಇದೆ. ಏನು ಪಾಪ ಪರಾಶರರು ಮತ್ಸ್ಯಗಂಧಿಯು ಸೇರಿ ವ್ಯಾಸರು ಹುಟ್ಟಿದರು. ವ್ಯಾಸರಿಗೆ ಶೈಶವ ಇರಲಿಲ್ಲ, ಬಾಲ್ಯ ಇರಲಿಲ್ಲ. ಅವರಿಗೆ 7 ವರ್ಷ ಆಗಿತ್ತು. ಅಪ್ಪ ಪರಾಶರ ಋಷಿ ಮಗನನ್ನು ವೇದಾಧ್ಯಯನಕ್ಕೋಸ್ಕರ ಅಮ್ಮನಿಂದ ಬಿಡಿಸಿ ಕರ್ಕೊಂಡು ಹೋದ ಅಂತ. ಇಡೀ ಮಹಾಭಾರತದಲ್ಲಿ ಒಂದು ತಾಯಿತನದ ಹುಡುಕಾಟ ಇದೆ. ಅದು ಈ ಕಾರಣದಿಂದ. ಮಹಾಭಾರತವನ್ನು ಬರೆದ ವ್ಯಾಸರಿಗೆ ತಾಯಿಯ ಒಟ್ಟಿಗೆ ಇರಲಿಕ್ಕಾಗಲಿಲ್ಲ. 7 ವರ್ಷ ಆದ ಮೇಲೆ ಸಾಮಾನ್ಯವಾಗಿ ಮಕ್ಕಳು ತಾಯಿ ಒಟ್ಟಿಗೆ ಇರುವುದೂ ಇಲ್ಲ. ಅದಕ್ಕೋಸ್ಕರವೇ 7 ವರ್ಷ ಅಂತ ಹೇಳಿದ್ದೋ ಏನೋ. 7 ವರ್ಷ ಕರ್ಕೊಂಡು ಹೋದರು ಅಂತ. ಆದದ್ರಿಂದ ಹೋಗುವಾಗ ವ್ಯಾಸರಾದದ್ರಿಂದ ಒಂದು ಮಾತು ಹೇಳ್ತಾರೆ. ಏನಂದರೆ ತಮ್ಮ ತಾಯಿ ಹತ್ರ ಏನು ಹೇಳ್ತಾರೆ ಅಂದರೆ, ನೀನು ಯಾವಾಗ ಕರಿತಿ ಆವಾಗ ನಾನು ನಿನ್ನ ಸೇವೆಗೆ ಬರ್ತೇನೆ ಅಂತ. ಅಂದರೆ ಅವರ ಮನಸ್ಸಿನಲ್ಲಿದ್ದದ್ದು ಇವಳು ಆದಷ್ಟು ಬೇಗ ಕರೀಲಿ ಅಂತ. ಒಂದು ರೀತಿಯಲ್ಲಿ ಶಾಸ್ತ್ರ ವಿರುದ್ಧ ಅಂತ ಕಂಡ ಮಾತನ್ನು ಕೂಡ ತಾಯಿಯ ಮಾತು ಅಂತ ವೇದವ್ಯಾಸರು ಶಿರಸ ಪಾಲನೆ ಮಾಡಿದ್ದಾರೆ. ಹೆಂಗಸರಿಂದ ಅವರಿಗೆ ತಿರಸ್ಕಾರ ಸಿಕ್ಕಿದೆ. ಇದೆಲ್ಲ ಯೋಚನೆ ಮಾಡ್ತಾ ಇದ್ದರೆ ಆಶ್ಚರ್ಯ ಆಗ್ತದೆ, ಬೇಜಾರಾಗ್ತದೆ. ವ್ಯಾಸರಿಗೆ ಅಂತ ಮಹಾಭಾರತದಲ್ಲಿ ಒಂದು ಮಾತು, ವ್ಯಾಸರು ಹಸ್ತಿನಾವತಿಯ ಅರಮನೆಗೆ ಬಂದರೆ ಕ್ಷತ್ರಿಯ ಸ್ತ್ರೀಯರಿಗೆ ಇವರ ಮೈಯ ಮೇಲಿನ ಮೀನಿನ ವಾಸನೆ ಸಹಿಸಲು ಅಸಾಧ್ಯವಾಗಿತ್ತಂತೆ. ಸುಗಂಧೇತರ ಗಂಧಶ್ಚ ಸಹಸ ದುಷ್ಪ್ರದರ್ಶನ. ಸಹಿಸಲಿಕ್ಕೆ ಮೀನು ತಿಂತಾ ಇದ್ರೋ ಇಲ್ಲೋ ಗೊತ್ತಿಲ್ಲ, ಕ್ಷತ್ರಿಯರು ಮಾಂಸವನ್ನೇ ತಿಂತಿದ್ರು. ಇನ್ನು ಹಾಗೆ ಹೇಳಿದರೆ ಗಲಾಟೆ ಮಾಡಬೇಡಿ, ಮಹಾಭಾರತದಲ್ಲಿ ಇದೆ. ಆದರೆ ವ್ಯಾಸರ ಮೈಯ ವಾಸನೆ, ವ್ಯಾಸರು ಮೈಯ ವಾಸನೆಯನ್ನು, ತಾಯಿಯ ಮೈಯ ವಾಸನೆಯನ್ನು ಇಟ್ಕೊಂಡಿದ್ರು. ಪರಾಶರರು ಮತ್ಸ್ಯಗಂಧಿಯನ್ನು ಬಯಸುವಾಗ ಮತ್ಸ್ಯಗಂಧಿಯನ್ನು ಹೆಸರೇ ಸೂಚಿಸುವಂತೆ ಬೆಸ್ತರ ಹುಟ್ಟಿಗೆಯಾಗಿರತಕ್ಕ ಆ ರೂಪಸಿಯ ಮೈಯ ವಾಸನೆಯನ್ನು, ಅಂದರೆ ಮತ್ಸ್ಯ ಸಂಬಂಧಿಯಾದ ಗಂಧವನ್ನು ಅವಳು ಕೇಳಿದಳು ಎನ್ನುವ ಕಾರಣಕ್ಕೆ ಅದನ್ನು ಬದಲಾಯಿಸಿ ಅವರು ಬಹಳ ಒಳ್ಳೆಯ ಗಂಧವನ್ನು, ಬಹಳ ಒಳ್ಳೆಯ ಪರಿಮಳವನ್ನು ಅವಳಿಗೆ ಕೊಟ್ಟಿದ್ದು, ಯೋಜನಗಂಧಿ. ಹಾಗೆ ಮಾಡಿದ್ರಿಂದಲೇ ಇಡೀ ಮಹಾಭಾರತ ಆದದ್ದು. ಗಂಧ ಬದಲಾವಣೆ ಆದ್ದರಿಂದ. ಮೈಯ ಗಂಧ ಬದಲಾವಣೆಯಾಗುವುದಕ್ಕೂ ಮಹಾಭಾರತದ ಕಥೆ ಬೇರೆ ಬೇರೆ ತಿರುವುಗಳನ್ನು ಪಡೆಯುವುದಕ್ಕೂ ಬಹಳ ಹತ್ತಿರ ಇದೆ. ಅದಿರಲಿ, ವ್ಯಾಸರು ಮಾತ್ರ, ಮತ್ಸ್ಯಗಂಧಿಯ ಪುತ್ರ ವ್ಯಾಸರ ಮೈಯ ವಾಸನೆ, ತಾಯಿಯ ಮೇಲೆ ಅಷ್ಟು ಪ್ರೀತಿ ಅವರಿಗೆ, ಅವರ ಮೈಯ ಗಂಧ ಅವರಿಗೆ ತಾಯಿಯ ನೆನಪನ್ನು ತಗೊಂಡು ಬರ್ತಿತ್ತು. ಸಣ್ಣ ಮಕ್ಕಳ ಮೈಯ ಗಂಧ ಒಂದು ವಿಚಿತ್ರವಾಗಿರ್ತದೆ. ನಾನೆಂತ ಹೇಳೋದು ಅದನ್ನು ನಿಮಗೆ, ಬಹಳ ವಿಚಿತ್ರವಾಗಿರ್ತದೆ. ಅದು ಮಗುವಿನ ಮೈಯ ಗಂಧವೆಯೋ ಅಲ್ಲ ತಾಯಿದ್ದೋ ಅಲ್ಲ ಎರಡು ಒಟ್ಟಿಗೆಯೋ ಅಲ್ಲ ಅದು ದೇವರದ್ದೆಯೋ ಯಾರಿಗೆ ಗೊತ್ತು. ಹೀಗಿದ್ದಾಗ ತಾತ್ಪರ್ಯ ಏನು ಅಂದರೆ, ಮಹಾಭಾರತದಲ್ಲಿ ಬಾಲ್ಯಾನುಭವ ಇಲ್ಲ. ಯಾಕೆ ಬಾಲ್ಯಾನುಭವ ಇಲ್ಲ ಅಂದರೆ, ಬಾಲ್ಯ ಎನ್ನುವುದು ವ್ಯಾಸರಿಗೆ ಇರಲಿಲ್ಲ ಅಂತ ಅರ್ಥ. ಆದದ್ರಿಂದ ಮಹಾಭಾರತ ಆ ರೀತಿ ಅದು ಬೆಳೀತು. ಆದರೆ ಭಾಗವತದಲ್ಲಿ, ರಾಮಾಯಣದಲ್ಲಿ ಬಾಲಕಾಂಡ ಇದೆ, ಬಾಲಕಾಂಡವೇ ಇದೆ. ಮಹಾಭಾರತದಲ್ಲಿ ಬಾಲಕಾಂಡ ಇರಬಹುದಾಗಿತ್ತು, ಬಾಲ್ಯವೇ ಇರಲಿಲ್ಲ. ಬಾಲಕಾಂಡ ಇರುವುದು ಹೇಗೆ? ಬಾಲಕಾಂಡದ ಬದಲಿಗೆ ಆದಿಪರ್ವ ಇದೆ.
ಆದಿಪರ್ವದಲ್ಲಿ ಬಾಲಕಾಂಡ ಇಲ್ಲ, ಅದು ಆದಿ ಪರ್ವ ಟೆಕ್ನಿಕಲ್. ಅದು ಇಡೀ ಮಹಾಭಾರತಕ್ಕೆ ಪ್ರವೇಶ ಮಾಡುವುದಕ್ಕಿರತಕ್ಕಂಥ ಒಂದು ಟನೆಲ್ ಹಾಗೆ. ಹಾಗಾದರೆ ಬಾಲ್ಯವನ್ನು ಕೀರ್ತಿಸದೆ, ಬಾಲ್ಯಾನುಭವವನ್ನು ಬಣ್ಣಿಸದೆ ಮಾತು ಸಾರ್ಥಕವಾಗುವುದು ಹೇಗೆ? ಅದಕ್ಕೆ ಅವರು ಭಾಗವತವನ್ನು ಬರೆದರು. ಭಾಗವತದಲ್ಲಿ ಕೃಷ್ಣನ ಬಾಲ್ಯ ಇದೆ. ಭಾಗವತದಲ್ಲಿರುವುದು ಕೃಷ್ಣನ ಬಾಲ್ಯ. ಕೃಷ್ಣನ ಬಾಲ್ಯ ಅಂದರೆ ಕೃಷ್ಣನು ಯಾವಾಗಲೂ ಬಾಲಕನೇ. ಅದು ಆಲ್ವೇಸ್ ಎ ಚೈಲ್ಡ್. ಚೈಲ್ಡ್ ಮಾತ್ರ ಅಲ್ಲ, ಮಗು ಮಾತ್ರ ಅಲ್ಲ, ಅವನದ್ದು ದೇವರದ್ದು ಅಂದರೆ ಬಾಲ್ಯದ ಬಾಲ್ಯ, ಬಾಲಕರ ಬಾಲಕ. ಇಬ್ಬರು ಅನುಭಾವಿಗಳು ಭೇಟಿಯಾದ್ರಂತೆ. ಕೇಳಿದ್ದು ನಾನು. ಆವಾಗ ಒಬ್ಬರು ಮತ್ತೊಬ್ಬರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿದರಂತೆ. ಒಂದು ಮಾತು ಹೇಳಿದರಂತೆ, ಐ ಆಮ್ ಎ ಚೈಲ್ಡ್ ಅಂತ ಹೇಳಿದರು. ಐ ಆಮ್ ಎ ಚೈಲ್ಡ್ ಅಂತ ಹೇಳಿದರಂತೆ. ಏನೋ ಹೇಳಿದರು. ಅದನ್ನು ಕೇಳಿ ಮತ್ತೊಬ್ಬರಿಗೆ ಉತ್ತೇಜನ ಆಯ್ತಂತೆ, ಉದ್ದೀಪನ ಆಯ್ತಂತೆ. ಅವರು ಹೇಳಿದ್ರಂತೆ, ಐ ಆಮ್ ಎ ಚೈಲ್ಡ್ ಎಟ್ ಬಾರ್ನ್ ಅಂತ. ನಾನಿನ್ನು ತಾಯಿಯ ಹೊಟ್ಟೆಯೊಳಗಿರುವ ಮಗು ಅಂತ. ಅದರ ಸೂಕ್ಷ್ಮತೆ ಅಂದರೆ ಅದು ತಾಯಿಗೆ ಮಾತ್ರ ಗೊತ್ತಾಗೋದು, ಅದು ಬೇರೆ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಪಾದಸ್ಪರ್ಶ ಭಕ್ತನಿಗೆ ದೇವರ ಪಾದ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ತಾಯಿಗೆ ತನ್ನ ಹೊಟ್ಟೆಯೊಳಗಿರುವ ಮಗುವಿನ ಪಾದ ಸ್ಪರ್ಶ. ಹಾಗೆ ದೇವರು ಅಂದರೆ ಬಾಲ್ಯ, ದೇವರು ಅಂದರೆ ಅದು ಮತ್ತೆ ಮುಂದೆ ಬರ್ತದೆ. ನಾವು ಇನ್ನೂ ಒಂದು 4 ದಿನ, ಇವತ್ತು ಆಗ್ತಾ ಬಂತಲ್ಲ, ಇನ್ನು 4 ದಿವಸ ನಾವು ಒಟ್ಟಿಗಿದ್ದೇವೆ, ಇನ್ನು ಅದರಲ್ಲೆಲ್ಲ ಬರ್ತದೆ. ಗಾಬರಿ ಆಗಬೇಡಿ. ಮತ್ತು ಏನು ಅಂದರೆ ಮಹಾಭಾರತದಲ್ಲಿ ಬಾಲ್ಯ ಇಲ್ಲದೇ ಇದ್ದದ್ರಿಂದ, ವ್ಯಾಸರಿಗೆ ಬಾಲ್ಯ ಅನುಭವ ಬಾರದೇ ಇದ್ದದ್ರಿಂದ ಅವರು ತನ್ನ ಮಗನಾಗಿರತಕ್ಕ ಶುಕನ ಮೂಲಕ ಬಾಲ್ಯಾನುಭವವನ್ನು ಪಡೆದು ಅವನನ್ನು ಕರೆದಾಗ, ಶುಕನನ್ನು ಕರೆದಾಗ ತಾನೇ ಬಾಲಕನಾಗಿ ಆರ್ತತೆಯನ್ನು ಅನುಭವಿಸಿ ಅವರು ಭಾಗವತವನ್ನು, ಕೃಷ್ಣನ ಕುರಿತಾದ ಭಾಗವತವನ್ನು, ಕೃಷ್ಣನ ಬಾಲ್ಯವನ್ನು ಕುರಿತಾದ ಸಾರ್ಥಕವಾದ ಮಾತುಗಳನ್ನು ಹೇಳುವುದಕ್ಕೆ ಅವರಿಗೆ ಸಾಧ್ಯವಾದದ್ದು, ಆ ಸಾಮರ್ಥ್ಯ ಅವರಿಗೆ ಬಂದದ್ದು ಶುಕನನ್ನು ಕರೆದದ್ದು. ಅದು ಒಂದು ಮಾತು. ತಂ ಸರ್ವಭೂತ ಹೃದಯಂ ಮುನಿಮ, ಎಲ್ಲರ ಒಟ್ಟಿಗಿದ್ದಾನೆ. ಶೋಕ ಹೋಯಿತು, ಪುತ್ರ ಶೋಕ ಹೋಯಿತು. ಪ್ರಕೃತಿಯ ಸ್ಪಂದನವನ್ನು ಕೇಳದೆ ಹೋಗುವುದಿಲ್ಲ. ನಮ್ಮ ಕಲ್ಪನೆಯಲ್ಲಿ ಮಾತ್ರ ಇದ್ದರೆ ಅದು ಹೋಗುವುದಿಲ್ಲ. ಹೇಗೆ ಕರಿಬೇಕು ಅಂದರೆ ಎಲ್ಲರೂ ಓಗೊಡುವಂತೆ, ಎಲ್ಲರೂ ಓಗೊಡುವಂತೆ ಕರಿಬೇಕಾಗಿದ್ದರೆ ದೇವರನ್ನೇ ಕರಿಬೇಕು, ಬೇರೆ ಯಾರನ್ನು ಕರೀಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಕೃಷ್ಣ ಹೇಳಿದ್ದಾನೆ ಒಂದು ಮಾತು, ನಾನು ಎಲ್ಲರಲ್ಲಿಯೂ ಇದ್ದೇನೆ. ಯಾರನ್ನು ಕರೆದರೂ ಅಷ್ಟು ಉತ್ಕಟವಾಗಿ, ಅಷ್ಟು ತೀವ್ರವಾಗಿ, ನಿಷ್ಕಳಂಕವಾಗಿ, ಸ್ವಾರ್ಥದ ಅಪೇಕ್ಷೆಯೇ ಇಲ್ಲದೆ ಬರಿಯ ಪ್ರೀತಿಯಿಂದ ನೀನು ಯಾರನ್ನೇ ಕರೆದರೂ ಅದು ನನಗೆ ಕೇಳಿಸ್ತದೆ ಅಂತ. ಉಪಾಯ ಇಲ್ಲ ಅದಕ್ಕೆ, ಕೇಳಬಾರದು ಅಂತ ಇದ್ದರೂ ಕೇಳಿಸ್ತದೆ. ಹಾಗೆ ನಿನಗೆ ಕರೀಲಿಕ್ಕೆ ಸಾಧ್ಯ ಆದರೆ ನೀನು ಕವಿಯಾಗುವುದಕ್ಕೆ ನಿನಗೆ ಬೇರೆ ಶಿಕ್ಷೆಯೇ ಬೇಕಾಗಿಲ್ಲ. ಶಿಕ್ಷೆ ಅಂದರೆ ಶಿಕ್ಷಣ. ಹಾಗೆ ಕರೀಲಿಕ್ಕೆ ನಿನಗೆ ಸಾಧ್ಯ ಆದರೆ ನೀನು ಕವಿಯೇ, ನೀನು ಹುಟ್ಟು ಕವಿ. ವ್ಯಾಸರಿಗೆ ಇನ್ನೂ ಒಂದು ತನ್ನ ಮಗನ ಒಟ್ಟಿಗೆ, ವಿರಕ್ತನ ಒಟ್ಟಿಗೆ, ಇದು ಒಂದಾಯ್ತಲ್ಲ, ಇದು ಬಹಳ ಮೂಲಭೂತವಾಗಿರತಕ್ಕ ಸಂಗತಿ. ಅಂದರೆ ಭಾಗವತಕ್ಕೆ ಕಾರಣವಾಗಿರತಕ್ಕ ವಾಗ್ಮಿತೆಯಾಗಲಿ, ಭಾಗವತಕ್ಕೆ ಕಾರಣವಾಗಿರತಕ್ಕ ಅವರ ಮಾತುಗಾರಿಕೆಯಾಗಲಿ, ದರ್ಶನವಾಗಲಿ ಅವರಿಗೆ ಒದಗಿದ್ದು ಅವರ ಮಗನಿಂದಲೇ. ಇನ್ನೂ ಒಂದು ತನ್ನ ಮಗನ ಒಟ್ಟಿಗಿನ ಅವರ ಒಂದು ಸ್ವಾನುಭವ. ಅದು ಯಾವುದು ಅಂದರೆ, ಶುಕ 16 ವರ್ಷದ ಹುಡುಗ ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ. ಅವನು ಎಷ್ಟು ವಿರಕ್ತ ಅಂತ ಕೇಳಿದರೆ ಅವನು ಬಟ್ಟೆ ಕೂಡ ಹಾಕ್ಕೊಳ್ತಿರಲಿಲ್ಲ, ದಿಗಂಬರ. ಅವನು ಬಟ್ಟೆ ಹಾಕಿಕೊಳ್ತಿರ್ಲಿಲ್ಲ ಅಂತ ಬೇರೆಯವರು ಹೇಳುವುದಷ್ಟಲ್ಲದೆ ಅವನಿಗೆ ಬಟ್ಟೆಯೇ ಇರಲಿಲ್ಲ. ಅವನಿಗೆ ಗೊತ್ತೇ ಇರಲಿಲ್ಲ. ಅವನು
ಮಹಾನುಭಾವದಲ್ಲಿ ಮುಳುಗಿದ್ದಾನೆ. ತಾವನಿಗೆ ದೇಹದ ಭಾನ ಇಲ್ಲ, ದೇಹದ ಭಾಸ ಇಲ್ಲ. ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ದ ಹಾಗೆ ಕಾಣ್ತದೆ. ಶುಕ ಹೀಗೆ ಹೋಗ್ತಾ ಇದ್ದರೆ, ಒಂದು ಏರಿಯ ಮೇಲೆ ಹೋಗ್ತಾ ಇದ್ದರೆ, ಆ ಏರಿಯ ಪಕ್ಕದಲ್ಲಿರುವ ಕೊಳದಲ್ಲಿ ಕೆಲವು ಹುಡುಗಿಯರು ಸ್ನಾನ ಮಾಡ್ತಾ ಇದ್ರಂತೆ. ಇವರು ಬಟ್ಟೆ ಬೆಚ್ಚಿ ಸ್ನಾನ ಮಾಡ್ತಾ ಇದ್ರು. ಅದು ಆ ಕಾಲದ ಪದ್ಧತಿ. ಈ ಕಾಲದಲ್ಲಿ ಉಂಟೋ ಏನೋ, ಅಥವಾ ಆ ಕಾಲ ಬರಲಿಕ್ಕೂ ಸಾಕು. ನಾನು ಟಿ ವಿಯಲ್ಲೆಲ್ಲ ಕೆಲಸ ನೋಡ್ತೇನೆ. ನಾನು ಅದಕ್ಕೋಸ್ಕರ ನೋಡೋದಲ್ಲ, ಕಾಣೋದು. ಅದು ಕೆಲಸ ಇಟ್ಟ ಅದು ಬರ್ತದೆ. ಓಹೋ ಹೀಗೆ ಸಹ ಉಂಟು ಅಂತ ಒಂದು ಮಾಹಿತಿ ಸಿಗ್ತದೆ. ಮಾಹಿತಿ ಮಾತ್ರ ಅಲ್ಲ, ಏನಾಯಿತು, ಬಟ್ಟೆ ಬೆಚ್ಚಿ ಸ್ನಾನ ಮಾಡ್ತಾ ಇದ್ದ. ಶುಕ ಹೋಗ್ತಾ ಇದ್ದ. ಈ ಶುಕನನ್ನು ಕರೆದುಕೊಂಡು ವ್ಯಾಸರು ಕೂಡ ಇಡೀ ಪ್ರಕೃತಿ ಓಗಡುವುದಕ್ಕೆ ಮುಂಚಿತವಾಗಿ ಈ ಒಂದು ಘಟನೆ ನಡೆದಿದೆ. ಇವರು ಹೋಗ್ತಾ ಇದ್ದಾರೆ. ಶುಕ ಅವರಿಗೆ ಕಾಣ್ತಾ ಇದ್ದಾನೆ, ಕಾಣ್ತಾ ಇಲ್ಲ. ಕಣ್ಣಿಗೆ ಕಾಣ್ತಾ ಇದ್ದಾನೆ, ಮರೆಯಾಗ್ತಾ ಇದ್ದಾನೆ, ಕಾಣ್ತಾ ಇಲ್ಲ. ಈಗ ಹೋಗ್ತಾ ಇವರು ಅವನ ಹಿಂದೆ ಹೋಗ್ತಾ ಇದ್ದಾರೆ. ಶುಕನೇ ಅಂತ ಹೇಳ್ತಾ ಇದ್ದಾರೆ, ಕರೀತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸ್ನಾನ ಮಾಡ್ತಾ ಇದ್ದಂಥ ಹುಡುಗಿಯರು, ದಿಗಂಬರನಾಗಿರತಕ್ಕ ಯುವಕನೂ ಆಗಿರತಕ್ಕ ಈ ಹುಡುಗ ಶುಕನನ್ನು ನೋಡಿ ಏನೂ ಆಗದಂತೆ ತಾವು ಚೆನ್ನಾಗಿ ಸ್ನಾನ ಮಾಡ್ತಾ ಇದ್ದರಂತೆ, ಈಜುತ್ತಾ ಇದ್ದರಂತೆ, ಮತ್ತೊಬ್ಬರ ಹತ್ರ ಮಾತಾಡ್ತಾ ಇದ್ದರಂತೆ, ಎಲ್ಲ ಜಲಕ್ರೀಡೆ ಆಡ್ತಾ ಇದ್ದರಂತೆ. ಶುಕ ಹೋದ, ಅವನು ಮರೆಯಾದ. ಅವನ ಹಿಂದೆ ವೃದ್ಧ ಪಿತಾಮಹ ಅಲ್ಲ ಪಿತಾ ವ್ಯಾಸರು, ದೊಡ್ಡ ಜ್ಞಾನಿಗಳು, ಇಷ್ಟು ದೊಡ್ಡ ಗಡ್ಡ, ಗೊತ್ತಾಯ್ತಲ್ಲ. ದೊಡ್ಡ ಜ್ಞಾನಿಗಳನ್ನು ನೋಡಿದ ಕೂಡಲೇ ಒಂದು ಗೌರವ ಬರಬೇಕು, ಅಂಥ ವ್ಯಕ್ತಿಯೇ ಇವರು ಬಂದ್ರಂತೆ. ಅಂದರೆ ನೋಡಿದ ಕೂಡಲೇ ಮುದುಕ ಅಂತ ಗೊತ್ತಾಗ್ತದೆ. ಅದನ್ನು ಮರೆಮಾಚಿಕೊಳ್ಳಲಿಲ್ಲ. ಹೋದ್ರ ಇವರನ್ನು ನೋಡಿದ ಕೂಡಲೇ ಹುಡುಗಿಯರು ಗಡಿಬಿಡಿಯಿಂದ ಮೇಲೆ ಬಂದು ಅಲ್ಲಿ ಅವರಿಗೆ ಇಟ್ಟಂಥ ದಡದಲ್ಲಿ ಇಟ್ಟ ಬಟ್ಟೆಗಳನ್ನೆಲ್ಲ ಉಟ್ಟುಕೊಂಡು ಎಲ್ಲ ಮೈ ಮುಚ್ಚಿಕೊಂಡು ಕೂತರಂತೆ. ವ್ಯಾಸರು ಇದನ್ನು ನೋಡಿದರು. ಅವರು ಅದನ್ನು ನೋಡಿದ್ದಾರೆ. ಶುಕ ಹೋಗುವಾಗ ಇವರು ಏನೂ ಆಗದಂತೆ ತೀರಾ ಸಹಜವಾಗಿ, ನಿಸರ್ಗ ಸಹಜವಾಗಿ ಸ್ನಾನ ಮಾಡ್ತಲೇ ಇದ್ದದ್ದನ್ನು ವ್ಯಾಸರು ನೋಡಿದರು. ಈಗ ಮುದುಕ, ಇಷ್ಟು ದೊಡ್ಡ ಜ್ಞಾನಿ, ಇವರು ಹೋಗ್ತಾ ಇದ್ದಾರೆ. ಇವರನ್ನು ನೋಡಿದ ಕೂಡಲೇ ಈ ಮಕ್ಕಳಿಗೆ ನಾಚಿಕೆ ಆಗಬೇಕಲ್ಲ. ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಯಾವಾಗ ಏನು ಮಾಡ್ಯಾರು ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರು ಕೇಳಿ ಬಿಟ್ಟರಂತೆ ವ್ಯಾಸರು. ನನ್ನ ಮಗ ಶುಕ, ಅವನು ದಿಗಂಬರ, ಅವನ ಮೇಲೆ ಹೋಗ್ತಾ ಇದ್ದಾನೆ. ಅವನನ್ನು ನೋಡಿ ನಿಮಗೆ ಏನೂ ಆಗಲಿಲ್ಲ. ನೀವು ಹೇಗೆ ನಾನು ನೋಡ್ತಾ ಇದ್ದೆ, ನೀವು ಸ್ನಾನ ಮಾಡ್ತಾನೇ ಇದ್ರಿ. ನನ್ನನ್ನು ನೋಡಿದ ಕೂಡಲೇ ನಿಮಗೆ ಈ ಒಂದು ವಿವಂಚನೆ ಆಗಲಿಕ್ಕೆ ಏನು ಕಾರಣ? ಹೆಣ್ಣು ಮಕ್ಕಳು ಹೇಳಿದ್ರಂತೆ, ನೀವೇ ಕಾರಣ, ಬೇರೆ ಯಾರೂ ಕಾರಣರಲ್ಲ. ನಾವಂತೂ ಕಾರಣರಲ್ಲ. ಯಾಕೆ? ನಾವು ಶುಕನನ್ನು ನೋಡಿದೆವು. ಹೌದು, ಶುಕನನ್ನು ನೋಡಿ ನಮ್ಮ ಕಣ್ಣು ಕೃತಾರ್ಥವಾಯಿತು, ನಮ್ಮ ಹೆಣ್ಣುತನ ಕೃತಾರ್ಥವಾಯಿತು. ಯಾಕೆ ಅಂದರೆ ಅವನ ಮೈಯಲ್ಲಿ ಅವನಿಲ್ಲ, ಅವನ ಮೈಯಲ್ಲಿ ಅವನಿಲ್ಲ. ಅವನದು ದೇಹ ಗಂಡು ದೇಹ, ಅವನು ಗಂಡು ದೇಹದಲ್ಲಿ ಇಲ್ಲ. ಅವನಿಗೆ ಗಂಡು ಹೆಣ್ಣು ಎಂಬ ಭೇದ ಇಲ್ಲ. ಅವನಿಗೆ ದೇಹದ ಕುರಿತು ಗೊಡವೆಯೇ ಇಲ್ಲ. ಮಹಾನುಭಾವದಲ್ಲಿ ಮುಳುಗಿದ್ದಾನೆ. ಅದು ನಮಗೆ ಯಾರೂ ಹೇಳದೆ ನಿಸರ್ಗ ಸಹಜವಾದ ಜ್ಞಾನ ನಮಗೆ ಗೊತ್ತಾಗಿದೆ. ಈ ಜನ ಮೇಲೆ ಇದ್ದಾನೆ. ಅವನನ್ನು ನೋಡಿ ಕೃತಾರ್ಥವಾದ ಭಾವದಿಂದ ಇವನನ್ನು ಪಡೆದ ತಾಯಿ ಹೇಗಿದ್ದಿರಬಹುದೋ ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಅಷ್ಟು ಹೊತ್ತಿಗೆ ನೀವು ಬಂದ್ರಿ. ಆಚಾರ್ಯರೇ, ನೀವು ದೊಡ್ಡ ಜ್ಞಾನಿಗಳು, ಅದರಲ್ಲಿ ಅನುಮಾನವೇ ಇಲ್ಲ. ಈ ಲೋಕಕ್ಕೆ ದೊಡ್ಡವರು, ಬಹಳ ಪೂಜ್ಯರು, ಎಲ್ಲವೂ ಸರಿ. ಆದರೆ ನಿಮ್ಮಲ್ಲಿ ಗಂಡು ಹೆಣ್ಣು ಎನ್ನುವ ಭೇದ ನಿಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡ್ತಾ ಇದೆ. ನೀವು ನಮ್ಮನ್ನು ನಾಚಿಸಿಬಿಟ್ರಿ. ತವಾಸ್ತಿ ಸ್ತ್ರೀ ಪುಂಭಿದ ನತು ಸುತಸ್ಯ. ನಿಮ್ಮಲ್ಲಿ ಇದೆ ಅದು, ಸ್ತ್ರೀ ಪುಂಭಿದ, ಗಂಡಸು ಹೆಂಗಸು ಎನ್ನುವ ಭೇದ ಇದೆ ನಿಮ್ಮಲ್ಲಿ. ಭೇದ ಯಾರಲ್ಲಿ ಇದೆ, ನಿಮಗೆ ಗಂಡಸು ಹೆಂಗಸು ಅಂತ ಗೊತ್ತಾಗ್ತದೆ, ನಮಗೆ ನಾಚಿಕೆ ಆಗ್ತದೆ. ಅದನ್ನು ಕಲಿಸಿಕೊಡಬೇಕಾಗಿಲ್ಲ. ನಮ್ಮ ದೇಹವೇ ಹೇಳ್ತದೆ, ಮೈ ಮುಚ್ಚಿಕೋ ಅಂತ ಹೇಳ್ತದೆ. ಅದು ನಿಮ್ಮ ಮೇಲೆ ಮಾಡಿದ ಅಪಚಾರ ಅಂತ ಭಾವಿಸಬೇಡಿ. ಆದರೆ ನಿಮ್ಮಲ್ಲಿ ಭೇದ
ಕೆಲಸ ಮಾಡ್ತಾ ಇದೆ. ವೇದವ್ಯಾಸರೇ ಈ ಶ್ಲೋಕ ಬರೆದದ್ದು. ಈ ಮಾತನ್ನು ಬರೆದವರು ವೇದವ್ಯಾಸರೇ. ಮುಕ್ತತೆ ಅಂದರೆ ಇದು ಅವರೇ. ಛೇ ಭಾಗವತದಲ್ಲಿ ಏನಾಗಿದೆ ಅಂದರೆ ಶುಕ ಕೃಷ್ಣನಾಗಿದ್ದ. ಅವನ ಕಣ್ಣ ಮುಂದೆ ಬಟ್ಟೆ ಬಿಚ್ಚದೆ ಸ್ನಾನ ಮಾಡಿದ ಹುಡುಗಿಯರು, ವೇದವ್ಯಾಸರ ಮುಂದೆ ನಾಚಿಕೊಂಡ ಹುಡುಗಿಯರು ಭಾಗವತದಲ್ಲಿ ಗೋಪಕನ್ನಿಕೆಯರಾಗಿದ್ದಾರೆ. ವ್ಯಾಸರಿಗೆ ಇದನ್ನು ಹೇಳದೆ, ಈ ಅನುಭವವನ್ನು ಹೇಳದೆ ಅವರಿಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಷ್ಟು ಆಳವಾಗಿರತಕ್ಕ ಗಂಡು ಹೆಣ್ಣೆಂಬ ಭೇದವನ್ನು ಮೀರಿದ ಭಗವಂತನಲ್ಲಿ ಗಂಡು ಹೆಣ್ಣು ವರ್ತಿಸಬೇಕಾದದ್ದು ಹೇಗೆ ಎನ್ನುವುದನ್ನು ತಿಳಿಸುವ ಒಂದು ಉತ್ಕಟವಾಗಿರತಕ್ಕ ಭಾಗವತದ ಭಾಗಗಳೆಲ್ಲವೂ ಕೂಡ ವ್ಯಾಸರ ಅನುಭವದಲ್ಲಿ ಬಂದ ಸಂಗತಿ ಅಂತ ವ್ಯಾಸರಿಗೆ ಕಾಣಿಸದೆ ಭಾಗವತಕ್ಕೆ ಮುಂದೆ ಹೆಜ್ಜೆ ಇಡಲಿಕ್ಕೆ ಅವರಿಗೆ ಸಾಧ್ಯ. ಹಾಗಾಗಿ ಈ ಎರಡು ಅನುಭವಗಳನ್ನು ಇಟ್ಟುಕೊಂಡು ಅವರು ಭಾಗವತವನ್ನು ಬರೆದರು. ಭಾಗವತದಲ್ಲಿ ಅದು ಮಹಾಭಾರತಕ್ಕೆ ನೇರವಾದ ಸಂಬಂಧ ಭಾಗವತಕ್ಕೆ ಇರುವುದರಿಂದ ಮಹಾಭಾರತದ ಒಂದು ಅಂಗವೋ ಎನ್ನುವಂಥ ಮಹಾಭಾರತದ ಕೊನೆಯ ಭಾಗದಿಂದ ಭಾಗವತದ ಪ್ರಥಮ ಭಾಗ, ಆರಂಭದ ಭಾಗ ಪ್ರಾರಂಭ ಆಗುತ್ತೆ. ಹೇಗೆ ಪ್ರಾರಂಭ ಆಗುವುದು? ಮಹಾಭಾರತ ಯುದ್ಧ ಕೊನೆಯಾಗಿದೆ ಅಂದರೆ ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ. ಅಶ್ವತ್ಥಾಮನಿಗೆ ಕೋಪ ಇಂಗಲಿಲ್ಲ. ಅಶ್ವತ್ಥಾಮನಿಗೆ ಬಹಳ ಸಿಟ್ಟು. ಅಶ್ವತ್ಥಾಮ ಮಹಾಭಾರತದ ಅಥವಾ ದ್ವಾಪರದ ಉಗ್ರಗಾಮಿ, ಒಬ್ಬನೇ ಒಬ್ಬ ಉಗ್ರಗಾಮಿ, ಭಯೋತ್ಪಾದಕ. ಅವನೇನು ಮಾಡಿದ? ಅವನು ಕಲಿತದ್ದು ಬಹಳ ಆಶ್ಚರ್ಯ. ಅದಕ್ಕೆ ಹೇಳೋದು, ಕಲಿಯುವವರು ಕಲಿಬೇಕು, ಎಲ್ಲರೂ ಕಲಿಬಾರ್ದು. ಹಾಗೆ ಹೇಳಿದರೂ ತಪ್ಪು ಹೊರತಾಗ್ತದೆ, ಅದುವೇ ಕಷ್ಟ. ಅವ ಯಾಕೆ ಧನುರ್ವಿದ್ಯೆ ಕಲಿತ ಬ್ರಾಹ್ಮಣ? ಯಾರು? ಅಶ್ವತ್ಥಾಮ. ಅವನು ಪಾಂಡವರಲ್ಲಿ ಒಂದಾದರೂ ಜೀವ ಹತ್ಯೆ ಆಗಲೇಬೇಕು. 18 ಅಕ್ಷೌಹಿಣಿ ಸೇನೆಯ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಡವರಿಗೆ ಏನೂ ಆಗಲಿಲ್ಲ. 5 ಜನ ಪಾಂಡವರು ಹುಟ್ಟಿದ್ದಾರೆ, ದ್ರೌಪದಿಯ ಮಕ್ಕಳು ಸತ್ತಿದ್ದಾರೆ, ಸರಿ. ಪಾಂಡವರಿಗೆ ಏನೂ ಆಗಲಿಲ್ಲ. ಪಾಂಡವರಿಗೆ ನೇರವಾಗಿರತಕ್ಕ ಸಂಬಂಧ ಅರ್ಜುನನ ಮಗನಾದ ಅಭಿಮನ್ಯುವಿನ ಮಗನಾದ ಪರೀಕ್ಷಿತು ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇದ್ದ. ಯಾರಾದರೂ ಉತ್ತರೆಯ ಒಂದು ಹೆಂಗಸಿನ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವುದು ಅಂತ ಉಂಟ? ಈ ಲೋಕದಲ್ಲಿ ಉಂಟು. ಅದೇ ಹೇಳಿದೆ ನಾನು, ಮಹಾಭಾರತ ಅಂತ ಹೇಳಿದರೆ ಅದು ಒಂದೇ ಸಾಕು. ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರದ ಪ್ರಯೋಗ, ಅದು ಸಾಯಬೇಕು ಅಂತ. ಯಾವುದು? ಹುಟ್ಟುವ ಮಗು ತನಗೆ ಶತ್ರು ಎನ್ನುವ ಕಲ್ಪನೆ. ಇನ್ನು ಮುಂದೆ ಹುಟ್ಟಲಿರುವ ಮಗು, ಅದು ಇನ್ನೂ ಕಣ್ಣು ಬಿಡಲಿಲ್ಲ. ಹುಟ್ಟಲಿರುವ ಮಗು ತನಗೆ ಶತ್ರು ಎನ್ನುವ ಕಲ್ಪನೆಯಲ್ಲಿ ಇವನು ಕಲ್ತದ್ದು ಸಾರ್ಥಕ ಆಯ್ತಲ್ಲ. ಇವನು ಬ್ರಹ್ಮಾಸ್ತ್ರ ಕಲ್ತದ್ದು, ಬಿಡಲಿಕ್ಕೆ ಕಲ್ತದ್ದು, ಅವನಿಗೆ ಬಿಡಲಿಕ್ಕೆ ಮಾತ್ರ ಗೊತ್ತಿರುವುದು, ಉಪಸಂಹಾರ ಮಾಡಲಿಕ್ಕೆ ಗೊತ್ತಿಲ್ಲ. ಕಲ್ತರೆ ಎರಡನ್ನೂ ಕಲಿಬೇಕು, ಅದೇ ಕಷ್ಟ. ಕುತೂಹಲ ಮಾತ್ರ ಉಳಿತದೆ. ಕುತೂಹಲವನ್ನು ಗೆಲ್ಲುವಂತೆ ಕಲಿಬೇಕು. ನನಗೆ ಮೊನ್ನೆ ತಾನೇ ಒಬ್ಬರು ಭಾಳ ಒಳ್ಳೆಯ ಮಾತು ಹೇಳಿದರು. ಪಾಲ್ಘಾಟ್ ಮಣಿಯಯ್ಯರ್ ಅಂದರೆ ಅವರು ಮೃದಂಗದಲ್ಲಿ ಭಾಳ ದೊಡ್ಡ ಹೆಸರು. ಇನ್ನು ಅವರನ್ನು ಮೀರಿಸಲಿಕ್ಕಿಲ್ಲ. ಅವ್ರ ಹತ್ರ ಕಲ್ತ್ರಂತೆ, ಮೃದಂಗ ಕಲೀಲಿಕ್ಕೆ ಹೋದ್ರಂತೆ. ಒಂದು ವರ್ಷ, ಎಷ್ಟೋ ವರ್ಷ ಕಲ್ತ್ರಂತೆ. ಎಲ್ಲ ಕಲಿಸಿದ್ರಂತೆ. ಎಲ್ಲ ಕಲಿಸಿದ ಮೇಲೆ ಒಂದು ಮಾತು ಹೇಳಿದ್ರು. ಏನು ಅಂದರೆ, ಮೃದಂಗದಲ್ಲಿ ಎಷ್ಟೆಲ್ಲ ರೀತಿಯ ಧ್ವನಿಗಳನ್ನು ಹೊರಡಿಸುವುದಕ್ಕೆ ಸಾಧ್ಯ ಅಂತ ನಾನು ನಿನಗೆ ಕಲಿಸಿದ್ದೇನೆ. ಇನ್ನು ನೀನು ಕಲೀಲಿಕ್ಕೆ ಉಂಟು. ಏನು? ಆ ಧ್ವನಿಗಳನ್ನೆಲ್ಲ ಯಾವಾಗ ಹೊರಡಿಸಬೇಕು, ಯಾವಾಗ ಹೊರಡಿಸಬಾರದು ಅಂತ ಇದನ್ನು ಕಲಿಯುವುದುಂಟಲ್ಲ, ಔಚಿತ್ಯ ಪ್ರಜ್ಞೆ, ಇದನ್ನೊಂದು ಕಲೀಲಿಕ್ಕೆ ಬಾಕಿ ಇದೆ. ಅದು ಸ್ವಲ್ಪ ಸಮಯ ಬಿಟ್ಟು ಬಾ, ಮತ್ತೆ ಹೇಳ್ತೇನೆ ಅಂತ. ಹೀಗೆ ಅದು ಎರಡೂ ಬೇಕು.
ಪ್ರಯೋಗವೂ ಗೊತ್ತಿರಬೇಕು, ಉಪಸಂಹಾರವೂ ಗೊತ್ತಿರಬೇಕು. ಪ್ರಯೋಗ ಗೊತ್ತಿದ್ದ ಕೂಡಲೇ ಸಾಮಾನ್ಯವಾಗಿ ನಾವು ಕಲಿಯುವುದು ಪ್ರಯೋಗ ಮಾಡಲಿಕ್ಕೆ ಮಾತ್ರ. ಅಂದರೆ ಕಲಿಯುವ ಉದ್ದೇಶವೇ ಪ್ರಯೋಗ ಮಾಡಲಿಕ್ಕೆ, ಉಪಸಂಹಾರಕ್ಕಲ್ಲ. ಉಪಸಂಹಾರ ಕಲಿತರೆ ಪ್ರಯೋಗ ಮಾಡುವ ಕುತೂಹಲ ಹದ್ದು ಬಸ್ಸಿನಲ್ಲಿ ಇರ್ತದೆ. ಜ್ಞಾನ ಅಂದರೆ ಹಾಗೆ. ಗಾಂಧಿಯವರಿಗೆ ಇವರು ಆ ಕಾಲದಲ್ಲಿ ಒಂದು ಹೊಸದಾಗಿ ಬಂದ ಒಂದು ದೂರದರ್ಶಕವನ್ನು ತೋರಿಸಿ ಹೇಳಿದರಂತೆ, ಇದರಲ್ಲಿ ಬಹಳ ದೂರದ್ದು ಕಾಣುತ್ತದೆ, 1 ಮೈಲು ದೂರದ್ದು ಕಾಣುತ್ತದೆ, ನೋಡಿ ಅಂತ ಹೇಳಿದ್ರು. ಕಾಣ್ತದೆ ಅಂದರೆ ನೀವು ನೋಡಬೇಕು ಅಂತ ಅರ್ಥ. ಅದಕ್ಕೆ ಗಾಂಧಿಯವರು ಹೇಳಿದರಂತೆ, ನನಗೆ ಬೇಡ. ಅರೆ, ವಿಜ್ಞಾನ ವಿರೋಧಿಯಾದ ನಿಲುವು, ಬೇಡ ಅಂತ ಹೇಳಿ ಹೊಸತ್ತಾಗಿ ಬಂದಿದೆ. ನನಗೆ ಬೇಡ, ನನ್ನ ಕಣ್ಣು ಎಷ್ಟು ದೂರ ಕಾಣ್ತದೆ ನನಗೆ ಅಷ್ಟು ಸಾಕು, ಕಣ್ಣಿಗೆ ಕಂಡದ್ದು ನನಗೆ ಸಾಕು. ವೇದಾಂತ ಹೇಳಿದರೆ ಕಣ್ಣಿಗೆ ಕಂಡದ್ದೇ ಸುಳ್ಳು ಅಂತ ಹೇಳ್ತದೆ, ಅದು ಬಿಡುವ. ನನಗೆ ಕಣ್ಣಿಗೆ ಕಂಡದ್ದು ಸಾಕು, ಇನ್ನು ದೂರದರ್ಶಕ ಇಟ್ಟುಕೊಂಡು ಅದರಾಚೆಗೇನು ಬೇಡ. ಕುತೂಹಲ, ಇದು ವಿಜ್ಞಾನಕ್ಕೆ ವಿರೋಧಿಯಾದ ನಿಲುವು ಅಂತ ಅನೇಕ ಜನ ಭಾವಿಸ್ತಾರೆ. ಖಂಡಿತಕ್ಕೂ ಅಲ್ಲ. ಸಂಯಮ ಎನ್ನುವುದು ಕರ್ಮಕ್ಕೆ, ದೇಹಕ್ಕೆ ಹೇಗೆ ಬೇಕೋ ಮನಸ್ಸಿಗೂ ಹಾಗೆಯೇ ಬೇಕು. ಸಂಯಮ ಎನ್ನುವುದು ಕರ್ಮಕ್ಕೆ ಹೇಗೆ ಬೇಕೋ ಜ್ಞಾನಕ್ಕೂ ಹಾಗೆಯೇ ಬೇಕು. ಪ್ರಯೋಗ ಮಾಡಲಿಕ್ಕೂ ಗೊತ್ತಿರಬೇಕು. ಯಾಕೆ ಅಂತ 10 ಮೈಲು ದೂರದ್ದು ಕಾಣ್ತದೆ ಅಂದರೆ ಯಾಕೆ? ಕಂಡೇನಾಗಬೇಕು? ಅದರಲ್ಲಿ ಉಂಟಲ್ಲ, ಕಂಡು ಏನಾಗಬೇಕು ಅಂತ ಬೇಕು, ಕಂಡ ಕೂಡಲೇ ಬೇಕು ಅಂತ ಆಗ್ತದೆ. ಕಂಡದ್ದು ಯಾಕೆ ಮತ್ತೆ ನನಗೆ ಕಂಡದ್ದು ಯಾಕೆ ಹಾಗಾದರೆ ಅಂತ ಹೊಸ ತರ್ಕಗಳು ಹುಟ್ಟಿಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಇದನ್ನೆಲ್ಲ ನಿಯಂತ್ರಣ ಮಾಡದಿದ್ದರೆ ಮನಸ್ಸಿನ ಶೋಧನೆ ಮಾಡತಕ್ಕ ಸಾಮರ್ಥ್ಯ ಇರುವುದಿಲ್ಲ, ಅದು ಎಂಜಾಯ್ಮೆಂಟ್ನಲ್ಲಿ ಕಳೆದು ಹೋಗ್ತದೆ. ಆದದ್ದರಿಂದ ಇವನಿಗೆ ಪ್ರಯೋಗ ಮಾಡಲಿಕ್ಕೆ ಮಾತ್ರ ಗೊತ್ತಿಲ್ಲ. ಪ್ರಯೋಗ ಮಾಡಿದ ಆಗ ಉತ್ತರೆಯ ಗರ್ಭದಲ್ಲಿರತಕ್ಕ ಪರೀಕ್ಷಿತನನ್ನು ಕಾಪಾಡಿದವನು ಕೃಷ್ಣ. ಅಲ್ಲಿಂದ ಪ್ರಾರಂಭ ಆಗುವುದು. ಕೃಷ್ಣನನ್ನು ಪ್ರಾರ್ಥಿಸಿದ. ಉತ್ತರೆ ತಾಯಿ, ನನಗೆ ಏನು ಬೇಕಾದರೂ ಆಗಲಿ, ಹೊಟ್ಟೆಯಲ್ಲಿರುವ ಜೀವಕ್ಕೆ ಏನೂ ಆಗಲಿ, ದಯಮಾಡಿ ಕಾಪಾಡು. ಎಲ್ಲ ತಾಯಂದಿರ ಒಂದು ಕೋರಿಕೆ, ಅಳಲು. ಕೃಷ್ಣನಿಗೆ ಖಂಡಿತಂತೆ ಕೃಷ್ಣ ಹುಟ್ಟಬೇಕಾಗಿದ್ರೆ ಎಷ್ಟು ಮಕ್ಕಳು ಸತ್ತಿದ್ದಾರೆ. ಏನು ಲೋಕ. ಕೃಷ್ಣ ಒಬ್ಬ ದೇವರು, ಎಲ್ಲ ಹೌದು. ಅವನು ಒಂದು ಈ ಭೂಮಿಗೆ ಬರಬೇಕಾಗಿದ್ದರೆ ವಸುದೇವ ದೇವಕಿಯರೇ ಅವ್ರ ಮಕ್ಕಳನ್ನು ಕೊಡಬೇಕಾಯಿತು. ಆಮೇಲೆ ಕಂಸನ ಕುಕೃತ್ಯಗಳಿಂದ ಎಷ್ಟು ಜನ ಮಕ್ಕಳು ಹೌದು. ಬಹಳ ಆಶ್ಚರ್ಯ ಆಗ್ತದೆ ನನಗೆ. ಅದಿರಲಿ, ಕೃಷ್ಣನ ವಿಷಯ ಇರಲಿ. ಒಂದು ಮಗು ಹುಟ್ಟಬೇಕಾದ್ರೆ ಒಂದು ಕಣ ಮತ್ತು ಒಂದು ಕಣ, ಒಂದು ಸ್ತ್ರೀ ಕಣ, ಒಂದು ಪುರುಷನ ಕಣ, ಎರಡು ಸೇರಿ. ಆದರೆ ಅದು ಸೇರಬೇಕಾಗಿದ್ದರೆ ಎಷ್ಟು ಕಣ ವ್ಯರ್ಥ ಆಗ್ತದೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ. ಎಷ್ಟೋ ವ್ಯರ್ಥ ಆಗಿ, ಎಷ್ಟೋ ಜೀವ ತಳೆಯದೆ ಸತ್ತದ್ರಿಂದ, ಜೀವ ಕಳ್ಕೊಂಡದ್ರಿಂದ ಒಂದು ಜೀವ ಅಳುವುದು. ಈ ಪ್ರಕೃತಿಯ ಮಾಯ ಇದೆಯೇನು? ಹಾಗೆ ಕೃಷ್ಣನಿಗೆ ಖಂಡಿತಂತೆ ಇಲ್ಲ, ಇದನ್ನು ಕಾಪಾಡಬೇಕು, ಈ ಮಗುವನ್ನು ಕಾಪಾಡಬೇಕು. ಯಾಕೆ ಕಾಪಾಡಬೇಕು ಅಂದರೆ ತಾಯಿಯ ಹೊಟ್ಟೆ, ತಾಯಿಯ ಗರ್ಭ ಕ್ಷೇಮಕರವಾದ ಜಾಗ ಅಲ್ಲ ಅಂತ ಒಂದು ಮಗುವಿಗೆ ಗೊತ್ತಾದರೆ ಲೋಕ ಕ್ಷೇಮಕ್ಕೆ ಮತ್ತು ಅರ್ಥ ಇಲ್ಲಿ ಮುಗಿತದೆ. ಗೊತ್ತಾಗಬೇಕಾದದ್ದು ಮಗುವಿಗೆ ತಾಯಿಯ ಹೊಟ್ಟೆಯಲ್ಲಿದ್ದಂತೆ ಈ ಲೋಕದಲ್ಲಿ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗಬೇಕು. ತಾಯಿಯ ಹೊಟ್ಟೆಯಲ್ಲಿದ್ದಂತೆ, ತಾಯಿಯ ಹೊಟ್ಟೆಯಲ್ಲಿ ಇರುವುದೇ ಕ್ಷೇಮಕರವಾದ ಜಾಗ ಅಲ್ಲ, ಅದು ಸಾಯುವ ಜಾಗ, ಸಾಯಬಹುದಾದ ಜಾಗ ಅಂತ ಗೊತ್ತಾದರೆ ಹುಟ್ಟಿಗೆ ಅರ್ಥವೇ ಇರುವುದಿಲ್ಲ. ಕಾಪಾಡಬೇಕು ಅಂತ ಕಾಪಾಡಿದ್ದು ಹೇಗೆ ಅಂದರೆ ಅವನು ಅಂಗುಷ್ಠ ಮಾತ್ರ ಪುರುಷನಾಗಿ ಕಾಣಿಸಿಕೊಂಡನಂತೆ. ಯಾರಿಗೆ? ಉತ್ತರೆಯ ಗರ್ಭದಲ್ಲಿರತಕ್ಕ ಮಗುವಿಗೆ ಅದಕ್ಕಿಂತ ಚಿಕ್ಕ ಒಂದು ಆಕೃತಿಯಲ್ಲಿ ಬಾಲಕನ ಬಾಲಕ, ದೇವರು ಮಗುವಿನ ಮಗು ಅಂತ ಹೇಳುವುದು ಈ ಕಾರಣಕ್ಕೆ. ಹೊಟ್ಟೆಯಲ್ಲಿ, ಉತ್ತರೆಯ ಹೊಟ್ಟೆಯಲ್ಲಿರುವ ಮಗುವಿಗೆ ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ದೊಡ್ಡದಾದರೆ ಅದಕ್ಕೆ ನೋಡಲಿಕ್ಕೆ ಸಾಧ್ಯ ಇಲ್ಲ, ಹೊಟ್ಟೆಯೊಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಬ್ಬರೂ ಕೂಡ ಉತ್ತರೆ ಗರ್ಭದಲ್ಲಿ ಹೊಕ್ಕಂತೆ ಆಯಿತು. ಒಬ್ಬರು ವ್ಯಾಖ್ಯಾನಕಾರರು ಬರೀತಾರೆ, ಕೃಷ್ಣ ಉತ್ತರೇಯ. ಎಷ್ಟು ಚೆನ್ನಾಗಿದೆ ಮಾತು. ಉತ್ತರೆ ಗರ್ಭದಲ್ಲಿ ಕಾಣಿಸಿಕೊಂಡವನಾದದ್ದರಿಂದ
ಅವನು ಪರೀಕ್ಷಿತನಂತೆ ಔತ್ತರೇಯ. ಆದುದರಿಂದ ಅವನು ಪರೀಕ್ಷಿತನಿಗೆ ತಮ್ಮ. ಸಂಬಂಧ ಏನಾಯಿತು? ಕಾಣಿಸಿಕೊಂಡ. ಮಗುವಿಗೆ ಬ್ರಹ್ಮಾಸ್ತ್ರದ ಭೀತಿ ಹೋಯಿತು. ಈ ಅಂಗುಷ್ಟ ಮಾತ್ರ, ಹೆಬ್ಬೆರಳಿನ ಗಾತ್ರ, ಈ ಹೆಬ್ಬೆರಳಿನ ಗಾತ್ರದ ಮಗುವನ್ನು, ಹೆಬ್ಬೆರಳಿನ ಗಾತ್ರದ ಈ ಏನನ್ನು, ದೇವರನ್ನು ನೋಡಿ ಪರೀಕ್ಷಿತನಿಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಹೊಟ್ಟೆಯಲ್ಲಿಯೇ ಎಷ್ಟು ಸಂತೋಷ ಆಯಿತು ಅಂದರೆ, ಅದಕ್ಕೆ ಬ್ರಹ್ಮಾಸ್ತ್ರವು ಮರೆತು ಹೋಯಿತು. ಅದಕ್ಕೆಲ್ಲವೂ ಇವನ ಬ್ರಹ್ಮಾಸ್ತ್ರ ವ್ಯರ್ಥ ಆಯಿತು. ರಾಕ್ಷಸರನ್ನು ಬಾಲಕರು ಮಾತ್ರ ಗೆಲ್ಲಬಹುದಷ್ಟೆ. ಮತ್ತೊಬ್ಬ ರಾಕ್ಷಸ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಮುಗ್ಧತೆ ಮಾತ್ರ ಕೆಡುಕನ್ನು ಗೆಲ್ಲಬಹುದಲ್ಲದೆ ಮತ್ತೆ ಒಂದು ಪ್ರತಿತಂತ್ರ ಮಾಡಿ ಈ ಕೆಡುಕನ್ನು ಗೆಲ್ತೇನೆ ಅಂತ ಹೇಳಿದರೆ ಅದಾಗುವುದಿಲ್ಲ. ಇಷ್ಟರವರೆಗೆ ಆಗಲಿಲ್ಲ. ಮುಗ್ಧತೆ ಉಂಟಲ್ಲ, ಅದು ಗೆಲ್ತದೆ. ಹಾಗೆ ಪರೀಕ್ಷಿತ ರಾಜನಿಗೆ ಕೃಷ್ಣ ಹೆಬ್ಬೆರಳಿನ ಆಕಾರದಲ್ಲಿ ಕಾಣಿಸಿಕೊಂಡ. ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ, ಅದನ್ನು ಹೇಳಿದೆ. ನನಗೆ ಈಗ ನೆನಪಾಯಿತು ಹೇಳಿದೆ. ಅದರಲ್ಲಿ ಒಂದು ಚಮತ್ಕಾರ ಇದೆ. ನನ್ನ ಕುರಿತಾಗಿ ಹೇಳ್ತಾ ಇದ್ದೇನೆ ಅಂತ ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ತಿಳ್ಕೊಂಡ್ರೂ ಇಲ್ಲಿಗೆ ಬಿಟ್ಟುಬಿಡಿ. ಅದನ್ನು ಏನು ಅಂದರೆ, ಹೆಬ್ಬೆರಳನ್ನು ಚೀಪ್ತಾರಲ್ಲ ಮಕ್ಕಳು, ಪರೀಕ್ಷಿತ ರಾಜ ಕೃಷ್ಣನನ್ನು ನೋಡಿದ್ರಿಂದಲೇ ಅಂತ. ಅಂಗುಷ್ಠ ಮಾತ್ರದ ಪುರುಷ ಏನು ಮಕ್ಕಳು ಹೆಬ್ಬೆರಳನ್ನು ಚೀಪುವುದು? ಕೈಯೇ ಹೆಬ್ಬೆರಳನ್ನು ನೀವು ಕಟ್ಟಿದರೆ ಹೆಬ್ಬೆರಳು ಮಗು ಚೀಪಿ ಅದರ ಹಲ್ಲು ಮುಂದೆ ಬರ್ತದೆ ಅಂತ ಈ ತಾಯಂದರಿಗೆ ಭ್ರಮೆ ನೋಡಿದರೆ, ಅದಕ್ಕೇನು ಮಾಡ್ತದೆ ಅಂದರೆ ಕಾಲಿನ ಹೆಬ್ಬೆರಳು, ಯಾವುದಾದ್ರೂ ಅದಕ್ಕೆ ಹೆಬ್ಬೆರಳಾಗಬೇಕು. ಅದು ಏನಂದರೆ ಆ ಹೊಟ್ಟೆಯಲ್ಲಿರುವ ಮಗು ಉಂಟಲ್ಲ, ಅದಕ್ಕಿಂತ ಸಣ್ಣ ಜೀವವಾಗಿ ಕಾಣಿಸಿಕೊಂಡು ನಿನ್ನ ಒಟ್ಟಿಗೆ ನಾನು ಇದ್ದೇನೆ ಅಂತ ಅದಕ್ಕೊಂದು ಅಂತರ್ಬೋಧೆಯನ್ನು ಉಂಟು ಮಾಡಿದ್ದುಂಟಲ್ಲ, ಇದು ಅದ್ಭುತವಾಗಿರತಕ್ಕ ಸಂಗತಿ. ಇದು ಭಾಗವತಕ್ಕೆ ಪ್ರಾರಂಭ. ಮಹಾಭಾರತ ಎಲ್ಲಿ ಹೋಯಿತು? ಮಹಾಭಾರತದ ಏನು ರಕ್ತಪಾತ ಎಲ್ಲಿ ಹೋಯಿತು? ತಾಯಿಯ ಹೊಟ್ಟೆಯಲ್ಲಿ ದೇವರು ಕಾಣಿಸಿಕೊಂಡ ಚಿತ್ರ ಯಾವ ಭಾವನೆಯನ್ನು ನಮ್ಮಲ್ಲಿ ಉಂಟು ಮಾಡುತ್ತದೆ? ಈ ವ್ಯತ್ಯಾಸದಲ್ಲಿ ಮಹಾಭಾರತಕ್ಕೂ ಭಾಗವತಕ್ಕೂ ಮಹದಂತರ ಇದೆ. ಹಾಗೆ ಹೆಬ್ಬೆರಳಾಗಿ ಕಾಣಿಸಿಕೊಂಡ ಕೃಷ್ಣ ಪರೀಕ್ಷಿತನನ್ನು ಕಾಪಾಡಿದ್ರಿಂದ ಪರೀಕ್ಷಿತ್ ರಾಜನಿಗೆ ಕೃಷ್ಣನಿಗೆ ವಿಷ್ಣು ಅಂತ, ಕೃಷ್ಣನು ವಿಷ್ಣುವಿನ 8ನೇ ಅವತಾರವಾಗಿರುವುದರಿಂದ ವಿಷ್ಣುರಾತ ಅಂತ ಹೆಸರು. ವಿಷ್ಣುರಾತ ಅಂತ ಹೇಳಿದರೆ ವಿಷ್ಣುವಿನಿಂದ ಕಾಪಾಡಲ್ಪಟ್ಟವ ಮಗು ಪರೀಕ್ಷಿತ ಅಂತ ಅವನಿಗೆ ವಿಷ್ಣುರಾತ ಅಂತ ಹೆಸರು. ವ್ಯಾಸರ ಮಗನಾಗಿರತಕ್ಕ ಶುಕನಿಗೆ ಬ್ರಹ್ಮರಾತ ಅಂತ ಹೆಸರು. ಅಂದರೆ ಏನು? ಬ್ರಹ್ಮರಾತ ಬ್ರಹ್ಮಜ್ಞಾನಿ ಅಂತ, ಬ್ರಹ್ಮನಿಂದ ಕಾಪಾಡಲ್ಪಟ್ಟವ ಅಂದರೆ ಪರಬ್ರಹ್ಮನಿಂದ, ಅಂದರೆ ಜ್ಞಾನಿ ಅಂತ ಅರ್ಥ. ಇವನು ವಿಷ್ಣುವಿನಿಂದ ಕಾಪಾಡಲ್ಪಟ್ಟವ. ಇವರಿಬ್ಬರ ಸಮಾಗಮ ಯಾರು? ಪರೀಕ್ಷಿತ್ ರಾಜ ಮತ್ತು ಶುಕ, ಒಬ್ಬ 16 ವರ್ಷದ ಹುಡುಗ, ಮತ್ತೊಬ್ಬ ಬೆಳೆದು ಒಂದು ಮಧ್ಯ ವಯಸ್ಸಿಗೆ ಬಂದು ಲೋಕವನ್ನೆಲ್ಲ ನೋಡಿ ಯಾವುದೋ ಒಂದು ಕಾರಣದಿಂದ ಶಾಪಗ್ರಸ್ತನಾಗಿ ಇನ್ನು 7ನೆಯ ದಿವಸ ಸೂರ್ಯ ಕಂತುವುದರ ಒಳಗೆ ತಕ್ಷಕ ಕಚ್ಚಿ ನೀನು ಸಾಯಿತಿ ಎನ್ನುವ ಶಾಪವನ್ನು ತಲೆಯ ಮೇಲೆ ಹೊತ್ತು, ಹಾಗಾದರೆ ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥಾ, ಒಂದಲ್ಲ ಒಂದು ದಿವಸ ಸಾಯಲೇಬೇಕಾದ ಮನುಷ್ಯ ಜೀವನದಲ್ಲಿ ಮಾಡಬೇಕಾದ್ದು ಹಾಗಾದರೆ ಏನು ಎನ್ನುವ ಗಹನವಾದ, ಆಳವಾದ, ಮೂಲಭೂತವಾದ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಪ್ರಶ್ನೆಯನ್ನು ಯಾರಿಗೆ ಕೇಳೋಣ ಅಂತ ಹಂಬಲಿಸ್ತಾ ಇದ್ದ ಪರೀಕ್ಷಿತ್ ರಾಜ ಮತ್ತು ಈ ಪ್ರಶ್ನೆಗೆ ಈಗಾಗಲೇ ಉತ್ತರವನ್ನು ಪಡೆದಿರುವನೋ ಎಂಬಂತೆ ಜೀವನ್ಮರಣದ ಸಂಯೋಗದಲ್ಲಿ ಅವಧೂತ ತತ್ವದಲ್ಲಿ ಜೀವನ ಮಾಡುತ್ತಾ ಇದ್ದಂಥ ಶುಕಾಚಾರ್ಯ, ಇಬ್ಬರನ್ನು ಸೇರಿಸುವುದಕ್ಕೆ ಭಾಗವತಕ್ಕೆ ಬಹಳ ಉತ್ಸಾಹ. ಅವರು ಏನು ಮಾತಾಡಿದರು ಅಂತ ನಾಳೆ ನೋಡೋಣ. ನಮಸ್ಕಾರ.